ಓಂ ತತ್ಸತ್. ನಮಸ್ಕಾರ. ಪಾಂಡವರಿಗೆ ಅಜ್ಞಾತವಾಸ ಮುಗಿದಿದೆ, ಆದರೆ ಇನ್ನೂ ವಿರಾಟ ಪರ್ವ ಮುಗಿದಿಲ್ಲ. ಈ ಕಂತಿಗೆ ಮುಗಿಸೋದಕ್ಕಾಗುತ್ತಾ ಅಂತ ನೋಡಿದೆ. ಆದರೆ ಯುದ್ಧದ ವರ್ಣನೆಯ ಪದ್ಯಗಳು ತುಂಬ ಚೆನ್ನಾಗಿವೆ ಅಂತ ಅನಿಸಿ ಅವುಗಳನ್ನು ಹೆಚ್ಚು ಉಳಿಸಿಕೊಳ್ಳುವುದಾಯಿತು. AR ಕೃಷ್ಣಶಾಸ್ತ್ರಿಗಳು ತಮ್ಮ ವಚನ ಭಾರತದ ಪ್ರಸ್ತಾವನೆಯಲ್ಲಿ ಬರೀತಾರೆ, ಮಹಾಭಾರತದ ಯುದ್ಧಕ್ರಮ ಎಂಥದ್ದು ಅಂತ ತೋರ್ಪಡಿಸೋದಕ್ಕೆ ವಿರಾಟ ಪರ್ವದ ಉತ್ತರ ಗೋಗ್ರಹಣದ ವರ್ಣನೆಯೇ ಚೆನ್ನಾಗಿದೆ ಅಂತ ಅನಿಸಿ ಅದನ್ನು ಕೊಟ್ಟು ಮತ್ತೆ ಮುಂದಿನ ಯುದ್ಧ ಪರ್ವದ ಪದ್ಯಗಳನ್ನು ಎಲ್ಲವನ್ನ ಸಂಗ್ರಹ ಮಾಡಿಬಿಟ್ಟಿದ್ದೀನಿ. ತುಂಬ ಸೊರಗಿದೆ, ಆ ಕಾರಣದಿಂದ ಬತ್ತಿ ಹೋಯಿತು, ಅವಕಾಶ ಹೆಚ್ಚಿಲ್ಲ ವರ್ಣನೆಗೆ ಅಂತ ಮಾಡಿದ್ದೀನಿ ಅಂತಂತಾರೆ. ಆದರೆ ಕುಮಾರವ್ಯಾಸನಲ್ಲಿ ಯುದ್ಧ ವರ್ಣನೆಯೇ ತುಂಬ ರುಚಿಕಟ್ಟಾಗಿ ಮಾಡಿದ್ದಾನೆ ಅಂತ ನಾನು ಹೇಳಿಯೂ ಇದ್ದೆ. ಆದರೂ ಮುಂದೆ ಸೊರಗಬಹುದು ಯುದ್ಧ ವರ್ಣನೆ. ಇಲ್ಲಿ ಬಂದ ಮೂದಲೆಗಳು, ಇಲ್ಲಿ ಬಂದ ಬಾಣ ಪ್ರಯೋಗಗಳ ಬಗ್ಗೆ ಇವೆಲ್ಲವೂ ತುಂಬ ಚೆನ್ನಾಗಿವೆ ಅಂತ ಅನಿಸಿ ಅದನ್ನು ವಿಸ್ತರಿಸಿದ ಕಾರಣ ಮುಂದಿನ ತಿಂಗಳಿನ ಕಂತಿಗೆ ಈ ವಿರಾಟ ಪರ್ವದ ಪರಿಸಮಾಪ್ತಿ ಹೋಯಿತು. ಹಾಗಾಗಿ ಅಲ್ಲಿಂದ ಮುಂದೆ ಉದ್ಯೋಗ ಪರ್ವವನ್ನು ಆರಂಭ ಮಾಡುವುದಾಗುತ್ತದೆ. ಈಗ ನೆನ್ನೆಯ ಕಥಾಭಾಗವನ್ನು ಮುಂದುವರಿಸುವುದಾದರೆ ಕರ್ಣ ಮತ್ತು ಅಶ್ವತ್ಥಾಮರ ಚಕಮಕಿ ಆರಂಭ ಆಗುತ್ತದೆ. ಕರ್ಣ ಯಥೇಷ್ಟವಾಗಿ ಹಾರುವರ ಕುಲವನ್ನು ಹಳೀತಾನೆ. ಆಗ ಅಶ್ವತ್ಥಾಮ ಕೆರಳಿ ಪ್ರತ್ಯುತ್ತರ ಕೊಡೋದಕ್ಕೆ ತೊಡಗುತ್ತಾನೆ. ಕೇಳಿದಶ್ವತ್ಥಾಮ ಕಿಡಿಗಳ ನಾಲಿಗಳಲು ಗುಳಿದನು. ಕೇಳಿದಶ್ವತ್ಥಾಮ ಕಿಡಿಗಳ ನಾಲಿಗಳಲು ಗುಳಿದನು. ಕೇಳಲೆ ಕೂಳ ಸೂತನ ಮಗನೇ ಸುಭಗಂಗದಲ್ಲಿ ಕರೆಯನಲ. ಕೀಳು ಜಾತಿಗೆ ತಕ್ಕ ನುಡಿಗಳು ಮೇಳಬಿಸಿದವು. ಕುಲವನಾಲಗೆಗಳಿತೆಂಬುದು ತಪ್ಪದಾಯಿತು. ಕೀಳು ಜಾತಿಗೆ ತಕ್ಕ ನುಡಿಗಳು ಮೇಳವಿಸಿದವು. ಕುಲವನಾಲಗೆ ಕೇಳಿತೆಂಬುದು ತಪ್ಪದಾಯಿತು. ಕರ್ಣ ಕೇಳೆಂದ ನಗುವೆ ವಿಪ್ರರನ್ ಆವ ರಾಯರ ಮಗನು ಕೇಳ. ನಗುವೆ ವಿಪ್ರರನ್ ಆವರಾಯರ ಮಗನು ಹೇಳ. ದಾನ ಧರ್ಮಾದಿಗಳೊಳ ಅರ್ಧವನಾರು ಕೊಂಬರು ದ್ವಿಜರು ಹೊರತಾಗಿ. ದಾನ ಧರ್ಮಾವಳಿಗಳೊಳ ಅರ್ಧವನಾರು ಕೊಂಬರು ದ್ವಿಜರು ಹೊರಗಾಗಿ. ಜಗವ ರಕ್ಷಿಸಲಾವು ಕೊಂಬೆವು ಮಗುಳೆ ಕೊಡುವೆವು. ಕ್ಷತ್ರ ವೈಶ್ಯಾದಿಗಳು ಕೊಡುವರು ತತ್ಪ್ರತಿಗ್ರಹ ಯೋಗ್ಯವಲ್ಲೆಂದಾಗ. ಅಶ್ವತ್ಥಾಮ ಹೇಳ್ತಾನೆ, ಕಿಡಿಗಳನ್ನು ಆಲಿ ಉಗುಳಲು, ಕಣ್ಣಾಲಿಗಳಲ್ಲಿ ಬೆಂಕಿ ಉಗುಳ್ತಾ ಇರುವಂತೆ ಕೂಳ ಸೂತನ ಮಗನೇ, ಅವನ ಹೆಸರಿಡಿದು ಜಾತಿಯಲ್ಲಿ ಕರೀತಾನೆ. ಸೂತ ಪುತ್ರ ಸುಭಟಾಂಗದಲ್ಲಿ ಕರೆಯನಲ್ಲ, ನೀನು ಸುಭಟಾಂಗದಲ್ಲಿ ಕ್ಷಾತ್ರ ಪೌರುಷದಲ್ಲಿ ತುಂಬ ಯುಕ್ತನೇ, ಸರಿಯಾಗಿರ್ತಕ್ಕಂಥವನೇ? ಖಂಡಿತ ಅಲ್ಲ. ಕೀಳು ಜಾತಿಗೆ ತಕ್ಕ ನುಡಿಗಳು ಮೇಳವಿಸಿದವು. ನಿನ್ನ ಜಾತಿಗೆ ತಕ್ಕಂಥ ಮಾತಿನ ರೀತಿ ಉಂಟು. ಕುಲವ ನಾಲಿಗೆ ಹೇಳಿತೆಂಬುದು ತಪ್ಪದಾಗದು. ಕುಲವ ನಾಲಿಗೆ ಹೇಳುತ್ತದೆ ಅಂತ ಗಾದೆಯೇ ಇದೆ. ಹಾಗಾಯಿತು ಅಂತ ಅವನ್ನ ಮೂದಲಿಸಿದ್ದಲ್ಲದೆ ಬ್ರಾಹ್ಮಣರನ್ನು ಬೈತಿಯಲ್ಲ. ಆವರಾಯರ ಮಗನು ಹೇಳ ದಾನ ಧರ್ಮಾದಿಗಳೊಳ ಅರ್ಧವನಾರು ಕೊಂಬರು. ದಾನ ಧರ್ಮಗಳನ್ನು ತೆಗೆದುಕೊಂಡಾಗ ಅವರ ಪಾತಕವನ್ನು ತಗೊಳ್ತೀವಿ. ಹಾಗೆ ಪಾತಕವನ್ನು ತೆಗೆದುಕೊಂಡಿದ್ದಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳಬೇಕು. ಆ ಕೆಲಸ ಎಲ್ಲ ನಮ್ಮದುಂಟು ಅಂತ. ಇದು ಶ್ರದ್ಧೆಯ ಕಾಲ ಆಗಿತ್ತು. ಹಾಗಾಗಿ ದಾನ ಸ್ವೀಕಾರದಿಂದ ಪ್ರತಿಗ್ರಹೀತರು ಯಾವನಿದ್ದಾನೆ ಅವನು ದಾನಿಯ ಪಾಪವನ್ನ, ಅವನ ಕಷ್ಟ ನಷ್ಟ ಅಮಂಗಳ ಇವನ್ನೆಲ್ಲವನ್ನ ತಾನು ಜೀರ್ಣಿಸಿಕೊಳ್ತಾನೆ ಅನ್ನುವ ನಂಬಿಕೆ. ಈಗ ಪಾಪ ಅನ್ನೋದ್ರೊಳಗೆ ನಂಬಿಕೆ ಇಲ್ಲ, ಜನ್ಮಾದಿಗಳ ಬಗ್ಗೆ ಹೇಳಲೇಬೇಕಾಗಿಲ್ಲ, ಸ್ವರ್ಗ ನರಕಗಳ ಬಗ್ಗೆ ಒಂದು ಸ್ವಲ್ಪವೂ ಇಲ್ಲ ಅನ್ನುವಾಗ ಇವರ ಅನುಕೂಲಕ್ಕೆ ಮಾಡಿಕೊಂಡ ಶಾಸ್ತ್ರ ಅಂತ ನಾನೇ ಹೇಳ್ತಕ್ಕಂಥದ್ದು. ಹಾಗಾಗಿ ಬೇಕಾದಂತೆ ನಿಮಗೇನು ಬೇಕೋ ಅದನ್ನು ಬರ್ಕೊಂಡ್ರೆ ನಮ್ಮ ಪಾಪವೂ ಇಲ್ಲ ಪುಣ್ಯವೂ ಇಲ್ಲ. ನಿಮಗೆ ಕೊಟ್ಟರೆ ಪುಣ್ಯ ಬರೋದೇನೋ, ಮತ್ತೆ ನಾವು ನಿಮ್ಮನ್ನು
ಆಧರಿಸಿದ್ರಿಂದ ಹೋಗುವ ಪಾಪ ಎಂಥದ್ದು, ಇವೆಲ್ಲವೂ ಅಸಂಬದ್ಧ ಅಂತಂತಾರೆ. ಆ ನಂಬಿಕೆ ಇದ್ದ ಕಾಲವಾಗಿದ್ದರಿಂದ ಅವನಷ್ಟು ಖಾತರಿಯಾಗಿ ಹೇಳ್ತಾನೆ. ಕುಮಾರವ್ಯಾಸನಿಗಾದರೂ ಆ ನಂಬಿಕೆ ಇತ್ತು. ಹೀಸ್ ಪ್ರಾಡಕ್ಟ್ ಆಫ್ ಹಿಸ್ ಟೈಮ್. ಹಾಗಾಗಿ ಅವನು ನಿಶ್ಚಯವಾಗಿ ಇದು ಪಾತಕವನ್ನು ನಿವಾರಿಸ್ತಕ್ಕಂಥದ್ದು, ಅದರಿಂದ ನಾವು ಮಾಡತಕ್ಕಂಥ ಅನುಗ್ರಹ, ನಾವು ಸ್ವೀಕಾರ ಮಾಡುವುದೇ ನಿಮಗೆ ಮಾಡುವ ಅನುಗ್ರಹ ಅನ್ನುವ ಭಾವದಲ್ಲಿ ಹೇಳ್ತಾನೆ. ಈ ಕಾಲದ ವಿಷಯಗಳಿಗೆ ಇವೆಲ್ಲ ತುಂಬ ತುಂಬ ಹೊರತಾದದ್ದು. ಕಾವ್ಯಭಾಗದ ಅರ್ಥ ಪೂರ್ತಿಗಾಗಿ ನಾನು ಹೇಳ್ತಾ ಇದ್ದೀನಿ ಅಷ್ಟೇನೆ. ಡಿ ವಿ ಜಿಯವರ ಜ್ಞಾಪಕ ಚಿತ್ರಶಾಲೆಯಲ್ಲಿ ಒಂದು ಕಡೆ ಬರ್ತದೆ, ಯಜ್ಞ ಪಶುವಿನ ಬಲಿಯಿಂದಾಗಿ ಅದಕ್ಕೆ ಸ್ವರ್ಗ ಸಿಗುತ್ತದೆ, ಬಂಗಾರದ ಕೊಂಬು ಹುಟ್ಟುತ್ತದೆ, ಹಿರಣ್ಯ ಶೃಂಗ ಸಿಗುತ್ತದೆ ಅಂತೆಲ್ಲ ವಿರೂಪಾಕ್ಷ ಶಾಸ್ತ್ರಿಗಳು ಹೇಳ್ತಾ ಇದ್ರು. ಯಜ್ಞದಾಗ ಹಿಂಸಾ ಆಗ್ತದ ಅಂಬೋದು ಕೂಡ ಅಪಕಲ್ಪನಾ, ಅದಕ್ಕೆ ಹಿರಣ್ಯ ಶೃಂಗ ಬರ್ತದ, ಪುಣ್ಯಾದಿ ಲೋಕಗಳು ಆಗ್ತದ ಅಂತೆಲ್ಲ ಹೇಳ್ತಾ ಇದ್ರಂತೆ. ಅದರ ಬಗೆಗೆ ಮೂರ್ತಿರಾಯರು ಒಂದು ಕಡೆ ಬರೀತಾರೆ, ಆ ಪಶುವನ್ನೇ ಕೇಳಿದ್ರೆ ನನಗೆ ಸ್ವರ್ಗವೂ ಬೇಡ, ನಿಮ್ಮ ಬಂಗಾರದ ಕೊಂಬು ಬೇಡ, ನನ್ನ ಕೊಲ್ಲದೆ ಬಚಾವ್ ಮಾಡಿ ಉಳಿಸಿ ಸಾಕು ಅಂತ ಹೇಳ್ತಾ ಇತ್ತು ಅಂತ. ಅಂದರೆ ಒಂದೇ ತಲೆಮಾರಿನಲ್ಲಿ ಡಿ ವಿ ಜಿಯವರು, ಮೂರ್ತಿರಾಯರು ಮತ್ತು ಹಾನಗಲ್ ವಿರೂಪಾಕ್ಷಾಸ್ತ್ರಿಗಳು ಅಂಥ ದೊಡ್ಡ ವಯಸ್ಸಿನ ಅಂತರ ಏನೂ ಅಲ್ಲ. ಅವರಲ್ಲಿ ಈ ಥರದ ಅಭಿಪ್ರಾಯಗಳು ಬೇರೆ ಬೇರೆಯಾಗಿತ್ತು. ಡಿ ವಿ ಜಿಯವರು ಹೀಗೆ ಶಾಸ್ತ್ರಿಗಳು ಹೇಳ್ತಾರೆ, ಅವರ ನಂಬಿಕೆ ದೊಡ್ಡ ವಸ್ತು ಅಂತ, ಅದನ್ನು ಒಪ್ತೀನಿ ಅಂತಲ್ಲ ಬಿಡ್ತೀನಿ ಅಂತಲ್ಲ, ವಾಟ್ ಹಿ ಸೇಸ್ ಅಂತ ರೆಪ್ರೆಸೆಂಟ್ ಮಾಡ್ತಾರೆ. ಶಾಸ್ತ್ರಿಗಳು ಅದೇ ಸರಿ ಅಂತ ಆಗ್ರಹ. ಮಾಲವ್ಯೋ ಮಹಿತಾನ್ವಯೋ ಮದನಜಿತ್ ವರ್ಣಾಶ್ರಮ ಆಚಾರ್ಯೋರ್ ಭೇತೇತಿ ಪ್ರತಿತಿರ್ ನವಾಸ್ತು ಸತತಂ ಶ್ರೀದೇಶಿಕ ಅನುಗ್ರಹಾತ್ ಅಂತೆಲ್ಲ ಬ್ರಾಹ್ಮಣರ ಮುಖೇನ ಶ್ರೋತವ್ಯಂ ಅಂತ ಈ ಥರ ಅವರು ಹಠ ಮಾಡಿ ಹೇಳ್ತಾ ಇದ್ರಂತೆ ಒಂದು ಸಭೆಯಲ್ಲಿ. ಪಂಡಿತ್ ಮದನ್ ಮೋಹನ್ ಮಾಳವೀಯರಿದ್ದಾಗ ಪರಕಾಲ ಮಠದಲ್ಲಿ. ಅದನ್ನು ಡಿ ವಿ ಜಿ ಬರೀತಾರೆ. ಶಾಸ್ತ್ರಿಗಳಿಗೆ ಇವೆಲ್ಲ ಪರಮಸತ್ಯ ಅನ್ನುವ ಆಗ್ರಹ ಹೇಗಿತ್ತು ಅಂತ ಹೇಳ್ತಾರೆ. ಆದರೆ ಅವರ ವ್ಯಕ್ತಿತ್ವದ ಬಗ್ಗೆ ಗೌರವ ಇಟ್ಕೊಂಡಿದ್ದಾರೆ ಡಿ ವಿ ಜಿ. ಅವ್ರು ಹೇಳೋದನ್ನ ಪೂರ್ತಿ ಸತ್ಯ ಅಂತ ಒಪ್ಪದೇ ಇದ್ರು, ಅವ್ರು ನಂಬದಂಥವ್ರು ನಂಬಿಕೆ ಅನ್ನೋದು ದೊಡ್ಡ ವಸ್ತು ಅಂತಾರೆ. ಅರೆ ಮೂರ್ತಿರಾಯರು ಅವರು ದೊಡ್ಡವರೋ ಕೆಟ್ಟವರೋ ಅದು ಬೇರೆ ಸಂಗತಿ, ಇವೆಲ್ಲದರಿಂದ ಲೋಕಹಿಂಸೆ ಆಗ್ತಾ ಇರೋದು ಹೌದೋ ಅಲ್ವೋ ಅಂತ ಕೇಳ್ತಾರೆ. ಆದರೆ ಮೂರ್ತಿರಾಯರು ಡೀಸೆಂಟ್ ಲ್ಯಾಂಗ್ವೇಜ್ ಬಳಸ್ತಾರೆ, ನಯವಾಗಿ ವಿನಯವಾಗಿ ಕೇಳ್ತಾರೆ. ಈ ಕಾಲದವರು ಇಕ್ರಲ್ಲ ವದಿಯಲ್ರಲ್ರ ಅಂತ ಹಿಂಗೇನೆ ಮಾತಾಡ್ತಾರೆ. ಇವೆಲ್ಲ ನಾವು ಕಾಣ್ತಾ ಇರ್ತಕ್ಕಂಥದ್ದು. ಆಗ ಏನಂತ ಹೇಳೋಣ, ಅಶ್ವತ್ಥಾಮ ಮಾತಾಡಿದ್ದು ತಪ್ಪಲ್ವಾ ಅಂದರೆ, ಈ ಕಾಲದ ಅಳತೆಗೋಲಿನಲ್ಲಿ ಅದನ್ನು ಅಳೆಯುವಂಥದ್ದಲ್ಲ. ಈ ಕಾಲಕ್ಕೆ ಒಂಥರ ನಂಬಿಕೆ ಇರುತ್ತದೆ. ಫೇಸ್ಬುಕ್ನಲ್ಲಿ ಹೆಚ್ಚು ಲೈಕ್ ಬಂದರೆ ಅತ್ಯಂತ ಉತ್ತಮನಾದ ಜೀವಿ ಅಂತ ಈ ಕಾಲದ್ದಿರುತ್ತೆ. ಎಷ್ಟೆಷ್ಟು ನೆಟ್ವರ್ಕಿಂಗ್ ಮಾಡ್ಕೊಂಡಿದ್ದಾರೆ ವಾಟ್ಸಪ್ನಲ್ಲಿ ಅನ್ನೋದ್ರ ಮೇಲೆ ಅವನ ಯೋಗ್ಯತೆ ಅಂತಂತಾರೆ. ಹೀಗೆ ಕಾಲಕಾಲಕ್ಕೆ ಯೋಗ್ಯತೆ, ಸಜ್ಜನಿಕೆ ಇವುಗಳದ್ದು ವ್ಯತ್ಯಾಸ ಆಗುತ್ತದೆ. ಎಲ್ಲ ಕಾಲದಲ್ಲೂ ನಿಲ್ಲತಕ್ಕಂಥ ಅಳತೆಗೋಲು ಯಾವುದಿದೆ ಅದರೊಳಗೆ ನೋಡಬೇಕು. ಅದು ಆತ್ಮಗುಣ ಸಂಪನ್ನತೆ, ಸಾಮಾನ್ಯ ಧರ್ಮ. ಸಾಮಾನ್ಯ ಧರ್ಮಗಳ ಅಳತೆಗೋಲಲ್ಲಿ ಇಟ್ಟು ನೋಡಿದಾಗ ಶಾಸ್ತ್ರಿಗಳು ಬಿದ್ದು ಹೋಗ್ತಾರೆ, ಈ ಕಾಲದವರು ಬಿದ್ದು ಹೋಗ್ತಾರೆ. ಪಾಪ ಹಾನಗಲ್ ವಿರೂಪಾಕ್ಷ ಶಾಸ್ತ್ರಿಗಳಿಗೆ ಯಾವುದು ಉಳಿಯೋದಿಲ್ಲ. ಆ ರೀತಿಯಾದದ್ದು ಆ ನಂಬಿಕೆಗಳು ಯಾವುದು ಉಳಿಯೋಲ್ಲ. ನಂಬಿಕೆಗಳ ಗತಿಯೇ ಅಷ್ಟು. ಒಂದು ಕೆಟ್ಟ ಗಾದೆ ಬಹಳ ಒಳ್ಳೆಯದು ಈ ಸಂದರ್ಭಕ್ಕೆ, ಕಳ್ಳನೆಂಟಿ ಮುಂಡೆ ಅಂತ ಅಷ್ಟೆ. ಎಲ್ಲ ನಂಬಿಕೆಗಳ ಗತಿಯು ಅದೇನೆ. ಅವನು ನಿಭಾಯಿಸೋಕ್ಕಾಗೋದಿಲ್ಲ. ನನಗೂ ಇನ್ನೊಂಥರ ನಂಬಿಕೆ ಇದೆ, ಅದನ್ನು ನಿಮಗೆ ಅನ್ವಯಿಸಿದ್ರೆ ಏನು ಗತಿ ಅಂತ ಚಾರ್ವಾಕರು ಹೇಳ್ತಾರೆ ಅಂತ ನಿನ್ನೆ ತಾನೇ ನಾನು ಹೇಳಿದೆ. ನಿಮಗೆ ಶ್ರಾದ್ದದಲ್ಲಿ ಅಷ್ಟು ನಂಬಿಕೆ ಇದ್ದರೆ ಊರಿನಲ್ಲಿರ್ತಕ್ಕಂಥ ನಿಮ್ಮ ಬಂಧುಗಳಿಗೆ ಶ್ರಾದ್ದ ಮಾಡಿ, ಪ್ರವಾಸ ಹೋದಂಥವ್ರಿಗೆ ಮಾಡಿ, ಅವರಿಗೆ ರುಚಿ ರುಚಿಯಾದ ಅಡುಗೆ ಸಿಗುವಂತೆ ಆಗಲಿ ಅಂತ ಹೀಗೆಲ್ಲ ಹೇಳುವಂಥದ್ದಾಗುತ್ತದೆ. ಒಟ್ಟಿನಲ್ಲಿ ಈ ನಂಬಿಕೆಗಳ ಮೇಲೆ ನಾವು, ಅಂದರೆ ವಿಶ್ವಾಸಗಳ ಅನುಭವಗಳ ಮೇಲೆ ಅಲ್ಲದೆ ನಂಬಿಕೆಗಳ ಮೇಲೆ ಯಾವುದನ್ನು ಕಟ್ಟೋಕ್ಕೋದ್ರೂ ಅದು ಗಟ್ಟಿಯಾಗಿ ನಿಲ್ಲುವಂಥದ್ದಲ್ಲ. ಆದರೆ ಲೋಕ ಹೆಚ್ಚಾಗಿ ಅವಲಂಬಿಸೋದು ನಂಬಿಕೆಯನ್ನೇ. ಅದು ಒಂದು ವಿಡಂಬನೆ. ಅನುಭವದ ಕಡೆಗೆ ಬರುವಂಥದ್ದು ಲೋಕ ಸ್ವಭಾವ ಅಲ್ಲ. ಲೋಕದೃಷ್ಟಿ ಅನುಭವ ವಿಮುಖಿ, ಆತ್ಮದೃಷ್ಟಿ ಅನುಭವ ಸುಮುಖಿ. ಏನು ಮಾಡೋಣ? ಅದರಿಂದಲೇ ಜನಸಾಮಾನ್ಯರು ಒಳ್ಳೆ ಕೆಲಸ ಮಾಡೋದು, ಇದು ನನ್ನ ಧರ್ಮ, ನನ್ನ ಕರ್ತವ್ಯ ಮಾಡಬೇಕು ಅಂತಲ್ಲದೆ ಪರಲೋಕದಲ್ಲಿ ಒಳ್ಳೇದಾಗುತ್ತೆ, ಜನ್ಮಾಂತರದಲ್ಲಿ ಒಳ್ಳೇದಾಗುತ್ತದೆ, ಇನ್ಯಾವುದೋ ಲಾಭ ಆಗುತ್ತದೆ ಅಂತ ಈ ನಂಬಿಕೆಯಿಂದ ಮಾಡ್ತಾರೆ. ಅಷ್ಟಾದರೂ ಆಗಲಿ ಅಂತ ಅದನ್ನು ಬಿಡಬೇಕಾಗುತ್ತದೆ. ಹೀಗಾಗಿ ನಂಬಿಕೆಯ ಪ್ರಪಂಚವನ್ನು ಲೋಕಸಾಮಾನ್ಯದ ದೃಷ್ಟಿಯಿಂದ ತಿರಸ್ಕರಿಸಿದರೆ ಅವರಿಗೆ ಅಟ್ಟಕ್ಕೆ ಹಾರೋದಕ್ಕೆ ಆಗದೆ ಇದ್ದವರು ಬೆಟ್ಟಕ್ಕೆ ಹಾರುವುದಕ್ಕೆ ಹೇಗಾಗುತ್ತದೆ? ಅದಕ್ಕಿರಬೇಕು. ಆದರೆ ಈ ಹೊತ್ತಿನ ಜಗತ್ತೇನಾಗಿದೆ, ಪ್ರತಿಯೊಬ್ಬರಿಗೂ ಪ್ರತಿಯೊಂದು ವಿಷಯದಲ್ಲಿಯೂ ಆಕ್ಸೆಸ್, ಅಂದರೆ ಪ್ರವೇಶ ಇದೆ. ಪ್ರವೇಶ ಇರೋದ್ರಿಂದ ನಂಬಿಕೆಗಳಿಗೆ ಘಾಸಿ ಮಾಡತಕ್ಕಂಥ ಎಷ್ಟೋ ವಿಷಯಗಳು ಗೊತ್ತಾಗ್ತಾ ಇರ್ತವೆ. ಏನು ಮಾಡೋಕ್ಕಾಗೋದಿಲ್ಲ. ಹಿಂದೆ ಎಲ್ಲ ನಾವು ಎಷ್ಟೋ ವಿಷಯಗಳನ್ನು ಗ್ರಂಥಸ್ಥವಾಗಿ ಮಾತ್ರ ಇದ್ದದ್ದು, ಗ್ರಂಥಗಳು ಮುದ್ರಿತವಾಗಿ ಸಿಗ್ತಾ ಇರಲಿಲ್ವ?
ಆಗ ಯಾರೋ ಹೇಳಿದ್ರೆ ಉಂಟು, ಇಲ್ಲದಿದ್ರೆ ಇಲ್ಲ. ಅಧಿಕಾರಿ ಅನಧಿಕಾರಿ ಇವೆಲ್ಲ ಇತ್ತು. ಈಗ ಹಾಗಿಲ್ವಲ್ಲ. ಒಂದು ಬಟನ್ ಒತ್ತಿದರೆ ಜಗತ್ತಿನಲ್ಲಿರುವ ಜ್ಞಾನರಾಶಿ ಎಲ್ಲ ಕಣ್ಣು ಮುಂದೆ ಕುಣಿದಾಡ್ಬಿಡುತ್ತೆ ಎನ್ನುವಾಗ ನಮ್ಮ ನಂಬಿಕೆಗಳನ್ನು ಮುಗ್ಧವಾಗಿ ನಮಗೆ ಉಳಿಸಿಕೊಳ್ಳಕ್ಕಾಗುವುದೇ ಇಲ್ಲ. ನಾನು ಅದನ್ನು ಎಷ್ಟೋ ಬಾರಿ ತಿಳಿಸಿದ್ದೀನಿ ವೇದಿಕೆಯಲ್ಲಿ ಕೂಡ. ಹಿಂದೆ ನಂಬಿಕೆಯನ್ನು ಕಾಪಾಡಿಕೊಳ್ಳುವಂತೆ ಜಗತ್ತಿತ್ತು. ನಂಬಿಕೆಯ ಸಸಿ ನಿರಪಾಯವಾಗಿ ಬೆಳೆಯುವುದಕ್ಕೆ ಆಗ್ತಾ ಇತ್ತು. ಸಾಮಾನ್ಯನಾಗಿಯೇ ಉಳಿಯಬಹುದಾಗಿತ್ತು, ಉಳಿದು ನೆಮ್ಮದಿ ಕಾಣಬಹುದಾಗಿತ್ತು. ಈಗ ಸಾಮಾನ್ಯನಾಗಿ ಉಳಿಯುವಂತೆ ಇಲ್ಲ. ಅವನು ಒಂದೋ ಅಳಿಯಬೇಕು, ಇಲ್ಲ ಅಸಾಮಾನ್ಯನಾಗಬೇಕು. ಈ ಥರ ಸ್ಥಿತಿ ಇದೆ. ಇದು ದೊಡ್ಡ ಸಮಸ್ಯೆ. ಹಾಗಾಗಿ ಪ್ರತಿಯೊಬ್ಬ ಜ್ಞಾನಿ ಆಗಬೇಕು, ಇಲ್ಲ ಅವನು ನಾಶವಾಗಬೇಕು ಅನ್ನುವ ಮಟ್ಟಕ್ಕೆ ತಂದು ಇಟ್ಟುಬಿಟ್ಟಿದ್ದಾರೆ. ಒಂದು ಆರ್ಥಿಕ ಪ್ರಪಂಚದ ಉದಾಹರಣೆ ಕೊಟ್ಟರೆ ಗೊತ್ತಾಗುತ್ತದೆ. ಈಗ ಒಂದು 50-60 ವರ್ಷಗಳ ಕೆಳಗೆಲ್ಲ ಸಣ್ಣ ಉದ್ಯಮವನ್ನು ತನ್ನ ಪಾಡಿಗೆ ತಾನು ಮಾಡಿಕೊಂಡು ಹೋಗಬಹುದಾಗಿತ್ತು. ಆದರೆ ಈ ರಿಲಯನ್ಸು ಆ ತರಹ ಮಲ್ಟಿನ್ಯಾಷನಲ್ ಕಂಪನಿಗಳು ಬಂದು ಉಪ್ಪನ್ನು ನಾವು ಮಾಡ್ತೀವಿ, ಬೀಡಿನೂ ನಾವು ಮಾಡ್ತೀವಿ, ತರಕಾರಿನೂ ನಾವು ಮಾರ್ತೀವಿ ಅಂತೆಲ್ಲ ಬಂದಾಗ, ರಿಲಯನ್ಸ್ ಫ್ರೆಶ್ ಅಂತೆ, ಮಣ್ಣಂತೆ, ಮಸಿ ಅಂತ ಬಂದಾಗ, ತಳ್ಳುಗಾಡಿನಲ್ಲಿ ಸ್ವಂತಿಕೆಯಿಂದ ತನ್ನ ಉದ್ಯೋಗವಾಗಿ ತಾನು ತಳ್ಕೊಂಡು ಹೋಗ್ತಕ್ಕಂಥವನಿಗೆ ಹನಿಯಾಗಿ ಕೆಲಸ ಮಾಡ್ಕೊಳ್ತಾವನಿಗೆ ಉದ್ಯೋಗ ಇಲ್ಲ. ಅವನೊಂದು ಮಾಲಲ್ಲಿ ಹೋಗ್ಬಿಟ್ಟಿದ್ದು ಒಂದು ಯೂನಿಫಾರ್ಮ್ ಹಾಕ್ಕೊಳ್ಬೇಕು, ಬರದೇ ಇರತಕ್ಕಂಥ ಇಂಗ್ಲಿಷ್ನಲ್ಲಿ ಏನೋ ಬೊಗಳ್ತಾ ಚಪರಾಸಿ ಥರ ನಿಂತ್ಕೋಬೇಕು. ಇದು ಆಗಿರ್ತಕ್ಕಂಥ. ಇನ್ನು ಹೋಗಿ ನೋಡಿ ಇವರ ಉದ್ಯೋಗಗಳು ಹೇಗೆ ಹೋಗಿದೆ ಅಂತಂದರೆ, ಸ್ವಂತ ಉದ್ಯೋಗ ಮಾಡ್ಕೊಳಕ್ಕಾಗೋಲ್ಲ. ಈಗ ಎಲ್ರಿಗೂ ಭಯ, ರಸ್ತೆಗೆ ಹೋಗೋದಿಕ್ಕೇನೆ ಭಯ, ರಸ್ತೆಯಲ್ಲಿ ತರಕಾರಿ ಕೊಳ್ಳೋದಿಕ್ಕೇನೆ ಭಯ. ಹಾಗಾಗಿ ಅವರೆಲ್ಲ ಹೋಗ್ತಕ್ಕಂಥದ್ದು ವಾಲ್ಮಾರ್ಟ್ಗೆ, ಬಿಗ್ ಬಜಾರ್ಗೆ, ಬಿಗ್ಗೆಸ್ಟ್ ಬಜಾರ್ಗೆ, ಈ ಥರದಕ್ಕೇನೆ ಹೋಗುವುದಾಗಿ ಪೆಟ್ಟಿಗೆ ಅಂಗಡಿಗೆ, ಗೂಡಂಗಡಿಗೆ ಹೋಗ್ತಕ್ಕಂಥವ್ರು ಯಾರಾಗ್ತಾ ಇದ್ದಾರೆ? ಇನ್ನೂ ಪುಣ್ಯ ನಮ್ಮ ದೇಶದಲ್ಲಿ ಬಡತನ ಇರೋದ್ರಿಂದ ಸ್ವಂತಿಕೆ ಇದೆ. ಏಕೆಂದ್ರೆ ಬಡತನ ಇರೋದ್ರಿಂದ ಈ ಅಂಗಡಿಗಳು ಬಾಳ್ತಾ ಇವೆ. ಹಾಗಾಗಿ ಆಂಟ್ರಪ್ರಿನರ್ಶಿಪ್ ಅಂತಾರಲ್ಲ, ವೈಯಕ್ತಿಕ ಮಟ್ಟದಲ್ಲಿ ಖಾಸಗಿಯ ಉದ್ಯಮ ಇದೆ. ಅಮೆರಿಕದಲ್ಲಿ ಖಾಸಗಿ ಉದ್ಯಮ ಎಷ್ಟು ಜನಕ್ಕಿದೆ? ಎಲ್ಲರೂ ಕೆಲಸ ಮಾಡ್ತಾರೆ. ಒಂದು ದೊಡ್ಡ ವ್ಯವಸ್ಥೆಗೆ ಒಂದು ಮಹಾಯಂತ್ರದಲ್ಲಿ ನಟ್ಟು ಬೋಲ್ಟು ಆಗಿದ್ದಾರೆ ಹೊರತು ತನ್ನ ಮಟ್ಟಿಗೆ ತಾನೇ ಒಂದು ಸ್ವಯಂಪೂರ್ಣವಾದ ಬುಗುರಿ ತರ, ಒಂದು ಸ್ವಯಂಪೂರ್ಣವಾದ ಗೋಲಿ ತರಹ ಇಲ್ಲ. ಈ ಸಮಸ್ಯೆ ತುಂಬಾ ಇರತಕ್ಕಂಥದ್ದು. ಹೀಗಾಗಿ ಜಗತ್ತು ಹೋಗ್ತಾ ಇರೋದು ನೋಡಿದ್ರೆ ಅಮೆರಿಕನ್ ಮಾಡೆಲ್ ಕಡೆಗೆ ಹೋಗ್ತಾ ಇದೆ ಹೊರತು ಭಾರತೀಯವಾದ ಮಾಡೆಲ್ ಕಡೆಗೆ ಇಲ್ಲ. ಅದರಿಂದ ನಮ್ಮ ಬಡತನವೋ ಸಿರಿತನವೋ ಅದರೊಳಗೆ ಒಂದು ಸ್ವಂತಿಕೆ ಉಳಿಸ್ಕೊಳಕ್ಕಾಗ್ತಿಲ್ಲ. ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ನಾನು ಹೇಳ್ತಾ ಇಲ್ಲ. ಎಲ್ಲರೂ ವಿ ಆರ್ ಫೋರ್ಸ್ ಟು ಬಿಕಮ್ ಮಲ್ಟಿನ್ಯಾಷನಲ್, ಫೋರ್ಸ್ ಟು ಬಿಕಮ್ ಬಿಗ್. ಹಾಗಾದಾಗ ವ್ಯಕ್ತಿಗತವಾದ ಯೋಗ್ಯತೆ ಉಳಿಯೋಲ್ಲ. ವ್ಯಕ್ತಿಗತವಾದ ಯೋಗ್ಯತೆ ಉಳಿದೇ ಇದ್ದಾಗ ನಮ್ಮ ಮುಗ್ಧತೆಯನ್ನು ನಾವು ಕಾಪಾಡ್ಕೊಳ್ಳೋಕ್ಕಾಗೋಲ್ಲ. ನಮಗೆ ಬೇಕೋ ಬೇಡವೋ ಎಲ್ಲ ಓದ್ಕೊಳ್ಬೇಕು. ನೋಡಿ, ನಾನು ಆಧುನಿಕ ಜಗತ್ತಿನ ಸಂಪರ್ಕ ಇಲ್ಲದೆ ಬಾಳಬಹುದು ಅಂತಂದ್ರೆ ಆಗುವುದೇ ಇಲ್ಲ. ಏನು ಮಾಡಿಬಿಡ್ತಾರೆ, ನಿಮಗೆ ಇಂಟರ್ನೆಟ್ಟಲ್ಲಿ ಒಂದು ಮೆಸೇಜ್ ಕಳಿಸ್ಬಿಡ್ತೀವಿ, ಮೇಲ್ ಮಾಡಿಬಿಡ್ತೀವಿ, ನಿಮಗೆ ಇನ್ನೊಂದು SMS ಮಾಡಿಬಿಡ್ತೀವಿ ಅಂತ. ನನಗೆ ಎಷ್ಟು ಸಮಸ್ಯೆ ಆಗಿದೆ ಅಂದರೆ, ನಾನು ಆಟೋದಲ್ಲಿ ಬರ್ತೀನಿ ಹೋಗ್ತೀನಿ, ಅದರ ಅಸ್ತವ್ಯಸ್ತತೆ ನಿಮಗೆ ಗೊತ್ತಿದೆ. ನನ್ನ ಬೆನ್ನು ಎಷ್ಟು ಕುಣಿದಾಡುತ್ತೆ ಅನ್ನೋದು ಲೋಕಕ್ಕೂ ಸಾಕಷ್ಟು ಗೊತ್ತಿದೆ. ಇಲ್ಲ ಇವಾಗ ಬೇರೆ ಬೇರೆ ಟ್ಯಾಕ್ಸಿಗಳೆಲ್ಲ ಬಂದಿವೆ, ಅದರೊಳಗೆ ಹೋಗ್ಬೋದು ಅಂದರೆ ನನಗೆ ಆ ಆ್ಯಪನ್ನು ಸೆಲ್ಫೋನಲ್ಲಿ ಯಾರೋ ಪುಣ್ಯಾತ್ಮ ಹಾಕಿಕೊಟ್ರೆ ಆಪರೇಟ್ ಮಾಡೋದು ಬರೋದಿಲ್ಲ. ಆ ಮಟ್ಟದ ನನ್ನ ಇಂಜಿನಿಯರಿಂಗ್ ಜ್ಞಾನ. ಹೀಗಾಗಿ ಇಂಗ್ಲಿಷ್ ಪುಸ್ತಕ ಕೈನಲ್ಲಿ ಇಟ್ಕೊಂಡು ಓದಕ್ಕೆ ಬರದೇ ಇದ್ದವ್ರ ತರಹ ಕೈಗಡಿಯಾರ ಕಟ್ಟಿಕೊಂಡು ಗಂಟೆ ನೋಡಕ್ ಬರಲ್ಲ, ಯಾರಿಗಾರು ತೋರಿಸ್ಬಿಟ್ಟು ಗಂಟೆ ಎಷ್ಟು ಹೇಳ್ರಪ್ಪ ಅಂತ ಕೇಳಬೇಕು. ಆ ಥರ ನನ್ನ ಸೆಲ್ ಫೋನ್ ಕೊಟ್ಬಿಟ್ಟಿದ್ರೆ ನೀವು ನನಗೊಂದು ಟ್ಯಾಕ್ಸಿ ಬುಕ್ ಮಾಡಿಕೊಡ್ರಪ್ಪ ಅಂತ ಕೇಳಬೇಕು. ಈ ಕಾಲದಲ್ಲಿ ಯಾವುದೂ ಸಿಗ್ಬೋದು, ಮನುಷ್ಯರು ಮಾತ್ರ ಸಿಗೋಲ್ಲ. ಅಷ್ಟು ದುಬಾರಿ ಆಗಿಬಿಟ್ಟಿದೆ ಮನುಷ್ಯರ ಸಾಹಚರ್ಯ. ಅಂದರೆ ನಮ್ಮ ಪೆದ್ದತನವನ್ನು ನಾವು ಕಾಪಾಡ್ಕೊಳ್ಳೋಕ್ಕಾಗ್ತಿಲ್ಲ. ಪೆದ್ದತನ ನೆಮ್ಮದಿಗೆ ತುಂಬಾ ಮುಖ್ಯವಾದಂಥದ್ದು. ಏಕೆಂದ್ರೆ ಎಲ್ಲ ತಿಳ್ಕೊಳಕ್ ಹೋದ್ರೆ ಪುರುಸತ್ತೆಲ್ಲಿರುತ್ತೆ. ನನಗೆ ಮಾಲಿನಿ ಛಂದಸ್ಸಲ್ಲಿ ಪದವನ್ನು ಹೇಗೆ ಸಿಕ್ಸೋಣ ಅಂತ ಯೋಚನೆ ಮಾಡ್ತಾ ಇರ್ತೀನಿ. ವಾರದ ಷಟ್ಪದಿನ ಸಂಸ್ಕೃತಿಗೆ ಹೇಗೆ ಏರಿಸೋಣ ಅಂತ ಯೋಚನೆ ಮಾಡ್ತಾ ಇರ್ತೀನಿ. ಅದರೊಳಗೆ ಈ ಯಾವುದೋ ಟ್ಯಾಕ್ಸಿದು ಮತ್ತೆ ಯಾವುದ್ರದ್ದು ಅದು ಹೇಗೆ ತಿಳ್ಕೊಳ್ಳೋಣ ಅಂತ. ಎಲ್ಲವೂ ಆಗಬೇಕು ಅಂತಂದ್ರೆ ಚಪರಾಸಿಯಿಂದ ಮೊದಲುಕೊಂಡು ಬಾಸ್ವರೆಗೂ ಆಗಬೇಕು ಅಂದರೆ ಕಷ್ಟ ಆಗುತ್ತೆ. ಯಾವುದೋ ಒಂದು ಮಾಡ್ಕೊಂಡಿರೋಣ ಅಂದರೆ ಬಿಡೋದಿಲ್ಲ. ಅಂದರೆ ನಮ್ಮ ನಂಬಿಕೆಯ ಜಗತ್ತಿನ ಪೆದ್ದತನ ನಮಗೆ ಕೊಟ್ಟ ಒಂದು ನೆಮ್ಮದಿ ಈಗಿಲ್ಲ. ಹಳೆಯ ಭಕ್ತಿ ಶ್ರದ್ಧೆ ಮಾಸಿ ಹೋಗಿವೆ ಜಗದಿ, ಸುಳಿದಿಲ್ಲವಾವ ಹೊಸ ದರ್ಶನದ ಹೊಳಪು. ಈ ಆಧುನಿಕ ಪ್ರಪಂಚದ ವೇಗಕ್ಕೆ ಏರುವ ಶಕ್ತಿ ಬರ್ತಾ ಇಲ್ಲ. ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿ ಈ ಸಮಸ್ಯೆಗಳಿರುತ್ತೆ.
ಕೆಲವರು ಹೇಳ್ತಾರೆ, ಅಯ್ಯೋ ಇದೆಲ್ಲ ಏನು ಮಹಾ ಸುಲಭವಾದದ್ದು, ಎಳೆ ಮಕ್ಕಳು ಮಾಡ್ತಾರೆ ಅಂತ. ಅವ್ರಿಗೆ ಇನ್ಯಾವುದೋ ಸಮಸ್ಯೆ ಇರುತ್ತೆ. ಅವರಿಗೆ ಒಂದು ಸ್ಕೂಲ್ ಹೋಮ್ವರ್ಕ್ ಮಾಡದೇ ಇದ್ರೆ ಪೆಡಂಭೂತ ಬಿದ್ದಂತೆ ಇರುತ್ತೆ, ಪೀರ್ ಪ್ರೆಷರಲ್ಲಿ ಹುಚ್ಚಿಡ್ದಂಗೆ ಆಗುತ್ತೆ. ನನಗೆ ಅವು ಏನು ಇರುವೆ ಕಚ್ಚಿದಂಗೂ ಆಗೋದಿಲ್ಲ. ಇಡೀ ಜಗತ್ತು ನನ್ನನ್ನು ಹೋಲಿಸಿಬಿಟ್ಟು ನೀನು ಏನೂ ಇಲ್ಲ ಅಂದ್ರೂ ನನಗೇನು ಚಿಂತೆ ಇಲ್ಲಪ್ಪ, ನೆಮ್ಮದಿಯಾಗಿರ್ತೀನಿ. ನಾಹಂ ಯಾಚೆ ಪದಮೋಡಿಪತೆ ಉಡುಪತೇರ್ ನಾಧಿಕಾರಂ ಮಘೋನಃ ನಾಪಿ ಬ್ರಾಹ್ಮೀಂ ಭುವನ ಗುರುತಾಂ ಕಾಕತಾನ್ಯ ಪ್ರಪಂಚೆ ಅನ್ಯಸ್ಯಾನ್ಯ ಸ್ಥಿತಿ ಅಭಿಲಷನ್ ಅಸ್ತು ಕಸ್ತಸ್ಯ ಲೋಕಃ ಶಂಭೋ ಮಯ್ಯಂ ದಿಶಮಸರಣಿತಂ ಮಾಮಕಾನಂದಮೇವ. ನನಗೆ ಇಂದ್ರನ ಪದವಿ ಬೇಕು, ಚಂದ್ರನ ಪದವಿ ಬೇಕು ಅಂತ ಏನೂ ಬಯಸೋಲ್ಲ. ಒಬ್ಬರ ಪದವಿ ಇನ್ನೊಬ್ಬರು ಬಯಸಿದ್ರೆ ಕೊನೆಯಲ್ಲಿ ನನಗೇನು ದಕ್ಕಬೇಕೋ ಅದು ದಕ್ಕಿದ್ರೆ ಸಾಕು ಅಂತ. ಹೀಗಾಗಿ ನಾವು ಎಷ್ಟು ಉಣ್ಣೋಕ್ಕಾಗುತ್ತೋ ಅಷ್ಟೇ, ನಾವೆಷ್ಟು ತೊಡಕ್ಕಾಗುತ್ತೋ ಅಷ್ಟೇ, ನಾವು ಎಷ್ಟು ಬದುಕೋಕ್ಕಾಗುತ್ತೋ ಅಷ್ಟೇ. ಈ ನೆಮ್ಮದಿ, ಐ ಹ್ಯಾವ್ ಫಿಲಸಾಫಿಕಲ್ ಕ್ಲಾರಿಟಿ ಬಟ್ ಐ ಡೋಂಟ್ ಹ್ಯಾವ್ ವರ್ಲ್ಡ್ಲಿ ಕ್ಲಾರಿಟಿ. ಅಹನ್ಯೇನಿ ಕಾಲಕ್ಷೇಪದ ಸ್ಪಷ್ಟತೆ ಇಲ್ಲ, ಪರಮಾರ್ಥದ ಸ್ಪಷ್ಟತೆ ಇದೆ. ಈ ಥರದ ಸಮಸ್ಯೆ ಅಂದರೆ ಯಾಕೆ ಹೇಳ್ತಿದ್ದೀನಿ, ಈ ಕಾವ್ಯಗಳನ್ನೆಲ್ಲ ವಿಮರ್ಶೆ ಮಾಡುವಾಗ ನಾವು ನಮ್ಮ ಕಾಲದ ಅಳತೆಗಳನ್ನು ಇಟ್ಕೊಂಡು ಅಲ್ಲಿ ನೋಡಿ ಅವನ ಅಶ್ವತ್ಥಾಮ ಬ್ರಾಹ್ಮಣ ಜಾತಿವಾದಿ ಅಂತ ಬೈಯದೇನು ಪ್ರಯೋಜನ ಇಲ್ಲ. ಹಾಗಂತ ಅವನು ಹೊಗಳದೂಬಾರ್ದು. ನಮ್ಮ ಎಷ್ಟೋ ಜನ ಮಠಮಂದಿಗಳವರು, ಮಡಿವಂತರು, ಜುಟ್ಟು ಜನಿವಾರದಲ್ಲೇ ಸರ್ವಸ್ವ ಅನ್ನೋರು ಮೀಸೆ ತಿರುಗುತ್ತಾರೆ. ಇಲ್ಲದ ಮೀಸೆ, ಬ್ರಾಹ್ಮಣ ಮೀಸೆ ಬಿಡಬಾರ್ದು ಅಂತಿದೆ. ಹಿಂಬಾಗಲಿಂದ ಅಪ್ಪ ಬದುಕಿರೋವರೆಗೂ ಬಿಡಬಹುದು ಅಂತಲೂ ಒಂದು ಪಕ್ಷ ಉಂಟು. ಅಂದರೆ ಹೀಗೆ ಕ್ಷುದ್ರವಾಗಿ ಆ ಅಹಂಕಾರ ವರ್ಧನೆಗೆ ಏನು ಬೇಕೋ ಅದನ್ನೆಲ್ಲ ಮಾಡಿಕೊಳ್ತಾರೆ. ಆದರೆ ಅದಲ್ಲ, ಇವುಗಳನ್ನು ನೋಡಬೇಕಾದದ್ದು ಮಾನವ ಸ್ವಭಾವ ಚಿತ್ರಣವಾಗಿ ನೋಡಬೇಕು. ಜಾತಿ ಇಲ್ಲದ ದೇಶದಲ್ಲಿಯೂ ವರ್ಗ ಇರುತ್ತದೆ, ವರ್ಗ ಇಲ್ಲದ ದೇಶದಲ್ಲಿಯೂ ಬಡವ ಸಿರಿವಂತ ಅಂತ ಇರುತ್ತದೆ. ಅದಿಲ್ಲದ ದೇಶದಲ್ಲಿಯೂ ಒಂದು ಪ್ರಾಂತದವನು ಇನ್ನೊಂದು ಪ್ರಾಂತದವನು ಅಂತ ಇರುತ್ತದೆ. ಏನಿಲ್ಲ, ಅಂತಹ ನಿಘಂಟು ಬರೆದಂಥ ಮಹಾಪಂಡಿತ, ಇಂಗ್ಲಿಷ್ ಕಂಡಂಥ ದೊಡ್ಡ ವಿದ್ವಾಂಸ ಅಂತ ಹೇಳುವ ಸ್ಯಾಮ್ಯುಯಲ್ ಜಾನ್ಸನ್, ಅವನಿಗೆ ಈ ಇಂಗ್ಲೆಂಡಿನ ಅಂದರೆ ಯುನೈಟೆಡ್ ಕಿಂಗ್ಡಮ್ನ ಮತ್ತೊಂದು ಭಾಗವಾದಂಥ ಸ್ಕಾಟ್ಲೆಂಡ್ ಬಗ್ಗೆ, ಸ್ಕಾಟಿಷ್ ಜನದ ಬಗ್ಗೆ ಎಷ್ಟು ತಿರಸ್ಕಾರ ಇತ್ತು ಅಂದರೆ, ಒಂದು ಧಾನ್ಯದ ಬಗ್ಗೆ ಹೇಳ್ತಾನೆ, ರೈಯೋ ಅಥವಾ ಓಟ್ಸೋ ಯಾವುದರ ಬಗ್ಗೆನೋ, ದಿಸ್ ಈಸ್ ಎ ಸಾರ್ಟ್ ಆಫ್ ಗ್ರೈನ್ ವಿಚ್ ಈಸ್ ಯೂಸ್ಡ್ ಫಾರ್ ಹ್ಯೂಮನ್ ಬೀಯಿಂಗ್ಸ್ ಇನ್ ಸ್ಕಾಟ್ಲೆಂಡ್ ಅಂಡ್ ಯೂಸ್ಡ್ ಫಾರ್ ಹಾರ್ಸಸ್ ಇನ್ ಇಂಗ್ಲೆಂಡ್ ಅಂತ ಬರೀತಾರೆ. ನಿಘಂಟುನಲ್ಲಿ ಬರೆಯುವಾಗಲೂ ತನ್ನ ರಾಗದ್ವೇಷಗಳನ್ನು ಬಿಡೋಲ್ಲ. ಅಂದರೆ ಮಾನವ ಸ್ವಭಾವದಲ್ಲಿ ಈ ರಾಗದ್ವೇಷ ಇರತಕ್ಕಂಥದ್ದು. ಆ ರಾಗದ್ವೇಷದ ಮನಸ್ಸು ಜಾತಿಯನ್ನು ಬಳಸ್ಕೊಳ್ಳುತ್ತೆ, ಭಾಷೆಯನ್ನು ಬಳಸ್ಕೊಳ್ಳುತ್ತದೆ, ಊಟವನ್ನು ಬಳಸ್ಕೊಳ್ಳುತ್ತದೆ, ಪ್ರಾಂತವನ್ನು ಬಳಸ್ಕೊಳ್ಳುತ್ತದೆ, ಚರ್ಮದ ಬಣ್ಣವನ್ನು ಬಳಸ್ಕೊಳ್ಳುತ್ತದೆ, ಲಿಂಗವನ್ನು ಬಳಸ್ಕೊಳ್ಳುತ್ತದೆ, ಜೆಂಡರ್ ಡಿಸ್ಪ್ಯಾರಿಟಿ ಎಲ್ಲ ಕೂಡ ಕಾಮಯೇಷಃ ಕ್ರೋಧಯೇಷಃ ರಜೋಗುಣ ಸಮುದ್ಭವ ಮಹಾಶನೋ ಮಹಾಪಾಪ್ಮ ವಿದ್ಯೇನ ಮಿಹವೈರಿಣಂ ಅಲ್ಲಿಗೆ ಬಂದು ನಿಲ್ಲುತ್ತದೆ. ಇದು ವೇದಾಂತದ ನಿಶ್ಚಯ. ಹೀಗಾಗಿ ಈ ದೃಷ್ಟಿಯ ನೆಮ್ಮದಿಯಿಂದ ನೋಡದೇ ಇದ್ದರೆ ನಮಗೆ ಇವುಗಳು ಸಲ್ಲಿಸಬಹುದಾದ ಪ್ರಯೋಜನ ಕಡಿಮೆ ಆಗುತ್ತದೆ. ಈಚೆಗೆ ಒಂದು ಪುಸ್ತಕ ಬಂದಿದೆಯಂತೆ, ನಾನು ನೋಡಿಲ್ಲ. ಲೇಖಕರು ಬರೆಯುವ ಮುನ್ನ ನನ್ನ ಹತ್ತಿರಕ್ಕೆ ಬಂದಿದ್ದರು. ನಾಟ್ಯಶಾಸ್ತ್ರದಲ್ಲಿ ಮಹಿಳೆ ಅಂತಲೂ ಯಾವುದೋ. ಅವರು ಬಂದಾಗ ನಾನು ನನಗೆ ಏನು ತೋರಿದೆ ಅದನ್ನು ಒಂದಿಷ್ಟು ಹೇಳಿದೆ. ಮತ್ತು ಒಂದು ಮಾತನ್ನು ಹೇಳಿದೆ, ನೋಡಿಮ್ಮ, ಈ ಸ್ತ್ರೀವಾದ ದೃಷ್ಟಿಕೋನದಿಂದ ನಾಟ್ಯಶಾಸ್ತ್ರವನ್ನು ನೋಡಿದ್ರೆ ನಮಗೆ ಸಿಗುವುದಕ್ಕಿಂತ ಕಳ್ಕೊಳ್ಳೋದು ಹೆಚ್ಚು ಅಂತ. ನೀವು ಕಡಲೆಕಾಯಿ ಸಿಪ್ಪೆಯಲ್ಲಿ ಏನಾದರೂ ಅಡುಗೆ ಮಾಡ್ತೀವಿ ಅಂತ ಹೋದರೆ ಹಂದಿಗಳಿಗೆ ಹಾಕುವಂಥ ಆಹಾರ ಆಗುತ್ತದೆ. ಹಂದಿಗಳು ಜೀವಿಗಳೇ, ಅವುಗಳು ಕಡಲೆಕಾಯಿ ಸಿಪ್ಪೆ ಅಂತ ತಿನ್ನುತ್ತವೆ. ಕಡಲೆಕಾಯಿ ಬೀಜ ಕೊಟ್ಟರೆ ಇನ್ನೂ ಚೆನ್ನಾಗಿ ತಿನ್ನುತ್ತವೆ. ಸಿಪ್ಪೆ ತಿಂದು ಜೀರ್ಣಿಸ್ಕೊಳ್ಳಬಲ್ವೋ, ನಮಗಾಗೋದಿಲ್ಲ. ಹಾಗಾಗಿ ನಾಟ್ಯಶಾಸ್ತ್ರದಲ್ಲಿ ಸ್ತ್ರೀವಾದ ಹುಡುಕಿ ಪ್ರಯೋಜನ ಕಡಿಮೆ. ನಾಟ್ಯಶಾಸ್ತ್ರದ ಮುಖ್ಯ ವಿಷಯ ಇರತಕ್ಕಂಥದ್ದು ಚಲನವಲನಕ್ಕೆ ಸಂಬಂಧಪಟ್ಟದ್ದು, ಸೌಂದರ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟದ್ದು. ಸಮಾಜಶಾಸ್ತ್ರ ನಿರ್ಮಾಣಕ್ಕೆ ನಾಟ್ಯಶಾಸ್ತ್ರ ಒಂದು ಟಿಪ್ಪಣಿ. ಆದರೆ ಆ ದೃಷ್ಟಿ ಇಟ್ಟುಕೊಂಡು ನೋಡಿದಾಗ ನಾಟ್ಯಶಾಸ್ತ್ರದ ಮಹತ್ತರವಾದ ಮೌಲ್ಯವನ್ನು ಅವಗಣಿಸುವ ತರಹ ಆಗಬಾರ್ದು. ಯಾವ ಕಾಲದ ಗ್ರಂಥವನ್ನು ತೆಗೆದುಕೊಂಡ್ರೂ ನಮ್ಮ ಕಾಲಕ್ಕೆ ಬೇಡದ್ದು, ನಮ್ಮ ಕಾಲಕ್ಕೆ ವಿರುದ್ಧವಾದದ್ದು ಒಂದಷ್ಟಿರುತ್ತೆ. ಹಾಗಿಲ್ಲದೆ ಇದ್ರೆ ಹೇಗೆ? ಅಲ್ರಿ, ಅತ್ತೆ ಮಾವನೇ ನಮ್ಮ ಕಾಲಕ್ಕೆ ವಿರೋಧವಾಗಿ ಕಾಣಿಸ್ತಾರೆ. ಹಾಗಿರುವಾಗ ಯಾವುದೋ ಕಾಲದ ಪಾಣಿನಿ, ಯಾವುದೋ ಕಾಲದ ಭರತ ವಿರೋಧಿಗಳ ಕಾಣದೇ ಇದ್ರೆ ಆಶ್ಚರ್ಯವೇ ಹೋತು, ಇನ್ನೇನು ಅಲ್ಲ. ಮೊನ್ನೆಯ ಆಹಾರ ದೇಹಕ್ಕೆ ವಿರೋಧವಾಗುತ್ತೆ. ಆದರೆ ಮೊನ್ನೆ ದಿವಸ ಅದು ವಿರೋಧವಾಗಿತ್ತಾ? ಇಲ್ಲ, ಅದು ಚೆನ್ನಾಗಿತ್ತು. ಹಾಗಾಗಿ ಅದನ್ನು ಇವತ್ತು ಹಾಗೆ ಬಳಸೋದಾ? ಫ್ರಿಜ್ಜಲ್ಲಿ ಇಟ್ಕೊಳ್ಳಿ, ಬಳಸಿ ಅಂತಂತಾರೆ. ಒಟ್ಟಿನಲ್ಲಿ ತಾತ್ಪರ್ಯ ಏನಂದರೆ, ನಾವು ರಂಧ್ರಾನ್ವೇಷಣ ದಕ್ಷತೆಯಿಂದ ಹೊರಟ್ರೆ ಸಿಗುವಂಥದ್ದು ಕಡಿಮೆ, ಸಾರವತ್ತಾದ್ದು ವಿಶ್ವಜನೀಯವಾದದ್ದು ಹೇಳಿ ನಾಟ್ಯಶಾಸ್ತ್ರ ಈ ಒಂದು ಲಿಂಗ ತಾರತಮ್ಯ ವ್ಯತ್ಯಾಸದ ಫಲವಾಗಿ ಬಂದಿದ್ದರೂ
ಅಲ್ಲಿ ಇರ್ತಕ್ಕಂಥ ಲಿಂಗ ತಾರತಮ್ಯ ನಾಟ್ಯಶಾಸ್ತ್ರದ ಮುಖ್ಯ ಸ್ವಾರಸ್ಯವನ್ನು ಗ್ರಹಿಸೋದಕ್ಕೆ ಅಡ್ಡಿ ಅಲ್ಲ. ಮತ್ತೆ ಈ ಅಂಶವನ್ನು ಇಟ್ಟುಕೊಂಡು ನಾಟ್ಯಶಾಸ್ತ್ರವನ್ನೇ ಅಳೆಯೋದಿಕ್ಕೆ ಹೋಗೋದು ತುಂಬ ತಪ್ಪಾಗುತ್ತದೆ. ಇದನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ಹೀಗೆ ವಿವೇಕದ ನೆಲೆಯನ್ನು ನಾವು ತೋರಿಸಿಕೊಳ್ಬೇಕು. ಇಲ್ಲವಾದರೆ ಎಲ್ಲ ಪ್ರಾಚೀನ ಗ್ರಂಥಗಳಲ್ಲಿಯೂ ಇದೇ ಸಮಸ್ಯೆ ಬರುತ್ತದೆ. ಯಾಕೆ? ನೆನ್ನೆಯ ನಮ್ಮ ಬದುಕೇ ತಿರಸ್ಕಾರ್ಯವಾಗಿಬಿಡುತ್ತದೆ. ಹಾಗೆ ಏನು ಮಾಡೋಣ? ಆಗ ನಾವು ಎಲ್ಲಿಗೆ ಹೋಗೋಣ? ಈ ಕಾರಣದಿಂದ ಈ ವಾದದ ಚರ್ಚೆಯ ಒಂದು ಫಲಿತಾಂಶವಾಗಿ ಇದನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಅವನು ಬೈತಾನೆ. ಬೈಯುವಾಗ ಬ್ರಾಹ್ಮಣ್ಯದ ಗರ್ವಾಧಿಕ್ಯವನ್ನು ತೋರ್ಪಡಿಸ್ತಾನೆ. ಅಶ್ವತ್ಥಾಮನ ಮನೋಧರ್ಮ. ಅವನೇನು ಋಷಿಯ? ಯಾರೋ ಅಯೋಗ್ಯರು ಅವನಿಗೆ ಆಚಾರ್ಯ ಅಂತ ಹಾಕ್ಬಿಟ್ರು. ಅಶ್ವತ್ಥಾಮಾಚಾರ್ಯ ಅಂತ ಮುಂಡಾ ಮೋಚಿತು. ರಾತ್ರಿ ಎಳೆ ಮಕ್ಕಳನ್ನ ಮಲಗಿದ್ದವ್ರನ್ನ ಕೊಂದು ಬಂದ ಪೌರುಷ ಅವನದು. ಅಪ್ಪ ಮೇಷ್ಟ್ರಾಗಿದ್ದರೆ ಅಡ್ಡದಾರಿಯಿಂದ ಹೋಗ್ಬಿಟ್ಟು ಮಾರ್ಕ್ಸ್ ಹಾಕೊಂಡಂತ ಅಯೋಗ್ಯ, ಟ್ಯಾಬ್ಯುಲೇಷನ್ನಲ್ಲೇ ಮೋಸ ಮಾಡಿದಂಥ ವಿದ್ಯಾರ್ಥಿ ತರಹ ಅವನು. ಮಾರ್ಕ್ಸ್ ಕಾರ್ಡ್ ಟ್ಯಾಂಪರಿಂಗ್, ಮಾರ್ಕ್ಸ್ ಕಾರ್ಡ್ ಸ್ಕ್ಯಾಂಡ್ಲಿಂಗ್ನಲ್ಲಿ ಮೊದಲನೇವನು ಇವನು ಅಂತ ಅನ್ಬೇಕಷ್ಟೇನೆ. ಅವನ ಯೋಗ್ಯತೆಗೆ ಒಂದು ಹೆಣ್ಣು ಅವನಿಗೆ ದಕ್ಕಲಿಲ್ಲ. ಇನ್ನೆಂಥದ್ದು ಬ್ರಾಹ್ಮಣ್ಯ? ಆಹಿತಾಗ್ನಿ ಆಗದೆ ಅವನೇನು ಸಾಧಿಸಿದ್ದು? ಹೀಗಾಗಿ ಅವನಿಗೆ ಬೆಲೆ ಕೊಡ್ತಕ್ಕಂಥ ಸಮಾಜ ಅಯೋಗ್ಯವಾದದ್ದು. ಅವನಿಗೆ ಬೆಲೆ ಕೊಡೋರು ಬುದ್ಧಿ ಇಲ್ಲ. ಆದರೆ ಅವನ ಮಾತಿನ ಸ್ವಾರಸ್ಯಕ್ಕೆ ಬೆಲೆ ಕೊಡಬೇಕು. ಅದು ಕಾವ್ಯ. ಶಕುನಿ ಅಯೋಗ್ಯನಪ್ಪ, ಆದರೆ ಶಕುನಿ ಪಾತ್ರ ಎಷ್ಟು ಚೆನ್ನಾಗಿದೆ ಅದನ್ನು ನಾವು ಗಮನಿಸಬೇಕು. ಪಾಪಾಸ್ಗಳ್ಳಿ ಮುಟ್ಟದೆ ಕೈ ಚುಚ್ಚಿಕೊಳ್ಳುತ್ತೆ. ಆದರೆ ಪಾಪಾಸ್ಗಳ್ಳಿ ದೂರದಿಂದ ನೋಡಿದರೆ ಎಷ್ಟು ಸೊಗಸಾಗಿರ್ತಕ್ಕಂಥ ಆಕಾರ, ಮುಳ್ಳು ಸೂಜಿ ಥರ ಅದು ಹೇಗಿದೆ, ಇವೆಲ್ಲ ನೋಡಿ ಮೆಚ್ಚಬಹುದಾದದ್ದೇ. ನೀರಿನಲ್ಲಿದ್ದಾಗ ಮೊಸಳೆ, ನೆಲದಲ್ಲಿದ್ದಾಗ ನಾವು ತುಂಬ ಚೆನ್ನಾಗಿರುತ್ತೆ. ಮತ್ತೆ ಕರ್ಣನದಾದರೂ ಅದೇ ಬಗೆಯಲ್ಲಿ ಕಾಣಬೇಕು. ಅದರಿಂದ ಇವನು ಗೇಲಿ ಮಾಡಿದ್ದಕ್ಕೆ ಉತ್ತರ ಕೊಡ್ತಾನೆ. ದಾನ ಪ್ರತಿಗ್ರಹಣ ಅಂತ ಎಲ್ಲ ಉಂಟು. ದಾನಿಯ ಪಾಪವನ್ನು ಪ್ರತಿಗೃಹೀತರು ನಿವಾರಣೆ ಮಾಡ್ತಾನೆ. ಆ ಕಾರಣದಿಂದಲೇ ಷಟ್ಕರ್ಮ ಅಂತ ಏನು ಬ್ರಾಹ್ಮಣರಿಗಿತ್ತು, ಯಜನ, ಯಾಜನ, ಅಧ್ಯಯನ, ಅಧ್ಯಾಪನ, ದಾನ, ಪ್ರತಿಗ್ರಹಣ ಅಂತ ಯಜ್ಞ ಮಾಡುವುದು, ಮಾಡಿಸುವುದು, ಪಾಠ ಕೇಳುವುದು ಮತ್ತು ಹೇಳುವುದು, ಆಮೇಲೆ ದಾನ ಕೊಡುವುದು ಮತ್ತು ಸ್ವೀಕರಿಸುವುದು ಅಂತ ಈ 6 ಕರ್ಮಗಳನ್ನು ಬ್ರಾಹ್ಮಣರಿಗೆ, ದಾನ ಮಾಡುವುದು, ಅಧ್ಯಯನ ಮಾಡುವುದು, ಯಜ್ಞ ಮಾಡುವುದು, ಇದನ್ನು ತ್ರೈವರ್ಣಿಕರಿಗೆ ಅಂತ ಹೀಗೆ ಅಂತ ಶಾಸ್ತ್ರ ನಿಯಮ ಮಾಡಿರೋದು. ಆದರೆ ಕೆಲವರು ಪ್ರತಿಗ್ರಹಣ ಅಂತಕ್ಕಂಥದ್ದು ಕೀಳಾಗುತ್ತದೆ, ನಮಗೆ ಪಾತಕ ಎಲ್ಲ ಬರುತ್ತದೆ ಅಂತ ತೆಗೆದುಕೊಳ್ಳದೆ ಷಟ್ಕರ್ಮಿ ಬ್ರಾಹ್ಮಣರಲ್ಲ, ನಾವು ಪಂಚಕರ್ಮಿ ಬ್ರಾಹ್ಮಣರು ಅಂತಲೂ ಉಂಟು. ಮತ್ತೂರು, ಹೊಸಳ್ಳಿ, ಅಗ್ರಹಾರಗಳಲ್ಲಿ ಅವರಿಗೆ ಶಾಸನ ಕೊಟ್ಟಿದ್ದೇನೆ ಪಂಚಕರ್ಮಿ ಬ್ರಾಹ್ಮಣರು ಅಂತ ಕೊಟ್ಟಿರ್ತಕ್ಕಂಥದ್ದು ಅಂತ. ಅಂದರೆ ನಾವು ದಾನವನ್ನು ಸ್ವೀಕರಿಸೋದಿಲ್ಲ ಅಂತ ಹೀಗೆಲ್ಲ ಮಾಡಿಕೊಂಡದ್ದು ಉಂಟು. ಅದು ಪಾತಕವನ್ನು ಸ್ವೀಕರಿಸಬೇಕಾಗುತ್ತದೆ ಅಂತ. ಇರಲಿ, ಒಟ್ಟಿನಲ್ಲಿ ತಾತ್ಪರ್ಯ ಏನೆಂದರೆ, ದಾನ ಸ್ವೀಕಾರ ಮಾಡೋನು ಇನ್ನೊಬ್ಬನ ಪಾತಕವನ್ನು ತೆಗೆದುಕೊಳ್ಳಬೇಕು, ಜೀರ್ಣ ಮಾಡಿಕೊಳ್ಳಬೇಕು ಅಂದರೆ ಎಷ್ಟು ಭಯ ಪಡ್ತಾ ಇದ್ದ. ಅವನಿಗೂ ನಂಬಿಕೆ ಇತ್ತು. ಮೋಸ ಮಾಡೋಕ್ಕೆ ಮಾಡಿದ್ರು ಅಂದರೆ ಇವರು ತಿಳಿದವರಲ್ಲ, ಇದು ಮೋಸ ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಂಡಲ್ಲ, ಇದು ಶ್ರದ್ಧೆಯಿಂದ ಸತ್ಯ ಅಂತ ನಂಬುದವರು. ಅವನ ಪಾಪವನ್ನು ನಾನು ಜೀರ್ಣ ಮಾಡಿಕೊಳ್ಬೇಕು, ಅದಕ್ಕೆ ನಾನು ಸಾಚ ಆಗಿ ಬದುಕಬೇಕು. ಆ ನಿಯಮಗಳು ಇವೆ ಶಾಸ್ತ್ರದಲ್ಲಿ. ಶುದ್ಧ ಬ್ರಾಹ್ಮಣನಿಗೆ ಹಾಕಿರ್ತಕ್ಕಂಥ ನಿಯಮಗಳನ್ನು ನೋಡಿದ್ರೆ ಮೊದಲು ಬ್ರಾಹ್ಮಣರೇ ಮನುಸ್ಮೃತಿಯನ್ನು ಸುಡಬೇಕು. ಅಷ್ಟು ಕಠೋರವಾಗಿದೆ, ಅಷ್ಟು ನಿಷ್ಠುರವಾಗಿದೆ. ಮನುಸ್ಮೃತಿ ಯಾರಿಗಾದರೂ ನಮ್ಮ ಧರ್ಮಶಾಸ್ತ್ರಗಳು ತುಂಬ ಕ್ರೂರವಾಗಿದ್ದರೆ ಅದು ಬ್ರಾಹ್ಮಣನಿಗೆ ಕ್ರೂರವಾಗಿರೋದು ಅಂತ ಅನಿಸುತ್ತೆ. ಅವನ ಮೇಲೆ ಎಷ್ಟು ನಿಯಮಗಳನ್ನು ಹಾಕಿದ್ದಾರೆ. ಈ ಕಾರಣದಿಂದ ನಂಬಿದ ಆ ಸಮಾಜದ್ದು ನಡ್ಕೊಳ್ತಾ ಇದ್ದ ವರ್ತನೆಯಾಗಿತ್ತು. ಆದರೆ ಅಶ್ವತ್ಥಾಮನಿಗೆ ಅದಕ್ಕಿಂತ ಹೆಚ್ಚಾಗಿ ಅಹಂಕಾರ ಇತ್ತು, ಅದು ಗೊತ್ತಾಗುತ್ತದೆ. ಈ ಮಾತುಗಳು ವ್ಯಾಸರು ಹೇಳ್ತಾ ಇರಲಿಲ್ಲ, ಗರ್ಗ ಮಹರ್ಷಿಗಳು ಹೇಳ್ತಾ ಇರಲಿಲ್ಲ, ಅಥವಾ ಧೌಮ್ಯರು ಹೇಳ್ತಾ ಇರಲಿಲ್ಲ, ಯಾರೂ ಹೇಳ್ತಾ ಇರಲಿಲ್ಲ. ಅಶ್ವತ್ಥಾಮನಂತ ತಲೆ ಕೆಟ್ಟವ್ರು ಹೇಳ್ತಾ ಇದ್ರು. ಅವರಲ್ಲದೆ ಇನ್ಯಾರು ದುರ್ಯೋಧನ ಹತ್ರ ಇರೋಕ್ಕೆ ಸಾಧ್ಯ? ಅವನ ಹತ್ರ ಏನು ಸಚ್ಚಾರಿತ್ರರು ಬಂದಿರೋದಕ್ಕೆ ಸಾಧ್ಯವಾ? ಅವನ ಯೋಗ್ಯತೆಗೆ ತಕ್ಕಂಥ ಜನ ಬರ್ತಾರೆ. ಹಾಗಾಗಿ ಜಗವ ರಕ್ಷಿಸಲು ಆವು ಕೊಂಬೆವು, ಜಗತ್ತನ್ನು ಕಾಪಾಡೋದಕ್ಕೆ ನಾವು ತೆಗೆದುಕೊಳ್ತೀವಿ, ಮುಗುಳೆ ಕೊಡುವೆವು, ಕ್ಷತ್ರ ವೈಶ್ಯಾದಿಗಳು ಕೊಡುವರು, ನಾವು ತಗೊಳ್ತೀವಿ, ಕೊಡ್ತೀವಿ. ಕ್ಷತ್ರ ವೈಶ್ಯಾದಿಗಳು ಬರೀ ಕೊಡ್ತಕ್ಕಂಥದ್ದು. ತತ್ ಪ್ರತಿಗ್ರಹ ಯೋಗ್ಯವಲ್ಲೆಂದ, ಅವರು ಪ್ರತಿಗ್ರಹಣಕ್ಕೆ ಅರ್ಹರಲ್ಲ ಅಂತ ಹೇಳ್ಬಿಟ್ಟು ಅಂತಾನೆ. ಮತ್ತೆ ಇನ್ನಷ್ಟು ಆಕ್ಷೇಪ ಮಾಡ್ತಾನೆ, ಇನ್ನಷ್ಟು ಬೈತಾನೆ ಕರ್ಣನನ್ನ. ಆ ಪದ್ಯವನ್ನು ನೋಡೋಣ. ಉಳಿದ ವರ್ಣತ್ರಯಕ್ಕೆ
ಬೆಸಗೈವಳತೆಯಲಿ ಶೂದ್ರನು ಕೃತಾರ್ಥನು. ಉಳಿದ ವರ್ಣತ್ರಯಕ್ಕೆ ಬೆಸಗೈವಳತೆಯಲಿ ಶೂದ್ರನು ಕೃತಾರ್ಥನು. ತಿಳಿಯೆ ನೀನಾರಿದರೊಳಗೆ ಕೊಂಬವನೋ ಕೊಡುವವನೋ. ತಿಳಿಯೆ ನೀನಾರಿದರೊಳಗೆ ಕುಲವಿಹೀನನ ತಂದು ಕೌರವ ತಿಲಕ ಪತಿಕರಿಸಿದೊಡೆ. ಕುಲವಿಹೀನನ ತಂದು ಕೌರವ ತಿಲಕ ಪತಿಕರಿಸಿದೊಡೆ. ನಾಲಗೆಯುಲಿಯಲಾಯಿತು ಕರ್ಣ ನಿನ್ನಯ ಭವವ ನೆನೆಯಂದ. ಕರ್ಣ ನಾಲಗೆಯುಲಿಯಲಾಯಿತು ನಿನ್ನಯ ಭವವು ನೆನೆಯಂದ. ಇನ್ನೂ ಹಸಿಯಾಗಿ ಹೇಳ್ತಾನೆ, ಶೂದ್ರರ ಕರ್ತವ್ಯ ಅಂದರೆ ತ್ರೈವರ್ಣಿಕರ ಸೇವೆ ಮಾಡತಕ್ಕಂಥದ್ದು. ಅದರೊಳಗೆ ಅವನು ಕೃತಾರ್ಥನಾಗಬೇಕು. ನೀನು ಯಾವ ವರ್ಣಕ್ಕೆ ಸೇರ್ತೀಯ ಹೇಳು ಅಂತ. ಕರ್ಣ ಚಾತುರ್ವರ್ಣ್ಯದ ಒಂದು ಪ್ರತಿಲೋಮದ ಫಲವಾದವನು. ಬ್ರಾಹ್ಮಣ ತಾಯಿ ಮತ್ತು ಕ್ಷತ್ರಿಯ ತಂದೆ ಇವರ ಸಂತಾನವಾಗಿ ಸೂತ ಅಂತ ಧರ್ಮಶಾಸ್ತ್ರಕಾರರು ಹೇಳ್ತಾರೆ. ಹೀಗಾಗಿ ನೀನು ಸ್ಪಷ್ಟವಾದ ಚಾತುರ್ವರ್ಣ್ಯದವನಲ್ಲ. ಅಲ್ಲಿರತಕ್ಕಂಥ ವರ್ಣಾಂತರ ವಿವಾಹ ಅದು ಅನುಲೋಮ ವಿವಾಹವಲ್ಲ, ಪ್ರತಿಲೋಮ ವಿವಾಹ. ಹಾಗಾಗಿ ನೀನು ಯಾರು ಅಂತ ತುಂಬ ಕೆಟ್ಟ ಮಾತಾಡ್ತಾ ಇದ್ದಾನೆ. ಹಾಗಾಡ್ತಾ ಇದ್ರು. ಅವನು ಅದನ್ನು ಕಣ್ಣು ಮುಚ್ಚಿಕೊಂಡು ಆಡ್ತಾನೆ. ಆದರೆ ಶೂದ್ರಳಾದಂಥ ಕಾಳಿ ಅಂತ ನಾಮಾಂಕಿತಳಾದ ಸತ್ಯವತಿಯ ಹೊಟ್ಟೆಯಲ್ಲಿ ಬ್ರಾಹ್ಮಣನಾದಂಥ ಪರಾಶರನ ಮೂಲಕ ಹುಟ್ಟಿದ ವ್ಯಾಸರು ಬ್ರಾಹ್ಮಣರು ಹೇಗೆ? ಅವರು ಪಾರಶವರಲ್ವೇ? ಶೂದ್ರ ತಾಯಿ ಬ್ರಾಹ್ಮಣ ತಂದೆ ಇದ್ದರೆ ಅನುಲೋಮ ವಿವಾಹ ಪಾರಶವ ಅಂತ ವಿದುರನಂತೆ. ಅದರ ಬಗ್ಗೆ ಯಾರು ಏನು ಹೇಳಲಿಲ್ಲ. ಸಮಾಜ ಗೌರವಿಸಿದೆ, ದೊಡ್ಡದಾಗಿ ಕಂಡಿದ್ದಾರೆ. ದೊಡ್ಡವರು ಅದಕ್ಕೆ ಯಾವ ಕವಡೆ ಕಾಸಿನ ಬೆಲೆಯನ್ನೂ ಕೊಡಲಿಲ್ಲ ಹುಟ್ಟಿಗೆ. ಆದರೆ ಅದೊಂದನ್ನೇ ಬಂಡವಾಳ ಮಾಡಿಕೊಂಡಂತ ಅಶ್ವತ್ಥಾಮ. ಅದೇ ದ್ರೋಣ ಈ ಮಟ್ಟಿಗೆ ಬೈತಾ ಇರಲಿಲ್ಲ, ಭೀಷ್ಮನು ಈ ಮಟ್ಟಕ್ಕೆ ಬೈತಿರಲಿಲ್ಲ. ಅಶ್ವತ್ಥಾಮ ತುಂಬ ಬೈತಾನೆ. ಯಾರಿಗೆ ಟೊಳ್ಳುತನ ಹೆಚ್ಚೋ ಅವರು ಈ ಎಲ್ಲ ಅಂಶಗಳಲ್ಲಿ ವಾದ ಮಾಡ್ತಾರೆ ಅನ್ನೋದು ಗೊತ್ತಾಗುತ್ತದೆ. ಅದನ್ನು ಹೇಳ್ತಿದ್ದಾನೆ. ಕುಲವಿಹೀನನ ತಂದು ಕೌರವ ತಿಲಕ ಪತಿಕರಿಸಿದೊಡೆ ನಾಲಗೆ ಉಳಿಯಲಾಯಿತು. ಅಯೋಗ್ಯನನ್ನು ತಗೊಂಡು ಬಂದು ದೊಡ್ಡ ಸ್ಥಾನಕ್ಕಿಟ್ಟರೆ ಕನಕಪು ಸಿಂಹಾಸನವನ್ನು ಶುನಕು ಕುರ್ಚುಂಡ ಪೆಟ್ಟಿ ಶುಭಲಗ್ನಮುನನ್ ಪಟ್ಟಂಗಟ್ಟಿನ ವೆನಕಟಿ ಗುಣಮೇಲಮಾನು ವಿನರಾ ಸುಮತಿ ಅಂತ ಒಂದು ಸುಮತಿ ಶತಕದ ಮಾತು. ಬಂಗಾರದ ಸಿಂಹಾಸನದಲ್ಲಿ ನಾಯಿನ ಕೂಡಿಸಿದ್ರೆ ಏನೋ ವಾಸನೆ ಬೀಸಲದು ಹಾರಿ ಧುಮುಕುವುದು. ಆ ಥರ ನೀನು ಮಾಡಿರೋದು ಆ ಕೆಲಸ ಅಂತ ಗೇಲಿ ಮಾಡ್ತಾನೆ. ನಿನ್ನಯ ಭವವ ನೆನೆ, ನಿನ್ನ ಹುಟ್ಟನ್ನು ನೀನು ನೆನೆ ಅಂತ ತುಂಬ ಮೂದಲೇ ಮಾತು. ಆದರೆ ಅಶ್ವತ್ಥಾಮ ಮಾಡ್ತಾ ಇದ್ದಿದ್ದ ಕೆಲಸ ಏನು? ಬ್ರಾಹ್ಮಣನಾದವನು ಸೇವಾವೃತ್ತಿಯಲ್ಲಿ ಇರಬಾರ್ದು. ಹಸಿಜೀವ, ಮಶೀಜೀವಿ, ಪಾಚಕೋ ಗ್ರಾಮಯಾಜಕ, ಧಾವಕೋ ಭಾಜಕಶ್ಚೇತಿ ಷಡೇತೆ ಬ್ರಾಹ್ಮಣಾಧಮ ಅನ್ನುವ ಮಾತುಗಳೆಲ್ಲ ಉಂಟಲ್ಲ. ಹಸಿಜೀವ ಖಡ್ಗವನ್ನೇ ಇಟ್ಕೊಂಡು ಬಾಳ್ತಾ ಇರ್ತಕ್ಕಂಥವನು, ಒಬ್ಬರ ಅಧೀನದಲ್ಲಿರ್ತಕ್ಕಂಥವನು ಬ್ರಾಹ್ಮಣ ಅಧಮ. ಸೇವಾವೃತ್ತಿಂ ಸ್ವವೃತ್ತಿಂ ವಿದುಹು. ಬ್ರಾಹ್ಮಣ ಒಂದು ಕಡೆ ಕೆಲಸಕ್ಕೆ ಸೇರಿದ ತಕ್ಷಣ ಅವನು ಬ್ರಾಹ್ಮಣ್ಯ ಹೋಗುತ್ತದೆ. ಇವೆಲ್ಲ ಮಾತು ಉಂಟು. ಒಬ್ಬನ ರಾಜ ಅಂತ ಒಪ್ಕೊಂಡ ತಕ್ಷಣ ಅವನು ಬ್ರಾಹ್ಮಣ್ಯ ಹೋಯಿತು, ಅವನು ಸೋಮನಿಗೆ ಅಧೀನನಾಗಿರಬೇಕು ಅಂತೆಲ್ಲ ಉಂಟು. ಅದರ ಅಶ್ವತ್ಥಾಮನಿಗೆ ಅದು ಯಾವುದು ಗೊತ್ತಿಲ್ಲ. ಅದನ್ನ ಗೊತ್ತಿಲ್ಲ ಅಂದರೆ ಪೆದ್ದತನ ಅಲ್ಲ, ಕಣ್ಣು ಮುಚ್ಚಿಕೊಂಡು ಮರೆತಿದ್ದಾನೆ. ಹೀಗೆಲ್ಲ ಉಂಟು. ಹೇಗೆ ಜಗಳ ಬಂದಾಗ, ಗೆಲ್ಲಬೇಕು ಅನ್ನುವ ಛಲ ಬಂದಾಗ ಏನೆಲ್ಲ ಮಾತು ಆಡ್ತಾರೆ ಎನ್ನುವ ಮಾನವ ಸ್ವಭಾವ ದರ್ಶನವೇ ಇಲ್ಲಿ ಕವಿಯ ತಾತ್ಪರ್ಯ. ಅಂದರೆ ಅವ್ರನ್ನ ಮೂದಲಿಸಿ ಬಾಯಿ ಬಡಿಯಬೇಕು. ಆದರೆ ಇಲ್ಲಿ ಮೊದಲು ಈ ತಗಾದೆಯನ್ನು ಹುಟ್ಟಾಕದವನು ಕರ್ಣ. ಇವರ ಜಾತಿಯ, ಇವರ ನೀತಿಯ, ಇವರ ವರ್ತನೆಯ ಮಾತುಗಳನ್ನು ಆಕ್ಷೇಪಕ್ಕೆ ತೆಗೆದುಕೊಂಡವನು ಅವನು. ಹೀಗಾಗಿ ಕರ್ಣ ಮೊದಲು ನಿಂದ್ಯ, ಆಮೇಲೆ ಅಶ್ವತ್ಥಾಮನೂ ನಿಂದ್ಯ. ಈ ಥರ ಜಗಳ ಆಡ್ತಾ ಇದ್ರೆ ರಾಜನ ಗತಿ ಏನಾಗಬೇಕು? ಯುದ್ಧ ಮಾಡಕ್ಕೆ ಬಂದಿರೋದು ಅರ್ಜುನನ ಮೇಲೆ ಅನ್ನೋದು ಮರೆತೇ ಹೋಗ್ಬಿಟ್ಟಿದೆ. ಒಳಗೊಳಗೆ ಇವರು ತಗಾದೆ ಮಾಡ್ತಾ ಇದ್ದಾರೆ. ನೆನ್ನೆ ಗೆಳೆಯರೊಬ್ಬರು ಹೇಳಿದ್ರು, ಇದು ಥರ್ಡ್ ಫ್ರಂಟ್ ಅಂತ, ಯುನೈಟೆಡ್ ಥರ್ಡ್ ಫ್ರಂಟ್ ಅಂತ ಮಾಡ್ಕೋತಾ ಇದ್ದಾರೆ. ಅಲ್ಲೂ ಪ್ರಸಾದ್ ಇರ್ಬೋದು, ಮತ್ತೆ ನಮ್ಮ ದೇವೇಗೌಡರು ಇರ್ಬೋದು, ಮುಲಾಯಂ ಸಿಂಗ್ ಇರ್ಬೋದು, ಇನ್ನು ಎಲ್ಲರೂ ಸೇರಿಕೊಂಡು ನಿತೀಶ್ ಕುಮಾರ್ ಒಬ್ಬರೇ ಇಬ್ಬರೇ ಎಲ್ಲರೂ ಬರ್ತಾರೆ. ಎಲ್ಲಿಯೂ ಸಲ್ಲದವರು ಥರ್ಡ್ ಫ್ರಂಟ್ ಅಲ್ಲಿ ಸಲ್ಲುವರು ಸರ್ವಜ್ಞ. ಹಾಗೆ ಈ ಥರದ ಕೋಲಾಹಲ ಮಾಡಿಕೊಂಡಾಗ ದುರ್ಯೋಧನ ಅದನ್ನು ತಿಪ್ಪೆ ಸಾರಿಸ್ತಾನೆ ನೋಡಿ. ಅವನಿಗೆ ಕರ್ಣನ್ನೂ ಉಳಿಸ್ಕೊಳ್ಬೇಕು, ಅಶ್ವತ್ಥಾಮನನ್ನು ಉಳಿಸ್ಕೊಳ್ಬೇಕು, ನ್ಯಾಯ ಉಳಿಬೇಕಿಲ್ಲ. ಎಲ್ಲರೂ ತಲೆ ಸವರ್ಕೊಂಡು ಮಾಡ್ತಾನೆ. ಆ ಒಂದು ಮಾನವ ಸ್ವಭಾವ ದರ್ಶನವೇ ಇಲ್ಲಿ ತಾತ್ಪರ್ಯ. ಇವರಿಬ್ಬರು ನಾಯಿ ಬೆಕ್ಕುಗಳಂತೆ ಕಚ್ಚಾಡ್ತಿದ್ದಾರೆ.
ಅವರ ಒಡೆಯ ನಾಯಿದ ನ್ಯಾಯ ಬೆಕ್ಕಿಂದ ನ್ಯಾಯ ಅಂತ ಹೇಳೋಲ್ಲ. ನಾಯಿಗೆ ಒಂದು ಮೂಳೆನ ಹಾಕ್ತಾನೆ, ಬೆಕ್ಕಿಗೆ ಇನ್ಯಾವುದೋ ಒಂದು ಬಟ್ಲ ಹಾಲು ಕೊಡ್ತಾನೆ, ಒಟ್ಟಿನಲ್ಲಿ ತಲೆ ಸವರು ಬಿಟ್ಟಿದ್ರು ಇಬ್ಬರನ್ನೂ ಮೂಲೆಯಲ್ಲಿ ಕೂಡಿಸ್ತಾನೆ. ಇಬ್ಬರ ಮೂಲಕವಾಗೂ ಇನ್ಯಾವುದೋ ಒಂದು ಗಿಳಿ ಮೇಲೆ ಇಬ್ಬರನ್ನೂ ಚೂ ಬಿಡ್ತಾನೆ. ಇದು ಮಾಡ್ತಾ ಇರ್ತಕ್ಕಂಥ ಕೆಲಸ. ದುರ್ಯೋಧನನ ಮಾತು ನಮಗೆ ಅದರೊಳಗೆ ಸ್ಪಷ್ಟವಾಗುತ್ತದೆ. ಆಳು ಮತ್ಸರದ ಅಧಿಕ ರೋಷದ ಮೇಲು ನುಡಿಯಂಕುರಿಸೆ ಕುರುಭೂಪಾಲನಿಬ್ಬರ ತೆಗೆದ ಉಚಿತೋಕ್ತಿಯಲಿ ಸಂತೈಸಿ. ಆಳು ಮತ್ಸರದ ಅಧಿಕ ರೋಷದ ಮೇಲು ನುಡಿಯಂಕುರಿಸೆ ಕುರುಭೂಪಾಲನಿಬ್ಬರ ತಗದನುಚಿತೋಕ್ತಿಯಲಿ ಸಂತೈಸಿ. ಕಾಳಗಕ್ಕೆ ತನ್ನವನೊಡನೆ ನಿಮ್ಮಾಳುತನವನು ತೋರಿ, ಕಾಳಗಕ್ಕೆ ತನ್ನವನೊಡನೆ ನಿಮ್ಮಾಳುತನವನು ತೋರಿ, ಒಳಗೊಳಗಾಳು ವಾಸಿಯ ತೋಟಿ ಬೇಡ, ಒಳಗೊಳಗಾಳು ವಾಸಿಯ ತೋಟಿ ಬೇಡ ಎಂದು ಅರಸ ಮಾಣಿಸಿದ. ವ್ಯಕ್ತಿಗಳು ಮಾತ್ಸರಿಕೆ ತುತ್ತಾಗಿ ರೋಷಾಗ್ನಿಯಲ್ಲಿ ದಂದಹ್ಯಮಾನರಾಗಿ ಕೆಟ್ಟ ಕೆಟ್ಟ ಮಾತುಗಳನ್ನು ಆಡ್ತಾ ಇರ್ತಾರೆ ಅಂತ ಅದಕ್ಕೆ ಸಮಾಧಾನ ಹೇಳೋದಕ್ಕೆ ಕುರುಭೂಪಾಲನಿಬ್ಬರನ್ನು ತೆಗೆದನು ಉಚಿತೋಕ್ತಿಯಲ್ಲಿ ಸಂತೈಸಿ, ಇಬ್ಬರಿಗೂ ತಲೆ ಸವರಿ ಯುದ್ಧರಂಗದ ಸಂದರ್ಭದಲ್ಲಿ ನೀವು ಹೀಗೆ ಆಡಬೇಡಿ ಅಂತ ಹೇಳಿ ಕಾಳಗಕ್ಕೆ ತನ್ನವರೊಡನೆ ನಿಮ್ಮ ಆಳುತನವನ್ನು ತೋರಿ, ಶತ್ರುವಿನ ಮೇಲೆ ನಿಮ್ಮ ಈ ರೋಷವನ್ನು ಇಟ್ಟುಕೊಳ್ಳಿ, ನಮ್ಮ ಮೇಲೆ ಅಲ್ಲ ಅಂತ ಹೇಳಿ ಒಳಗೊಳಗೆ ಆಳುವಾಸಿಯ ತೋಟಿ ಬೇಡ, ನಮ್ಮೊಳಗೆ ಇವನ ಮೇಲೂ ಇವನ ಕೀಳು ಅನ್ನುವ ತಾರತಮ್ಯ ಬೇಡ ಅಂತ ಹೇಳಿ ತಿಪ್ಪೆ ಸಾರಿಸ್ತಾನೆ. ಎಲ್ಲರ ಮನೆಯಲ್ಲೂ ಬೇಕು, ಎಲ್ಲ ರಾಜ್ಯಗಳಲ್ಲೂ ಬೇಕು, ಎಲ್ಲ ಸಮಾಜದಲ್ಲೂ ಬೇಕು. ಈ ಥರ ನಡೀತಲೇ ಇರುತ್ತದೆ. ಮುಂದೆ ಕರ್ಣಪರ್ವದಲ್ಲಿ ಬರ್ತದಲ್ಲ, ಧರ್ಮರಾಜ ಕರ್ಣನಿಂದ ಯದ್ವಾ ತದ್ವಾ ಬಡಿಸಿಕೊಂಡು ಶಿಬಿರದಲ್ಲಿ ಬಂದು ಮಲಗಿದ್ದಾಗ ಅವನನ್ನು ನೋಡೋದಕ್ಕೆ ಕೃಷ್ಣಾರ್ಜುನರು ಬರ್ತಾರೆ. ಅರ್ಜುನ ಕರ್ಣನನ್ನ ಕೊಂದು ಬಂದನೋ ಎಂಬ ಭ್ರಮೆಯಿಂದ ಧರ್ಮರಾಜ ಕೊಂಡಾಡ್ತಾನೆ. ಇಲ್ಲ, ಇನ್ನೂ ಕೊಂದಿಲ್ಲ, ನಿನಗೇನಾಯಿತು ಬಂದ್ವಿ ಅಂದರೆ ಚೆನ್ನಾಗಿ ಅರ್ಜುನನ್ ಬೈತಾನೆ. ನೀನು ನಿರ್ವೀರ್ಯ, ನಿಸ್ತೇಜ, ನಿನಗೆ ಯಾಕೆ ಬೇಕು ಗಾಂಡೀವ ಅಂತಿಲ್ಲ. ಆಗ ಇವನಿಗೆ ಕೋಪ ಬಂದು ಅವನನ್ನು ಬೈತಾನೆ. ಮತ್ತೆ ಇಂಥ ಅಣ್ಣನನ್ನು ಬೈದ್ರಲ್ಲ ಅಂತ ಬೇಜಾರು ಮಾಡ್ಕೊಳ್ತಾನೆ. ಕಡೆಗೆ ಕೃಷ್ಣ ಕಾಜಿನ್ಯಾಯ ಮಾಡಿ ಯಾವುದೋ ಒಂದು ಥರ್ಡ್ ಕ್ಲಾಸ್ ಧರ್ಮಶಾಸ್ತ್ರದ ಸಮಾಧಾನವನ್ನು ಹೇಳಿ ತಲೆ ಸವರಿ ಕೂಡಿಸ್ತಾನೆ. ಆದರೆ ಕೃಷ್ಣನಿಗೆ ನಿಸ್ವಾರ್ಥತೆ ಇದ್ದದ್ದರಿಂದ ಇವುಗಳ ಯೋಗ್ಯತೆ ಇಷ್ಟೇ ಅಂತ ಗೊತ್ತಿತ್ತು. ಮತ್ತೆ ಪಾಂಡವರ ಸಾಮಾನ್ಯವಾದ ಯೋಗ್ಯತಾ ಸ್ತರವು ದೊಡ್ಡದಾಗಿತ್ತು. ಕೃಷ್ಣನ ಯೋಗ್ಯತೆ ತುಂಬ ದೊಡ್ಡದು, ಪಾಂಡವರ ಯೋಗ್ಯತೆ ತಕ್ಕ ಮಟ್ಟಿಗೆ ಚೆನ್ನ. ಆದರೆ ಅಶ್ವತ್ಥಾಮ ಕರ್ಣಾದಿಗಳ ಯೋಗ್ಯತೆ ತುಂಬ ಕಳಪೆ, ದುರ್ಯೋಧನಂದು ಪರಮ ಕಳಪೆ. ಹೀಗಾಗಿ ಅದಕ್ಕೆ ತಕ್ಕಂಥದ್ದಾಗುತ್ತದೆ. ಕಾಗೆ ಹೊಕ್ಕ ಮನೆಗೆ ಗೂಬೆ ನಂಟ ಅಂತ ಒಂದು ಗಾದೆ ಇದೆಯಲ್ಲ, ಆ ರೀತಿಯಲ್ಲಿ ಇವರು ಮಾಡಿಕೊಂಡದ್ದಾಗಿದೆ. ಆದರೆ ಇವೆಲ್ಲ ಜಗತ್ನಲ್ಲಿ ನಡೆಯುವಂಥದ್ದೇ. ಪ್ರತಿ ರಾಜಕೀಯ ಪಕ್ಷದಲ್ಲಿ ನೋಡಿ ಹೀಗೆ ಕಾಣ್ತಾ ಇರುತ್ತೆ. ಪತ್ರಿಕೆ ನೋಡಿದ್ರೆ ಮಹಾಭಾರತ ಎಲ್ಲ ಕಾಲದಲ್ಲಿಯೂ ನಡೀತಾ ಇದೆಯಲ್ಲ ಅಂತ ಅನಿಸ್ತಲೇ ಇರ್ತದಲ್ಲ. ಅದಕ್ಕಾಗಿ ನಾವಿದನ್ನು ಓದಬೇಕೇ ಹೊರತು ಯಾವುದೇ ಗುಂಪುಗಾರಿಕೆ ಮಾಡಿಕೊಂಡು ಪಂಗಡಗಳ ಮೇಲು ಕೀಳುಗಳನ್ನು ಇಟ್ಟುಕೊಂಡು ನೋಡುವಂಥದ್ದಲ್ಲ. ಹೀಗೆ ಅಲ್ಲದೇ ಇದ್ದರೆ ಈ ಕಾವ್ಯಗಳೆಲ್ಲ ತುಂಬ ಅಪವ್ಯಾಖ್ಯಾನಕ್ಕೆ ತುತ್ತಾಗುತ್ತವೆ. ಅವುಗಳು ನಮಗೆ ಸಲ್ಲಿಸಬೇಕಾದಂಥ ಸಂಸ್ಕಾರ ಸಲ್ಲುವುದು ನಿಂತು ಹೋಗುತ್ತದೆ. ನಷ್ಟ ನಮಗೆ. ಮಹಾಭಾರತವನ್ನು ಓದದೇ ಇದ್ದರೆ, ಆಸ್ವಾದಿಸದೇ ಇದ್ದರೆ ವ್ಯಾಸರಿಗ ನಷ್ಟ, ಕೃಷ್ಣನಿಗ ನಷ್ಟ, ವಿದುರನಿಗ ನಷ್ಟ, ಅರ್ಜುನನಿಗ ನಷ್ಟ. ಖಂಡಿತ ಅವ್ರು ಯಾರೂ ಇವತ್ತಿಲ್ಲ, ಅವ್ರಿಗೆ ಯಾರಿಗೂ ನಷ್ಟವಿಲ್ಲ, ನಮಗಷ್ಟೇ ನಷ್ಟ. ಈಗ ನಾನು ವಿದ್ಯುತ್ ದೀಪಗಳನ್ನೆಲ್ಲ ಆರಿಸ್ತೀನಿ, ಮೈಕೆಲ್ ಫ್ಯಾರಡೆ ಮೇಲೆ ಕೋಪ ಮಾಡ್ಕೊಂಡಿದ್ದೀನಿ ಅಂದರೆ ಏನು ಬಂತು ಭಾಗ್ಯ, ಕತ್ತಲಲ್ಲಿ ಕೂತಿರು ಅಂತಂತಾರಷ್ಟೇ. ಹೀಗಾಗಿ ಇವುಗಳಲ್ಲೆಲ್ಲ ವಿವೇಕವನ್ನು ನಾವು ಇಟ್ಕೊಳ್ಬೇಕು. ಆಮೇಲೆ ಸ್ವಲ್ಪ ಮಟ್ಟಿಗೆ ಸಮಾಧಾನಕ್ಕೆ ತಹಬಂದಿಗೆ ಬರುತ್ತದೆ. ಮೊದಲಿಗೆ ದ್ರೋಣ ಹೇಳಿದ್ದನಲ್ಲ, ತಿಕ್ಕನ ಸೋಮಯಾಜಿಯ ಮಾತು ಬರ್ತದೆ, ವಚ್ಚನ್ ಕುಂತೀಸುತ ಮಧ್ಯಮುಂಡು ಸಮರ ಕ್ಷೇಮಾಭಿರಾಮಾಕೃತಿನಂತ ಸಿಂಹ ಹಸಿದು ಗುಹೆಯಿಂದ ಹೊರಬರುವಂತೆ ಇವನೀಗ ಕುಂತೀಸುತ ಮಧ್ಯಮ ಬರ್ತಾ ಇದ್ದಾನೆ.
ಸಮರ ಕ್ಷೇಮಾಭಿರಾಮಾಕೃತಿಯಿಂದ ಅಂತ ಕವಿ ಹೇಳ್ತಾನೆ. ಹಾಗೆ ಅರ್ಜುನ ಎದುರೇ ಆಗಿಬಿಟ್ಟ, ದೂರದಲ್ಲಿದ್ದವನು. ಅವನು ಬರ್ತಾನೆ. ಮೂಲದಲ್ಲಿ ಅವನು ಭೀಷ್ಮರಿಗೆ, ದ್ರೋಣರಿಗೆ ಎಲ್ಲ ನಮಸ್ಕಾರ ಬಾಣಗಳನ್ನು ಬಿಡ್ತಾನೆ. ಮತ್ತೆ ಆತ್ಮೀಯರಿಗೆ ಕುಶಲ ಪ್ರಶ್ನೆಯ ಬಾಣಗಳನ್ನು ಬಿಡ್ತಾನೆ. ಚಿಕ್ಕವರಿಗೆ ಆಶೀರ್ವಾದ ಬಾಣಗಳನ್ನು ಬಿಡ್ತಾನೆ. ಸಮಾನರಿಗೆ ಆಲಿಂಗನ ಬಾಣಗಳನ್ನು ಬಿಡ್ತಾನೆ ಅಂತೆಲ್ಲ ಬರುತ್ತದೆ. ಈ ಸಂಸ್ಕಾರ ತುಂಬ ಸುಂದರವಾದದ್ದು. ಯುದ್ಧದಲ್ಲಿಯೂ ಕೂಡ ವಿಶ್ವಾಸಗಳನ್ನು ಮರೆಯಬಾರದು ಅಂತ. ಜಗತ್ತಿನ ಯಾವ ಕಾವ್ಯದಲ್ಲೂ ಈ ಚಮತ್ಕಾರ ಇಲ್ಲ. ವಾಲ್ಮೀಕಿ ರಾಮಾಯಣದಲ್ಲೂ ಇಲ್ಲ ಈ ಥರದ್ದು. ವ್ಯಾಸ ಮಹಾಭಾರತದಲ್ಲಿ ಬರುತ್ತದೆ. ಪಾದಗಳ ಹತ್ತಿರ ಬಾಣ ಬಿಟ್ಟರೆ ನಮಸ್ಕಾರ ಬಾಣಗಳು, ಭುಜದ ಆ ಕಡೆ ಈ ಕಡೆ ಹಾದು ಹೋಗುವಂತೆ ಬಿಟ್ಟರೆ ಆಲಿಂಗನ ಬಾಣಗಳು, ಕಿವಿಯ ಪಕ್ಕದಲ್ಲಿ ಹಾದು ಹೋಗುವಂತೆ ಸುಯ್ಯನೆ ಹಾದು ಹೋಗುವಂತೆ ಬಿಟ್ಟರೆ ಕುಶಲ ಪ್ರಶ್ನೆಯ ಬಾಣ, ತಲೆ ಮೇಲೆ ಹಾದು ಹೋಗುವಂತೆ ಬಿಟ್ಟರೆ ಆಶೀರ್ವಾದ ಬಾಣ ಅಂತ. ಅದರ ಸಂಕೇತಗಳು ನೋಡಿ ಎಷ್ಟು ಚೆನ್ನಾಗಿವೆ. ಯುದ್ಧದಲ್ಲಿ ಈ ಸಂಸ್ಕಾರವನ್ನು ಇಟ್ಟುಕೊಂಡವರು ಅಂದರೆ ನಮ್ಮ ಪೂರ್ವಜರ ಸಂಸ್ಕೃತಿ ಎಷ್ಟು ದೊಡ್ಡದು, ಅವರ ಘನತೆ ಎಷ್ಟು ದೊಡ್ಡದು ಅಂತ ನಮಗೆ ಗೊತ್ತಾಗುತ್ತದೆ. ಇಸ್ಲಾಮನ್ನು ನೀವು ಸುಮ್ಮನೆ ಹೋಲಿಕೆಗೆ ಇಟ್ಟುಕೊಂಡ್ರೆ ಸಾಕು. ಯುದ್ಧದಲ್ಲಿ ಎಷ್ಟು ಹುಡುಗಿಯರು ಬೇಕು ತನ್ನ ಪಕ್ಷಕ್ಕೆ ಅಂತ ಪೈಗಂಬರ ಬರೀತಾರೆ ಅಷ್ಟೆ. ಆ ಮಟ್ಟದ ಆತನ ಸಂಸ್ಕಾರ. ಆದರೆ ಇಲ್ಲಿ ಶತ್ರುವಲ್ಲಿಯೂ ಇರತಕ್ಕಂಥ ಈ ಬಾಂಧವ್ಯಗಳನ್ನು ಗಮನಿಸಿಕೊಂಡು ತದನುಸಾರವಾಗಿ ಬಾಣ ಪ್ರಯೋಗ ಮಾಡಬೇಕು ಅಂತಂದರೆ ಯಾವ ಮಟ್ಟದ್ದು ಇದು ದೊಡ್ಡದು ಪ್ರಪಂಚಕ್ಕೆ ಎನ್ನುವುದನ್ನು ಸಾರಿ ಸಾರಿ ಮತ್ತೆ ನಾವು 1000 ಬಾರಿ ಹೇಳಬೇಕಾಗಿದೆ. ಅದನ್ನು ಕುಮಾರವ್ಯಾಸ ಅಷ್ಟಾಗಿ ಗಮನಿಸಿಲ್ಲ. ಮಹಾಕವಿಗಳು ಕೆಲವೊಮ್ಮೆ ಸೂಕ್ಷ್ಮಗಳನ್ನು ಬಿಡುತ್ತಾರೆ ಅನ್ನೋದಕ್ಕೆ ಇದೊಂದು ದೃಷ್ಟಾಂತ. ಏನು ಮಾಡೋದು? ಎಷ್ಟೋ ಬರೆಯುವಾಗ ಸೂಕ್ತಿ ಸಹಸ್ರ ದ್ಯೋತಿತರಾದ ಮಹಾಕವಿಗಳು ಅಲ್ಲಿ ಇಲ್ಲಿ ಕೆಲವನ್ನು ಬಿಟ್ಟಾಗ ಅವರನ್ನು ಗೋಬೆ ಕೂಡಿಸಬಾರದು. ಬಿಟ್ಟಿದ್ದಾರೆ ಅನ್ನೋ ಗಮನ ನಮ್ದಾಗಿರಬೇಕಷ್ಟೇನೆ. ಯುದ್ಧಕ್ಕೆ ಮೊದಲಾಗುತ್ತದೆ. ಅರ್ಜುನ ತನ್ನ ಬಾಣ ಪ್ರಯೋಗ ಮಾಡ್ತಾನೆ. ಆ ಬಾಣ ಪ್ರಯೋಗದ ವೇಗವನ್ನ, ಲಾಘವವನ್ನ, ಅಸೀಮತೆಯನ್ನ, ಅಪಾರತೆಯನ್ನ ಕವಿ ಅನೇಕ ಪದ್ಯಗಳಲ್ಲಿ ವರ್ಣಿಸ್ತಾನೆ. ಕೆಲವು ಪದ್ಯಗಳನ್ನು ನೋಡೋಣ. ಬಬ್ಬಿರಿದು ನರನೆಸಲು ಕಣಗಳು ಕಪ್ಪಿದವು ಗುರಿಗೊಂಡು ಹೂಣಿಗಳೊಬ್ಬನಿಗೆ ಹೊರಗೆಡೆದು ತರಿ ಕರಿಗಳ ಗೊದರ ಮೆದೆಗೆಡಗಿ. ಬಬ್ಬಿರಿದು ನರನೆಸಲು ಕಣಗಳು ಕಪ್ಪಿದವು ಗುರಿಗೊಂಡು ಹೂಣಿಗಳೊಬ್ಬುಳಿಯ ಹೊರಗೆಡಿದು ಕರಿಗಳ ಮೊದಲ ಮೆದೆಗೆಡೆದು ತೆಬ್ಬನೊದೆದುರೆ ಬಳಿಕ ಗರಿ ಮೊರೆ ದಪ್ಪರಿಸಿ ಕಬ್ಬಕ್ಕಿ ಗಗನವ ಹಪ್ಪಿದಂತಿರೆ ಮಸಗಿದವು ಪಲುಗುಣನ ಶರಜಾಲ. ತೆಬ್ಬನೊದೆಯುರೆ ಬಳಿಕ ಗರಿ ಮೊರೆ ದಪ್ಪರಿಸಿ ಕಬ್ಬಕ್ಕಿ ಗಗನವ ಹಪ್ಪಿದಂತಿರೆ ಮಸಗಿದವು ಪಲುಗುಣನ ಶರಜಾಲ. ತುಡುಕಿ ಕಂಡವ ಕಚ್ಚಿ ಹಾರುವ ಗಿಡುಗನಂತಿರ ತುಡುಕಿ ಕಂಡವ ಕಚ್ಚಿಗಾರುವ ಗಿಡುಗನಂತಿರ ಬಟರ ಗಂಟಲ ಕಡಿದು ಆಯ್ದಂಬುಗಳ ಬಳಿಯಲಿ. ಬಟರ ಗಂಟಲ ಕಡಿದು ಆಯ್ದಂಬುಗಳು ಬಳಿಯಲಿ ಕೊಂದ ತಲೆಗಳಲ್ಲಿ ಅಡಸಿದವು ನಿರಿನಿಟಿಲು ಗರದಲು ಒಡೆಯ ತಟ್ಟುಗಿದಾನೆಗಳ ಅಡಸಿದವು ಬಿರಿನಿಟಿಲು ಗರೆದಲು ಒಡೆಯ ತಟ್ಟುಗಿದಾನೆಗಳ ನಡೆಗೆಡಗಿದವು ಗರಿಸಗಿತ ಆಯ್ದವು ಭಯದ ಹತ್ಯೆಯಲಿ. ಅಡಸಿದವು ನಿರಿನಿಟಿಲು ಗರೆದಲು ಒಡೆಯ ತಟ್ಟುಗಿದಾನೆಗಳ ನಡೆಗೆಡಸಿದವು ಗರಿಸಗಿತ ಆಯ್ದವು ಗಯದ ಕೊಟ್ಟೆಯಲಿ. ಆಯ್ದವು ಗಯದ ಕೊಟ್ಟೆಯಲಿ.
ಅರ್ಜುನನ ಬಾಣವೇಗದಲ್ಲಿಯೇ ಪದ್ಯದ ಗಾನವೇಗವೂ ಆಯಿತು. ಬೊಬ್ಬಿರಿದು ನರನೆಸಲು ಕಣೆಗಳು, ಅರ್ಜುನನ ಮೊನಚಾದ ಬಾಣಗಳು ಹಬ್ಬಿದವು, ಹುರಿಗೊಂಡು ಉತ್ಸಾಹದಿಂದ ಎಲ್ಲ ಕಡೆಗೆ ಹಬ್ಬಿದವು. ಇಲ್ಲಿ ಬಾಣಕ್ಕೆ ಉತ್ಸಾಹ ಎಲ್ಲಿಯದು? ಅದು ಕವಿಯ ವಕ್ರೋಕ್ತಿ, ಉಪಚಾರ ವಕ್ರತ ಅಂತ. ಬಾಣಕ್ಕೆ ಚೈತನ್ಯವನ್ನು ಆರೋಪಣ ಮಾಡಿ ಹೂಣಿಗರೊಬ್ಬುಳಿಯ ಶಪಥಪೂರ್ವಕವಾಗಿ ಗುಂಪಾಗಿ ಬಾಣಗಳು ಬಂದುವು. ಹರೆಗಡಿದು ಅವು ತಮ್ಮ ವ್ಯಾಪ್ತಿಯನ್ನು ಹಿಗ್ಗಿಸಿಕೊಂಡು ಕರಿಗಳ ಹೊದರ ಮೆದೆಗೆಡಹಿ ಆನೆಗಳ ಮೇಲೆ ಮೆದೆಗಳ ಹಾಗೆ ಬಂದು ಮೆದೆಗಡಹಿ ತೆಬ್ಬನೊದೆದುರೆ ಬಳಿಕ ಗರಿ ಮೊರೆದಬ್ಬರಿಸಿ ಅಪ್ಪಳಿಸಿಕೊಂಡು ಬಂದು ಆ ಗರಿಗಳು ಹಿಂದೆ ಇರುತ್ತವಲ್ಲ, ಅವು ಸುಯ್ಯನೆ ಶಬ್ದ ಮಾಡುತ್ತಾ ಆ ಪುಂಖಗಳು ಶಬ್ದ ಮಾಡಿಕೊಂಡು ಬಂದುವು. ಮೊರೆದು ಅಬ್ಬರಿಸಿ ಗಗನವ ಹಬ್ಬಿದಂತಿರೆ, ಆಕಾಶವನ್ನೆಲ್ಲ ವ್ಯಾಪಿಸಿಕೊಂಡಂತೆ ಆಯಿತು. ಬಾಣಗಳು ಪರಸ್ಪರ ಅಹಮಹಮಿಕೆಯಿಂದ, ಸ್ಪರ್ಧೆಯಿಂದ ಶಪಥ ಮಾಡಿಕೊಂಡು ನಾನು ಮುಂದು ತಾನು ಮುಂದು ಅಂತ ಚೈತನ್ಯ ಚಕಿತವಾಗಿ ಆಕಾಶದಲ್ಲಿ ಹಬ್ಬಿದಂತೆ ಆಯಿತು. ತುಡುಕಿ ಖಂಡವ ಕಟ್ಟಿ ಹಾರುವ ಗಿಡುಗನಂತಿರೆ, ಎಲ್ಲಿ ಮಾಂಸಖಂಡ ಇದೆ ಅಲ್ಲಿ ಹುಡುಕಿಕೊಂಡು ಹೋಗುವ ಗಿಡುಗುಗಳ ಹಾಗೆ ಬಾಣಗಳು ಹೋದವು ಅಂತ. ಒಂಥರ ಗೈಡೆಡ್ ಮಿಸೈಲ್ಸ್ ಅಂತಾರಲ್ಲ, ಆ ರೀತಿಯಾಗಿ ತುಡುಕಿ ಖಂಡವ ಕಟ್ಟಿ ಹಾರುವ ಗಿಡುಗನಂತಿರೆ ಭಟರ ಗಂಟಲ ಕಡಿದು, ಆ ವೀರ ಭಟರುಗಳ ಗಂಟಲನ್ನೇ ಕತ್ತರಿಸಿಕೊಂಡು ಹಾಯ್ದು ಅಂಬುಗಳು ಬಳಿಯಲ್ಲಿ ಕೊಂದ ತಲೆಗಳಲ್ಲಿ ಅಡರಿಸಿದವು. ಗಂಟಲನ್ನ ಭೇದಿಸಿಕೊಂಡು ತಲೆಗೆ ಹೋಗಿ ಸಿಕ್ಕಿ ಹಾಕ್ಕೊಂಡವು. ನಿರಿನಿಟಲು ಗೆರೆದೆಲುವೊಡೆಗೆ ಬಾಣಗಳು ಎಲುಬುಗಳನ್ನು ಕತ್ತರಿಸಿಕೊಂಡು ಹೋಗ್ತಾ ಇದ್ವು. ತಟ್ಟುಗಿದು ಅವು ಆನೆಗಳ ಮೇಲಿರತಕ್ಕಂಥ ಯಾವ ಗಜಕಂಬಲ ಅಂತ ಹೇಳ್ತಾರೆ, ಆನೆಗಳ ಮೇಲೆ ಹೊದಿಸಿದ ಕಂಬಳಿಗಳು, ಅದನ್ನು ಸೀಳಿಕೊಂಡು ಅವುಗಳ ಅಂಗಚ್ಛೇದ ಮಾಡಿದವು. ದಪ್ಪ ಚರ್ಮವನ್ನು ಭೇದಿಸಿಕೊಂಡು ಬಂದು ಗರಿಸಹಿತ ಹಾಯ್ದವು ಹಯದ ಹೊಟ್ಟೆಯಲ್ಲಿ, ಗರಿಗಳ ಸಮೇತ ಕುದುರೆಗಳ ಹೊಟ್ಟೆ ಒಳಗೆ ತೂರಿಕೊಂಡು ಹೋದವು ಅಂತ. ಆ ಮಟ್ಟಕ್ಕೆ ಅಷ್ಟು ವೇಗವಾಗಿ ಅಷ್ಟು ಬಲವಾಗಿ ಬಾಣ ಪ್ರಯೋಗ ಮಾಡದ. ಬರೀ ಮೊನೆ ಮಾತ್ರ ಕುದುರೆಗಳ ಮೈಯನ್ನ ನಾಟಿದ್ದಲ್ಲ, ಆ ಹಿಂದೆ ಇರತಕ್ಕಂಥ ಪುಂಖ ಅಂತ ಹೇಳ್ತೇವಲ್ಲ ಗರಿ, ಅದೂ ಕೂಡ ಒಳಗಡೆ ಹೋಗಿ ಸೇರಿಕೊಳ್ಳಷ್ಟು ಜೋರಾಗಿ ಬಾಣವನ್ನು ಬಿಟ್ಟ ಅಂತ. ಅಂದರೆ ಕೈಯಲ್ಲಿ ಎಷ್ಟು ಶಕ್ತಿ ಬೇಕು, ಆ ಧನುಸ್ನಲ್ಲಿ ಯಾವ ಮಟ್ಟದ ಪುಲತಕ ಗುಣ, ರೆಸಿಲಿಯನ್ಸ್ ಅಂತೀವಲ್ಲ, ಸ್ಪ್ರಿಂಗಿಂಗ್ ಎಫೆಕ್ಟ್, ಅದು ಬೇಕಾಗುತ್ತದೆ. ಇದನ್ನ ಕವಿ ಕಲ್ಪನೆ ಮಾಡಿಕೊಂಡು ಬರೆದಿದ್ದಾನೆ. ಕಾಳಿದಾಸ ರಘುವಂಶದ 9ನೇ ಸರ್ಗದಲ್ಲಿ ದಶರಥನ ಬೇಟೆಯನ್ನು ವರ್ಣನೆ ಮಾಡ್ತಾ ಅವನು ಬಾಣ ಬಿಟ್ಟ ಅಂತಂದ್ರೆ ಕಾಡು ಹಂದಿಗಳು ಬಾಣಕ್ಕೆ ಸಿಕ್ಕಾಕೊಂಡು ಆ ಬಾಣದ ಸಮೇತ ಮರಗಳಿಗೆ ಹೋಗಿ ಮರಕ್ಕೆ ಚುಚ್ಚಿಕೊಂಡು ಈ ಕಾಡು ಹಂದಿಗಳು ಪೋಣಿಸದಂತೆ ಕಾಣಿಸ್ತಾ ಇತ್ತು ಅಂತ ಬರೀತಾನೆ. ಕಾಡು ಹಂದಿ ಎಷ್ಟು ಬಲಿಷ್ಠವಾದದ್ದು, ಅದರ ಮೈಯನ್ನ ಹಾರಿಸಿಕೊಂಡು ಆ ಮೈಯೊಳಗೆ ತೂರಿಕೊಂಡು ಬಾಣಗಳು ಹೋಗಿ ಹತ್ತಿರದ ದೊಡ್ಡ ಮರಗಳಿಗೆ ನಾಟಿಕೊಂಡ್ರೆ ಅಲ್ಲಿ ಮೊಳೆ ಹೊಡೆದು ಪ್ರಾಣಿಗಳನ್ನ ತಗಲು ಹಾಕಿದಾರೋ ಎಂಬಂತೆ ತೋರ್ತಾ ಇತ್ತು ಅಂತಾನೆ. ಇದು ವಾಸ್ತವ ಅಲ್ಲ, ಕಲ್ಪನೆಯನ್ನ ಈ ಥರ ಮಾಡಬೇಕು ಅಂದ್ರೆ ಎಷ್ಟು ವಿಶೇಷ ಇರಬೇಕು ನೋಡಿ. ನಾನು ಈಚೆಗೆ ಯಾರೋ ಗೆಳೆಯರು ಒಂದು 8-10 ತಿಂಗಳ ಕೆಳಗೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಕಳಿಸಿಕೊಟ್ಟಿದ್ರು. ಅಲ್ಲಿ ಧನುರ್ವಿದ್ಯೆಯ ಕೌಶಲವನ್ನ ಒಬ್ಬ ಮಾಡಿದ್ದನ್ನ ಹಾಕಿದ್ರು. ನೋಡಿದಾಗ ಆಶ್ಚರ್ಯವಾಯಿತು. ನಮ್ಮ ಕರ್ಣಾರ್ಜುನಾದಿಗಳು ಮಾಡ್ತಕ್ಕಂಥದ್ದು, ಏಕಲವ್ಯಾದಿಗಳದ್ದು, ಇದೆಲ್ಲ ನಿಜವಾಗಿ ಕಥೆಯಲ್ಲ, ವಾಸ್ತವ ಏನು ಅನ್ನುವಂತೆ ಆ ಮಟ್ಟದ ಕೌಶಲ. ಇನ್ಯಾವುದೋ ಸ್ಪೆಷಲ್ ವೆಪನ್ಸ್ ಅಂತಲ್ಲ, ಆಟಮ್ ಬಾಂಬ್ ಈ ಥರದ್ದೆಲ್ಲ ನಾನ್ ಸೆನ್ಸ್ ಸೈನ್ಸ್ ಅಲ್ಲ, ಸೂಡೋ ಸೈನ್ಸ್ ಅಲ್ಲ, ಕರಕೌಶಲ, ಬಾಣ ಕೌಶಲ, ಗುರಿಯಲ್ಲಿ ಕೌಶಲ, ಇದು ನಮ್ಮ ಪ್ರಾಚೀನರಲ್ಲಿ ಇತ್ತು. ಯಾರೂ ಕೂಡ ಪರಿಶ್ರಮ ಮಾಡಿದ್ರೆ ಮಾಡಬಹುದಾದದ್ದು. ಎಷ್ಟೋ ಜನಕ್ಕೆ ಸಾಮಾನ್ಯ ಗದ್ಯವನ್ನೇ ಬರೆಯೋದಿಕ್ಕಾಗೋದಿಲ್ಲ. ಅವಧಾನಿಗಳು ಧಾರಾಕಾರವಾಗಿ ಆಶುಪದ್ಯವನ್ನ ಹೇಳ್ತಾರೆ. ಅಂದರೆ ಅದು ಹೇಗಾಯ್ತು? ಅದೇನು ವಿಶೇಷವಾದಂಥ ಯಾವುದೋ ಅಲೌಕಿಕವಾದ ಪವಾಡ ಅಂತಲ್ಲ, ಪರಿಶ್ರಮದಿಂದ, ಅಭ್ಯಾಸದಿಂದ, ಒಲುಮೆಯಿಂದ, ಪ್ರತಿಭೆಯಿಂದ ಬಂದಂಥದ್ದು. ಆ ರೀತಿಯಲ್ಲೇ ಈ ಬಾಣಕೌಶಲ ಕೂಡ. ಈ ಒಂದು ಸಂಗತಿಯನ್ನು ನಾನು ಹಿಂದೆ ಪ್ರಾಯಶಃ ಈ ಒಂದು ದ್ರೌಪದಿಯ ಸ್ವಯಂವರ ಕಾಲದಲ್ಲಿ ವಿಸ್ತರಿಸಿದ್ದೆ ಅಂತ ನೆನಪು ಇರಲಿ. ಇನ್ನ ಮುಂದೆ ಅವನ ಆ ಬಾಣಗಳ ವೈಭವ ಎಂಥದ್ದು ಅನ್ನೋದನ್ನು ಮತ್ತೆ ಹೇಳ್ತಾನೆ.
ಕರುಳ ಬಾಯಲಿ ಕಾರಿ ಕರುಳ ಬಾಯಲಿ ಕಾರಿ ಕಾಲಾಳು ಒರಳಿ ಕೆಡೆದುದು ಬೋಳೆಯಂಬುಗಳರಿಯೇ ಸಮಶೀಲಾಗಿ ಬಿದ್ದವು ಗಜದ ಗೋಳುಗಳು ಬೋಳೆಯಂಬುಗಳರಿಯೇ ಸಮಶೀಲಾಗಿ ಬಿದ್ದವು ಗಜದ ಗೋಳುಗಳು ಕೊರಳು ಹರಿದೊರೆದೆದ್ದ ರಕುತದ ಕೊರಳಿಗಳ ಹೊನಲಿನಲಿ ಕೊರಳು ಹರಿದೊರೆವೆದ್ದ ರಕುತದ ಹೊರಳಿಗಳ ಕೊನಲಿನಲಿ ಮುಳುಗಿತು ತುರಗ ರಥ ದಳ ರಾಜಿ ತುರಗ ರಥ ದಳ ರಾಜಿ ಹೊಸ ಕುಮ್ಮರಿಯ ಗೋಲಿಸಿತು ಕೊರಳು ಗರಿದೊರೆದೆದ್ದ ರಕುತದ ಕೊರಳಿಗಳ ಕೊನಲಿನಲಿ ಮುಳುಗಿತು ತುರಗ ರಥ ದಳರಾಜಿ ಹೊಸ ಕುಮ್ಮರಿಯ ಗೋಲಿಸಿತು. ಹರಿಗೆ ಖಂಡಿಸಿ ಜೋಡು ಸೀಸಕ ಜರಿದು ಬಲುದೋಳುಡಿದು ಗೋಣರೆ ಹರಿದು ನಿಟ್ಟಲು ಮುರಿದು ತೊಡೆಯರೆ ಗಡಿದು ತಲೆಯೊಡೆದು ಹರಿಗೆ ಖಂಡಿಸಿ ಜೋಡು ಸೀಸಕ ಜರಿದು ಬಲುದೋಳುಡಿದು ಗೋಣರೆ ಹರಿದು ನಿಟ್ಟಲು ಮುರಿದು ತೊಡೆಯರೆ ಕಡಿದು ತಲೆಯೊಡೆದು ನರ ಹರಿದು ಕರುಳೊಪ್ಪು ನೆಣನುಬ್ಬರಿಸಿ ಕಾಳಿಜ ಹಾಯ್ದು ನೆತ್ತರು ಸುರಿದು ಹರಿದೊಲಗಿನಲಿ ನೆಣನುಬ್ಬರಿಸಿ ಕಾಳಿಜ ಹಾಯ್ದು ನೆತ್ತರು ಸುರಿದು ಹರಿದೊಗಲಿನಲಿ ಗೊರಳಿತು ವೈರಿ ಪಾಯದಳ ನೆತ್ತರು ಸುರಿದು ಹರಿದೊಗಲಿನಲಿ ಹೊರಳಿತು. ಬಾಣಗಳು ಈಗ ಸೈನಿಕರ ಮೇಲೆ ಎಂಥ ಪರಿಣಾಮ ಬೀರಿತು, ಆ ಚತುರಂಗ ಬಲದ ಮೇಲೆ ಯಾವ ಪರಿಣಾಮ ಬೀರಿತು ಅಂತಾದ ಪ್ರಯೋಗದ ರೀತಿ ಆದರೆ ಪರಿಣಾಮದ ರೀತಿಯನ್ನು ಎರಡು ಪದ್ಯಗಳು ಹೇಳ್ತಾ ಇವೆ. ಕರುಳ ಬಾಯಲಿ ಕಾಲಾಳೊರಳಿ ಕಡೆದುದು, ಕರುಳು ಬಾಯಿಗೆ ಬಂದು ಕಾಲಾಳಗಳು ಬಿದ್ದುಬಿಟ್ರು. ಬೋಳೆ ಎಂಬುಗಳರಿಯೇ ಸಮಸೀಳಾಗಿ ಬಿದ್ದವು ಗಜದ ಹೋಳುಗಳು. ಪ್ರಖರವಾದ ಬಾಣಗಳ ಘಾತಕ್ಕೆ ಆನೆಗಳು ಎರಡೆರಡು ಹೋಳಾಗಿ ಸೀಳಿಕೊಂಡು ಬಿಟ್ಟವು. ಇನ್ನು ಕೊರಳು ಹರಿದು ಒರತೆಯಂತೆ ಬರ್ತಾ ಇರತಕ್ಕಂಥ ರಕ್ತದ ಪ್ರವಾಹದಲ್ಲಿ ಹೊನಲಿನಲ್ಲಿ ಕುದುರೆಗಳು ರಥಗಳು ಎಲ್ಲ ಕೂಡ ಏರುಪೇರಾಗಿ ಇಡೀ ಆ ಒಂದು ಇಡೀ ಆ ಒಂದು ಕಾರ್ಯಕ್ಷೇತ್ರ ಯುದ್ಧರಂಗ ಬೆಳೆಯನ್ನ ಸುಟ್ಟು ಬಟಾಬೈಲು ಮಾಡಿದ ಜಾಗದಂತೆ. ಕುಮ್ಮರಿ ಅಂತಂದ್ರೆ ಬೆಳೆಯೆಲ್ಲ ಒಕ್ಕಿದ ಮೇಲೆ ಕುಯಿಲಾದ ಮೇಲೆ ಉಳಿತಕ್ಕಂಥ ನೆಲವನ್ನ ಅಲ್ಲಿ ಅಳೆದುಳಿದಂಥ ಧಾನ್ಯ ದವಸ ಇರ್ಬೋದು, ಆ ಒಂದು ಗಿಡ ಮರಗಳ ತುಣುಕುಗಳಿರ್ಬೋದು, ಎಲೆ ಕಡ್ಡಿ ಕಸ ಇತ್ಯಾದಿಗಳೆಲ್ಲ ಬೆಂಕಿ ಹಾಕ್ಬಿಡ್ತಾರೆ. ಅಷ್ಟು ಬೂದಿಯಾದಂತೆ ಅದನ್ನು ತೋರ್ತು. ಹರಿಗೆ ಖಂಡಿಸಿ ಗುರಾಣಿಯನ್ನ ಸೀಳಿ ಜೋಡು ಸೀಸಕ ಜರಿದು ಎರಡು ಪದರದ ಶಿರಸ್ತ್ರಾಣವನ್ನು ಕತ್ತರಿಸಿಕೊಂಡು ಬಲದೋಳುಡಿದು ತೋಳುಗಳನ್ನು ಕತ್ತರಿಸಿ ಗೋಣರೆ ಹೆರೆದು ಕೊರಳನ್ನು ಅರ್ಧಕ್ಕೆ ಕತ್ತರಿಸಿ ನಿಟ್ಟಲು ಮುರಿದು ಎಲ್ಲ ಮೂಳೆಗಳನ್ನು ಮುರಿದು ತೊಡೆ ಎರೆ ಕಡಿದು ತೊಡೆಗಳನ್ನು ಅರ್ಧ ತುಂಡು ಮಾಡಿ ತಲೆಯನ್ನು ಒಡೆದು ನರಗಳನ್ನು ಹರಿದು ಕರುಳನ್ನು ಕಿತ್ತು ಮಜ್ಜೆಯನ್ನು ಸೋರಿಸಿ ಕಾಳಿಜ ಮೂತ್ರಪಿಂಡವನ್ನು ಚೂರು ಮಾಡಿ ನೆತ್ತರನ್ನು ಸೂರಿಸಿ ತೊಗಲನ್ನು ಕಿತ್ತಾಕಿ ವೈರಿಗಳು ದಿಕ್ಕಾಪಾಲಾಗುವಂತೆ ಬಾಣ ಮಾಡಿತು ಅಂತ. ಏನು ಒಳ್ಳೆ ಕಟುಕನ ಕೆಲಸವನ್ನು ಒಂದೊಂದು ಬಾಣ ಮಾಡ್ತಾ ಇದೆ, 10 ಕಟುಕರ ಕೆಲಸ ಅನ್ನುವಂತೆ ಕವಿ ಆ ವೈಭವವನ್ನು ವರ್ಣಿಸ್ತಾನೆ. ಈ ಥರ ಬರೆಯೋದಿಕ್ಕೂ ಕಲ್ಪನೆ ಬೇಕು. ಯುದ್ಧ ವರ್ಣನೆ ತುಂಬ ಕಷ್ಟ ಅಂತ ನಾನು ನಿನ್ನೆಯೇ ಹೇಳಿದೆ. ಬಹಳ ಬಹಳ ಕಷ್ಟವಾದಂಥದ್ದು, ತುಂಬ ತೊಡಕಾದದ್ದು. ಅದನ್ನು ಅಷ್ಟು ವಿವರವಾಗಿ ಬಹಳ ಮನಸ್ಸಿಗೆ ಮುಟ್ಟುವಂತೆ ಕೊಡ್ತಾನೆ. ಮತ್ತೆ ಇದು ಬೀಭತ್ಸದ ರೌದ್ರದ ವರ್ಣನೆ ಆದರೆ ಆಶ್ಚರ್ಯದ ವರ್ಣನೆಯನ್ನು ಮಾಡ್ತಾನೆ, ಅದ್ಭುತ ರಸವನ್ನು ತರ್ತಾನೆ. ಮುಂದಿನ ಪದ್ಯ ತುಂಬಾ ಸುಂದರವಾದಂಥದ್ದು, ಕೇಳಿ.
ಮುಂದೆ ಕವಿವಂಬುಗಳು ಸುಭಟರ ಕೊಂದು ಬಿದ್ದವು. ಮುಂದೆ ಕವಿವಂಬುಗಳು ಸುಭಟರ ಕೊಂದು ಬಿದ್ದವು. ಮತ್ತೆ ಬಳಿಯಲಿ ಬಂದವಕ್ಕೆ ಗುರಿಯಿಲ್ಲ. ಮತ್ತೆ ಬಳಿಯಲಿ ಬಂದವಕ್ಕೆ ಗುರಿಯಿಲ್ಲ. ಹೇಳುವೆನೇನದ್ಭುತವ, ಹೇಳುವೆನೇನದ್ಭುತವ. ಒಂದು ಗುರಿಗೆರಡೆಂಬ ತೊಡಬೇಡೆಂದು ಪಾರ್ಥನ ಬೇಡಿಕೊಂಡವೋ ಸಂದ ಮಂತ್ರಾಸ್ತ್ರಗಳು. ಒಂದು ಗುರಿಗೆರಡೆಂಬ ಒಂದು ಗುರಿಗೆರಡೆಂಬ ತೊಡಬೇಡೆಂದು ಪಾರ್ಥನ ಬೇಡಿಕೊಂಡವು ಸಂದ ಮಂತ್ರಾಸ್ತ್ರಗಳು. ಎಲೆ ಜನಮೇ ಜಯ ಕ್ಷಿತಿಪ. ಹಿಕ್ಕಿದವು ಗಯ ಬಲದ ಸುಭಟರ ನೊಕ್ಕಿ ತೂರಿದು ಆನೆಗಳ ಪಾಲಿಕ್ಕಿ ನಟ್ಟವು ಬಗಳ ರಕ್ತದ ಕಸರ ಕೈಗಳಲ್ಲಿ. ಹಿಕ್ಕಿದವು ಗಯ ಬಲದ ಸುಭಟರ ನೊಕ್ಕಿ ತೂರಿದ ವಾನೆಗಳ ಸಾಲಿಕ್ಕಿ ನಟ್ಟವು ಬಗಳ ರಕ್ತದ ಕಸರ ಕೈಗಳಲ್ಲಿ. ಮುಕ್ಕಿದವು ಮಲೆತವರ ಮಾಂಸವನ್ ಇಕ್ಕಿದವು ದ್ವಿಜ ಗಣಕ್ಕೆ ಛತ್ರವನಿಕ್ಕಿದವು ದಿಗುವಳೆಯದಲ್ಲಿ ರಣಧೀರನಂಬುಗಳು. ಮುಕ್ಕಿದವು ಮಲೆತವರ ಮಾಂಸವನಿಕ್ಕಿದವು ದ್ವಿಜ ಗಣಕ್ಕೆ ಛತ್ರವನಿಕ್ಕಿದವು ದಿಗುವಳೆಯದಲ್ಲಿ ರಣಧೀರನಂಬುಗಳು. ರಣಧೀರನಂಬುಗಳು. ಅರ್ಜುನನ ಬಾಣಗಳ ತಾಕತ್ತು ಎಂಥದ್ದಂದರೆ ಮುಂದೆ ಕವಿವಂಬುಗಳು, ಮುಂದೆ ಮುಂದೆ ಹೋಗ್ತಾ ಇರುವ ಬಾಣಗಳು ಸುಭಟರ ಕೊಂದು ಬಿದ್ದವು. ಎಲ್ಲ ವೈರಿಗಳಿಂದ ಕೊಂದು ಹಾಕ್ಬಿಡ್ತಾ ಇದ್ವು. ಆ ಬಾಣ ಯಾವ ದಿಕ್ಕಿಗೆ ಹೋದ್ರೆ ಅಲ್ಲಿ ಒಬ್ಬರೂ ಇಲ್ಲದಂತೆ ನಿರ್ನಾಮವಾಗಿ ನಾಮಾವಶೇಷವಾಗಿ ಮಾಡಿಬಿಡ್ತಾ ಇತ್ತು. ಅದಷ್ಟು ಓಪನ್ ಪ್ಯಾಸೇಜ್ ಅಂತ, ವ್ಯಾಕ್ಯೂಮ್ ಅಂತ ಆಗ್ಬಿಡ್ತಾ ಇತ್ತು. ಮತ್ತೆ ಬಳಿಯಲ್ಲಿ ಬಂದವಕ್ಕೆ ಗುರಿ ಇಲ್ಲ. ಅದ್ರ ಹಿಂದೆನೆ ಬಂದ ಬಾಣಗಳಿಗೆ ಗುರಿಗೆ ಯಾರೂ ಇಲ್ಲೇ ಇರಲಿಲ್ಲ, ತಸಕ್ಕನೆ ಬೀಳಬೇಕಾಗ್ತಾ ಇತ್ತು. ಆ ರೀತಿ ಆಗ್ತಾ ಇತ್ತು. ಮುಂದೆ ಇದ್ದವರೆಲ್ಲರೂ ಖಾಲಿ ಮಾಡಿಬಿಡ್ತಾ ಇದ್ರು. ಅಂದರೆ ಮುಂದಿನ ಪಂಕ್ತಿಯವರೇ, ಮೊದಲ ಪಂಕ್ತಿಯವರೇ ಅಡಿಗೆಯನ್ನೆಲ್ಲ ತಿಂದುಬಿಟ್ರೆ ಕೊನೆ ಪಂಕ್ತಿ ಕೂತ್ಕೊಳ್ಳೋರ ಗತಿ ಏನು? ಊರಿಗೆ ಊರೇ ಹಸೆಯಲ್ಲಿ ನೆರೆದರೆ ಆರತಿ ಎತ್ತುವರಾರು. ಈ ರೀತಿಯಲ್ಲಿ ಮೊದಲಿನವರೇ ಎಲ್ಲ ಕೆಲಸ ಮಾಡಿ ಮುಗಿಸಿಬಿಟ್ರೆ ನಮ್ಗೆ ಯಾವುದು ಉಳಿಯಲಿಲ್ಲ. ಪರಿವಾಚಾನ್ ಪಿಳ್ಳೈ ಅಂತ ವೇದಾಂತ ದೇಶಿಕರ ಕಾಲದವರು ಒಬ್ಬರು ವಿದ್ವಾಂಸರಿದ್ದರು. ಅವರು ರಾಮಾಯಣಕ್ಕೆ ತನಿಶ್ಲೋಕಿ ವ್ಯಾಖ್ಯಾನ ಅಂತ ಒಂದು ಬರೆದಿದ್ದಾರೆ. ಒಂದೊಂದು ಶ್ಲೋಕ ಕೆಲವೊಂದು ಆಯ್ಕೆ ಮಾಡಿಕೊಂಡು ಅದಕ್ಕೆ ವಿಶೇಷವಾದ ವ್ಯಾಖ್ಯಾನ ಶ್ರೀವೈಷ್ಣವ ಸಂಪ್ರದಾಯಕ್ಕೆ ಅನುಸಾರವಾಗಿ ತುಂಬಾ ಸೂಕ್ಷ್ಮ ಸ್ವಾರಸ್ಯಗಳನ್ನು, ರಾಮನ ಮಹನೀಯತೆಯನ್ನ ಬಹಳ ಧ್ವನಿಮಯವಾಗಿ ಬರೆದಿದ್ದಾರೆ. ತಮಿಳಿನಲ್ಲಿ ಬರೆದಿರತಕ್ಕಂಥದ್ದು. ಅಂದರೆ ತಮಿಳು ಅಂತಂದರೆ ಅದು ಮಣಿಪ್ರವಾಳದಲ್ಲಿ ಬರೆದಿರುವಂಥದ್ದು. ಅಪ್ಪಯ್ಯ ದೀಕ್ಷಿತರು ಅನಂತರ ಕಾಲದಲ್ಲಿ ಬಂದ ವಿದ್ವಾಂಸರು. ಅವರಿಗೆ ಅದ್ವೈತಿಗಳಾಗಿದ್ದರೂ ಶ್ರೀವೈಷ್ಣವ ಪರಂಪರೆ ಬಗ್ಗೆ ತುಂಬ ಗೌರವ ಇತ್ತು. ಅದರ ಬಗ್ಗೆಗೂ ಗ್ರಂಥ ಬರೆದಿದ್ದಾರೆ. ವೇದಾಂತ ದೇಶಿಕರ ಬಗ್ಗೆ ಪರಮ ಪ್ರೀತಿ ಭಕ್ತಿ. ವೇದಾಂತ ದೇಶಿಕರ ಗ್ರಂಥಗಳಿಗೆ ವ್ಯಾಖ್ಯಾನ ಬರೆದಿದ್ದಾರೆ. ಅವ್ರನ್ನ ಯಾರೋ ಕೇಳಿದ್ರಂತೆ, ನೀವು ರಾಮಾಯಣಕ್ಕೆ ಯಾಕೆ ಬರೀಲಿಲ್ಲ ವ್ಯಾಖ್ಯಾನ? ಅಂದರೆ ಆ ಪೆರಿವಾಚಾನ್ ಪಿಳ್ಳೆ ಎಲ್ಲ ಸಾರ ಹೀರಿಬಿಟ್ಟು ಬರೀ ಎಂಜಲು ಉಳಿಸಿದ್ದಾನೆ, ನಾನು ಏನು ಮಾಡಲಿ ಅಂತಂದ್ರಂತೆ. ಹಾಗೆ ಬಾಣೋಚ್ಛಿಷ್ಟಂ ಜಗತ್ಸರ್ವಂ ವ್ಯಾಸೋಚ್ಛಿಷ್ಟಂ ಜಗತ್ಸರ್ವಂ ಅಂತ ಹೇಳ್ತಾರಲ್ಲ, ಇನ್ಯಾರಿಗೂ ಏನು ಉಳಿಸಬಾರದು ಅನ್ನುವಂತೆ ಮಾಡುವುದು. ಈ ರೀತಿ ಈ ಬಾಣಗಳು ಮುಂದಿನ ಪಂಕ್ತಿಯವು ಹಿಂದಿನವ್ರಿಗೆ ಏನು ಉಳಿಸಲಿಲ್ಲ. ಅದಕ್ಕೆ ಬಿದ್ದೋದ ಬಾಣಗಳು ಮಂತ್ರಾಸ್ತ್ರಗಳಾಗಿದ್ದರಿಂದ ಮತ್ತೆ ಬಂದುವಂತೆ. ಬಂದು ಒಂದು ಗುರುಡಿಗೆ ಎರಡಂಬ ತೊಡಬೇಡ, ಒಂದೇ ಗುರಿಗೆ ನೀನು ಎರಡು ಬಾಣ ಬಿಡಬೇಡಪ್ಪ ಅಂತ ಬೇಡಿಕೊಂಡು ಬಂತೆ. ಒಂದು ಬಾರಿಗೆ ಒಂದೇ ಬಾಣ ಬಿಡು, ಒಂದು ಥಿಂಗ್ ಅಟ್ ಎ ಟೈಮ್ ಅಂತ. ಕೆಲವರು ಹಿಂದೆ ಎಲ್ಲ ಅವಕಾಶ ಇತ್ತು, ಅಟ್ ಎ ಟೈಮ್ ಆಲ್ ದಿ ಕೋರ್ಸಸ್ ತಗೊಂಡು ಅದನ್ನು ಕ್ರೆಡಿಟ್ ಮಾಡ್ತಕ್ಕಂಥದ್ದು, ಆಡಿಟ್ ಮಾಡುವುದು, ಈ ಥರ ಒಂದೇ ಬಾರಿಗೆ ಎಲ್ಲವನ್ನು ತಗೊಂಡು ಅತ್ಯುತ್ತಮವಾದ ರೀತಿಯಲ್ಲಿ ಉತ್ತೀರ್ಣರಾಗತಕ್ಕಂಥದ್ದು. ಅದು ಬೇಡ, ಒಂದು ಬಾರಿಗೆ ಒಂದೇ ಬಾಣ ಬಿಡು ಸಾಕು ಅಂತ. ಅಂದರೆ ಅರ್ಜುನನ ಬಾಣದ ವೇಗ ಎಷ್ಟು ಅಂತ. ಒಂದು ಬಾರಿಗೆ 4-5 ಬಾಣಗಳನ್ನು ಪುಂಖಾನುಪುಂಖವಾಗಿ ಬಿಡ್ತಾ ಇದ್ದರೆ ಅಲ್ಲ, ಯುಗಪತ್ತು ಬಿಡ್ತಾ ಇದ್ದರೆ ಎಷ್ಟು ಕಷ್ಟ ಆಗಬೇಕು. ಅದನ್ನ ಆ ಬಾಣಗಳು ಬೇಡಿಕೊಂಡು ಅಂತ. ಇಂಥ ಒಂದು ಕಲ್ಪನೆ ಮಾಡೋದಕ್ಕೆ ಪುಣ್ಯ ಮಾಡಿರಬೇಕು. ಯಾರಿಗೂ ಹೊಳೆದಿಲ್ಲ ಈ ರೀತಿಯಾದ ಕಲ್ಪನೆ. ಹೇಳುತ್ತೀನಲ್ಲ,
ಭಾರತೀಯ ಕಾವ್ಯ ಪರಂಪರೆಯಲ್ಲಿ ಎಷ್ಟೋ ವೀರರಸ ಪ್ರಧಾನವಾದ ಯುದ್ಧ ಪ್ರಧಾನವಾದ ಕಾವ್ಯಗಳು ಬಂದಿವೆ. ಈ ರೀತಿಯಾಗಿ ಬಾಣಗಳು ಬಂದು ಬೇಡಿಕೊಂಡು ಅನ್ನೋದೆಲ್ಲ ಕುಮಾರವ್ಯಾಸನ ವಿಲಕ್ಷಣವಾದ ಕಲ್ಪನಾ ಶಕ್ತಿ. ಸಚ್ ಎ ವಂಡರ್ಫುಲ್ ಫ್ಯಾನ್ಸಿ. ಬಹಳ ಕಷ್ಟ. ವಾಲ್ಟ್ ಡಿಸ್ನಿಯ ಆ ಒಂದು ಕಾರ್ಟೂನ್ ಮೋಷನ್ ಪಿಕ್ಚರ್ಸ್ ಅಂತ ಏನು ಕರೀತಾರೆ, ಸೆಲ್ಯುಲಾಯ್ಡ್ ಫೀಚರ್ ಫಿಲ್ಮ್ಸ್, ಆ ರೀತಿಯಾದಂಥದ್ದು ಅತಿಶಯವಾದ ಕಲ್ಪನೆ. ಬಾಣಭಟ್ಟ, ಕುಮಾರವ್ಯಾಸ ಇಂಥವರಿಗೆ ಮಾತ್ರ ಸಾಧ್ಯ ಇದು. ಮತ್ತೆ ಆ ಬಾಣಗಳು ಹಿತಕದವು, ಒಬ್ಬೊಬ್ಬರನ್ನು ಹಿಸುಕಿ ಹಾಕಿದವಂತೆ. ಹಿಕ್ಕಿದವು ಹಯಬಲದ ಸುಭಟರನ್ನು ಒಕ್ಕಿ ತೂರಿದವು. ಮತ್ತೆ ಕಾಳನ್ನು ಒಕ್ಕತಾರಲ್ಲ, ಬಿಡಿಸಿ ಸೀಳದವಂತೆ. ಹಿಸುಕಿ ಜೀವವನ್ನು ಹೊರಕ್ಕೆ ತಂದದ್ದು, ಸೀಳಿ ಜೀವವನ್ನು ಹೊರಗೆ ತರೋದು ಬೇರೆ ಬೇರೆ ಸ್ಪೆಷಲ್ ವೇ ಆಫ್ ಟಾರ್ಚರಿಂಗ್. ಒಂದೇ ರೀತಿ ಕೊಂದರೆ ಏನು ಪ್ರಯೋಜನ, ಬೇರೆ ಬೇರೆ ನಮೂನೆಗಳಲ್ಲಿ ಕೊಲ್ಲಬೇಕಲ್ವಾ ಅಂತ. ತೂರಿದವು ಆನೆಗಳಲ್ಲಿ ಜಳ್ಳಿ ಯಾವುದು ಗಟ್ಟಿ ಯಾವುದು ಅಂತ ತೂರಾಡಿ ಬಿಟ್ಟವಂತೆ. ಸಾಲಿಕ್ಕಿ ನೆಟ್ಟವು, ಸಾಲು ಸಾಲಾಗಿ ನೆಟ್ಟುಕೊಂಡುವಂತೆ. ಬಹಳ ರಕ್ತದ ಕೆಸರ ಕೈಗಳಲ್ಲಿ ಮುಕ್ಕಿದವು ಮಲೆತವರ ಮಾಂಸವನ್ನು, ಕೊಬ್ಬಿನವರ ಮಾಂಸವನ್ನೆಲ್ಲ ತಾವು ತಿಂದು ತೇಗಿದವು. ಇಕ್ಕಿದವು ದ್ವಿಜಗಣಕ್ಕೆ, ಇನ್ನು ಉಳಿದದ್ದನ್ನು ಬ್ರಾಹ್ಮಣರಿಗೆ ಕೊಟ್ಟುವಂತೆ. ಮುಂದು ಆವುಕ ಪೆಟ್ಟು, ಆವು ತಿನ್ನಕ್ಕೆ ಪೋತೆ ಅಯ್ಯವಾರಿಕೆ ಪೆಟ್ಟು ಅಂತ ಹೇಳ್ತಾರಲ್ಲ. ಮೊದಲು ದನದ ಮುಂದೆ ಇಡು, ದನವು ಮೂಸ್ ನೋಡದೆ ಇದ್ರೆ ಬ್ರಾಹ್ಮಣರಿಗೆ ಕೊಟ್ಬಿಡು ಅಂತ. ಆ ಬಾಣಗಳು ತಾವು ತಿನ್ನಲಾಗದಷ್ಟಾದ್ಮೇಲೆ ದ್ವಿಜಗಣಕ್ಕೆ, ದ್ವಿಜ ಅಂದ್ರೆ ಇಲ್ಲಿ ಪಕ್ಷಿ ಅಂತ, ಅಲ್ಲಿದ್ದಂಥ ಕಾಗೆ, ಹದ್ದು, ರಣಹದ್ದು, ಈ ರೀತಿಯಾದ ಪಕ್ಷಿಗಳಿಗೆ ದ್ವಿಜಗಣ ಅನ್ನುವುದು ಶ್ಲೇಷವಾಗಿ ತಂದಿದ್ದಾನೆ ಕವಿ. ಛತ್ರವ ನಿಕ್ಕಿದವು, ಎಲ್ಲ ಕಡೆಗೂ ಕವಿದು ಛತ್ರ, ಇಡೀ ಆಕಾಶಕ್ಕೆ ಒಂದು ಬಾಣದ ಕೊಡೆಯನ್ನು ಮಾಡಿದಂತೆ ಮಾಡಿದವು. ರಣಧೀರನ ಅಂಬುಗಳು, ಬಾಣಗಳು ಅಂತ ಕವಿ ಹೇಳ್ತಾನೆ. ಮತ್ತೆ ಇನ್ನೂ ವರ್ಣನೆ ಮಾಡ್ತಾನೆ. ಅವನು ಯಾವ ರೀತಿ ಫಸಲು ಬಂದಾಗ ಕುಯಿಲು ಮಾಡ್ತಾರಲ್ಲ, ಹಾಗೆ ಕತ್ತರಿಸಿ ಬಿಟ್ಟ ವೈರಿಗಳ ಪಡೆಯನ್ನ ಅಂತ ಹೇಳ್ತಾನೆ. ಕಾಲದಲ್ಲಿ ಪರಿಪಕ್ವವಾದ ನಿಶಾಲಿತ ಸ್ಥಾವರದ, ಕಾಲದಲ್ಲಿ ಪರಿಪಕ್ವವಾದ ವಿಶಾಲಿತ ಸ್ಥಾವರದ ಜಂಗಮ ಜಾಲವನು ಕಾಲಾಗ್ನಿ ಕವಿ ದಟ್ಟಿ ಸುಡುವಂತೆ, ಕಾಲಾಗ್ನಿ ಕವಿ ದಟ್ಟಿ ಸುಡುವಂತೆ. ಮೇಲೊಡಗುವಿವ ಬಾಣಜ್ವಾಲೆಯಲಿ, ಮೇಲೊಡಗವಿವ ಬಾಣಜ್ವಾಲೆಯಲಿ ಕುರು ಸೈನ್ಯ ಕಾನನ ಮಾಲೆಯನು ಕಲಿಪಾರ್ಥ ಪಾವಕನುರುಗಿದನು ಮುಳಿದು. ಬಾಣಜ್ವಾಲೆಯಲಿ ಕುರು ಸೈನ್ಯ ಕಾನನ ಮಾಲೆಯನು ಕಲಿಪಾರ್ಥ ಪಾವಕನುರುಗಿದನು ಮುಳಿದು. ಕಲಿಪಾರ್ಥ ಪಾವಕನ್ ಉರುಗಿದನು, ಕುರು ಸೈನ್ಯ ಕಾನನ ಮಾಲೆಯನು ಉರುಗಿದನು. ಯಾವ ಬಿಲ್ಲಾಳು ಆವ ಲಾಘವ ಆವ ಗಾಡಿಕೆ, ಯಾವ ಚಳಕವ ಅದಾವ ಶರ ಸಂಧಾನ, ಅದಾವ ಶರ ಸಂಧಾನ. ಆವ ವಿಹಾರ ಆವ ಪರಿ ರಾವಣನೋಳ್ ಇಂದ್ರಾರಿ ರಾಘವ ದೇವ ಲಕ್ಷ್ಮಣರಲ್ಲಿ ಕಾಣೆನೋ. ಯಾವ ಬಿಲ್ಲಾಳ್ ಆವ ಲಾಘವ ಅದಾವ ಗಾಡಿಕೆ, ಯಾವ ಚಳಕ ಅದಾವ ಶರ ಸಂಧಾನ. ಆವ ವಿಹಾರ ಆವ ಪರಿ ರಾವಣನೊಳ್ ಇಂದ್ರಾರಿ ರಾಘವ ದೇವ ಲಕ್ಷ್ಮಣರಲ್ಲಿ ಕಾಣೆನು. ಇದಾವದನು ಶರವಿದ್ಯೆ, ಇದಾವದನು ಶರವಿದ್ಯೆ ಮಜು ಭಾಪು ಎಂದನ ಹನುಮ. ಮೂಲ ಮಹಾಭಾರತದಲ್ಲಿ ಕೃಷ್ಣ ದ್ರೌಪದಿಗೆ ಸಮಾಧಾನ ಮಾಡಿ ಸಂಧಿಗೆ ಹೋಗುವ ಕಾಲದಲ್ಲಿ ಧಾತರಾಷ್ಟ್ರಾಹ ಕಾಲಪಕ್ವಾಹ ಸೀದಂತಿ ಧರಣೀತಲೆ ಅಂತ ಮಾತು ಬರುತ್ತದೆ. ಕಾಲಪಕ್ವ ಅನ್ನೋ ಶಬ್ದವನ್ನು ವ್ಯಾಸರು ಬಳಸ್ತಾರೆ. ಟೈಮ್ ಹ್ಯಾಸ್ ರೈಪಂಡ್ ದೆಮ್, ಇಟ್ ಇಸ್ ದ ರೈಟ್ ಟೈಮ್
ಟು ಡೆಸ್ಟ್ರಾಯ್ ದೆಮ್ ಅನ್ನುವ ಅರ್ಥದಲ್ಲಿ ಕಾಲದಲ್ಲಿ ಪರಿಪಕ್ವವಾದ ವಿಶಾಲ ಸ್ಥಾವರ ಜಂಗಮ ಜಾಲವನ್ನು ಕಾಲಾಗ್ನಿ ಕವಿದಟ್ಟಿ ಸುಡುವಂತೆ ಕಾಲ ಪಕ್ವವಾದ ಅಂದರೆ ಬೇಸಿಗೆಯಲ್ಲಿ ಗ್ರೀಷ್ಮದಲ್ಲಿ ಒಣಕಲು ಸೌದೆ ಆಗಿರ್ತಕ್ಕಂಥ ಕಾಡನ್ನೆಲ್ಲ ಕಾಳ್ಗಿಚ್ಚು ದಗದಗನೆ ಕೆನ್ನಾಲಿಗೆಯಲ್ಲಿ ನೆಕ್ಕಿ ತೇಯ್ದು ತಿಂದು ಬಿಡುತ್ತಲ್ಲ, ಆ ರೀತಿಯಾಗಿ ಅರ್ಜುನನ ಬಾಣಗಳು, ಅರ್ಜುನನೇ ಒಂದು ಅಗ್ನಿದೇವನಾಗಿ ಅವನ ಬಾಣಗಳೇ ನಾಲಗಿಯಾಗಿ ಕುರು ಸೈನ್ಯವೇ ಕಾನನವಾಗಿ ಈಗ ಆ ಅಜ್ಞಾತವಾಸ ಮುಗಿದು ಇನ್ನ ಪಾಂಡವರಿಗೆ ಭಯವಿಲ್ಲ ಅನ್ನುವಂಥ ಗ್ರೀಷ್ಮ ಕೌರವರ ಪಾಲಿಗೆ ಬಂದಿದೆ. ಆ ಭೀಷ್ಮಾರ್ಚಿ ಭಯಂಕರವಾದ ಕಾಲಗ್ನಿ ಅರ್ಜುನನೇ ಆಗಿ ಅವನು ಹುರಿದು ಮುಕ್ಕಿದ ಅನ್ನುವುದನ್ನು ಮೊದಲನೇ ಪದ್ಯದಲ್ಲಿ ಹೇಳಿದ್ದಾನೆ. ಇನ್ನ ನಾನು ನಿನ್ನೆಯೇ ಹೇಳಿದೆ, ಕುಮಾರವ್ಯಾಸನಿಗೆ ಮಹಾಭಾರತದ ಪಾತ್ರಗಳು ಸಾಕಾಗೋಲ್ಲ, ರಾಮಾಯಣದ ಪಾತ್ರಗಳನ್ನು ತೆಗೆದುಕೊಂಡು ಬಂದು ಗೆಸ್ಟ್ ಕ್ಯಾರೆಕ್ಟರ್ಸ್ ಇಂದನೂ ಬೇಕಾದಷ್ಟು ಕೆಲಸ ತೆಗಿತಾನೆ ಅಂತ. ಯಾರನ್ನು ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿದೆ. ಹನುಮಂತನಿಗೆ ಒಂದು ಷಟ್ಪದಿ ಕೊಟ್ಟಿದ್ದಾನೆ ನೋಡಿ. ಅದು ಹನುಮಂತ ಎಷ್ಟು ಯುಗಗಳನ್ನು ಕಂಡವನು, ಏನೆಲ್ಲ ನೋಡಿದವನು, ಚಿರಂಜೀವಿ, ಮಹಾವೀರ ಯೋಧ, ಜ್ಞಾನಿ, ಕಲಾಕೋವಿದ, ನಿಸ್ವಾರ್ಥಿ, ಗುಣಾನುರಕ್ತಿ ತುಂಬ ಉಂಟು. ಹಾಗಾಗಿ ಅಂಥವರ ಬಾಯಲ್ಲಿ ಮೆಚ್ಚುಗೆ ತರಿಸಿದ್ರೆ ಇದು ನಿಜವಾದ ಸರ್ಟಿಫಿಕೇಟು. ಯಾರ್ಯಾರ ಕೈನಲ್ಲೋ ಏನೇನೋ ತಗೊಂಡ್ರೆ ಏನು ಪ್ರಯೋಜನ? ದೊಡ್ಡವ್ರ ಕೈನಲ್ಲಿ ಕೇಳಿ ಇಲ್ಲ ಅನಿಸ್ಕೊಂಡ್ರೆ ಮೇಲು ಯಾಂಚಾಮೋಘ ವರಮಧಿಗುಣೆ ನಾಧಮೇ ಲಬ್ಧಕಾಮ ಅಂತಕ್ಕಂಥದ್ದು. ನಾನು ಹಿಂದೊಮ್ಮೆ ಸಂಸ್ಕೃತ ಕಾವ್ಯವನ್ನು ಪ್ರಕಾಶನ ಮಾಡಬೇಕು ಅಂದ್ಕೊಂಡಾಗ ಡಾಕ್ಟರ್ ಕೆ ಕೃಷ್ಣಮೂರ್ತಿಗಳು ಸ್ವನಾಮಧನ್ಯರಾದ ವಿದ್ವಾಂಸರು, ವಿದ್ವನ್ ಮೂರ್ಧನ್ಯರನ್ನ ಕೇಳಿಕೊಂಡೆ. ಅವರ ಪರಿಚಯವೇ ಇಲ್ಲ, ಒಂದು ಪತ್ರ ಬರೆದೆ. ಅಲ್ಲಿ ನನಗೆ ನೀವು 4 ಸಾಲು ಮುನ್ನುಡಿ ಬರ್ಕೊಡ್ಬೇಕು, ನೀವು ಕೊಡಲ್ಲ ಅಂದರೆ ಯಾರನ್ನು ಕೇಳಲ್ಲ, ಯಾಂಚಾಮೋಘ ವರಮಧಿಗುಣೆ ನಾದಮೇ ಲಬ್ಧಕಾಮ ಅಂತ ಆ ಕಾಳಿದಾಸನ ಸಾಲನ್ನು ಹಾಕಿ ಕಳಿಸಿಕೊಟ್ಟೆ. ಮರುಟಪಾಲಿಗೆ ಬಹಳ ಒಳ್ಳೆ ಮಾತುಗಳನ್ನು ಬರೆದುಕೊಟ್ರು. ಆಮೇಲೆ ಹೇಳಿದ್ರು, ಮಹಾಕವಿಯನ್ನು ನೀವು ಗುರಾಣಿಯಾಗಿ ಹಿಡ್ಕೊಂಡು ಬಂದರೆ ಹೇಗಪ್ಪ ನಾನು ಇಲ್ಲ ಅಂತಂದಲ್ಲಿ ಅಂತ. ಕಾಳಿದಾಸನ ಮಾತಿನ ಶಕ್ತಿ ಅಂಥದ್ದು. ಇಲ್ಲಿ ಹನುಮಂತನ ಬಾಯಲ್ಲಿ ಬರುವ ಮಾತಿಗೆ ಎಷ್ಟು ಬೆಲೆ. ಯಾವ ಬಿಲ್ಲಾಳು, ಆವ ಲಾಘವ, ಆವ ಗಾಡಿಕೆ, ಎಂಥ ಗಾಂಭೀರ್ಯ, ಸೊಗಸು, ಯಾವ ಚಳಕ, ಇದಾವ ಶರಸಂಧಾನ, ಈ ರೀತಿ ಬಾಣವನ್ನು ಹೂಡಬಹುದು ಅಂತ ನನಗೆ ಗೊತ್ತೇ ಇರಲಿಲ್ವಲ್ಲ. ಇದು ಯಾವ ವಿಹಾರ, ಈ ವೀರ ವಿಹಾರದ ಪರಿ ಎಂಥದ್ದು. ರಾವಣನಲ್ಲಿ, ಇಂದ್ರಾರಿ ಅಂದರೆ ಇಂದ್ರಜಿತ್ತಿನಲ್ಲಿ, ರಾಘವನಲ್ಲಿ, ಲಕ್ಷ್ಮಣನಲ್ಲಿ ಯಾರಲ್ಲಿಯೂ ನೋಡಲಿಲ್ಲ. ಆ ಕಡೆ ಇಬ್ಬರು ಶ್ರೇಷ್ಠವಾದ ಧಾನುಷ್ಕರು ರಾವಣ ಮತ್ತು ಇಂದ್ರಜಿತ್ತು, ಇತ್ತ ಕಡೆ ರಾಮಲಕ್ಷ್ಮಣರು ಅದ್ವಿತೀಯರು. ಇವರಿಬ್ಬರಲ್ಲೂ ಆ ಯುಗದಲ್ಲಿ ನಾನು ಕಾಣಲಿಲ್ಲ. ಇದಾವ ಶರಧನುರ್ವಿದ್ಯೆ ಮಜಾ ಬಾಪು ಅಂತ ಹನುಮಂತ ಹೇಳ್ದ ಅಂತ. ಹೀಗೆ ಹೇಳುವ ಮೂಲಕವಾಗಿಯೇ ಲೋಕೋತ್ತರವಾದ ಆ ಪರಾಕ್ರಮ ಇಂಥದ್ದು ಅನ್ನೋದನ್ನು ತೋರ್ಪಡಿಸಿದಂತೆ ಆಗುತ್ತದೆ. ಈ ರೀತಿ ಬೇರೆ ಬೇರೆ ಯುಗಗಳನ್ನ ಬೆಸೆಯತಕ್ಕಂಥದ್ದು ವಾಸ್ತವದ ಕಾವ್ಯದಲ್ಲಿ ಸಾಧ್ಯವೇ? ಅಷ್ಟಕ್ಕೆ ಬಂದರೆ ವಾಸ್ತವ ಕಾವ್ಯವೇ ಆಗೋದು ಇಲ್ಲ. ಈ ಒಂದು ಮೆಟಫಾರಿಕಲ್ ಆಗಿ ಹೇಳಬೇಕು, ಅಲೌಕಿಕವಾಗಿ ಹೇಳಿದಾಗಲೇ ಈ ಸೊಗಸು ಎಲ್ಲ ಬರುತ್ತದೆ, ವಿವರಣೆಗೂ ಉಳಿಯುತ್ತದೆ. ಇಲ್ಲದೆ ಸಲ್ಲುವಂಥದ್ದಲ್ಲ. ಅಂಥ ಚಾತುರ್ಯವನ್ನ ಕವಿ ತೋರಿಸಿದ್ದಾನೆ. ಮುಂದೆ ನೋಡಿ ಅದನ್ನು ಮತ್ತಷ್ಟು ಇನ್ನಷ್ಟು ಬೇರೆ ಬೇರೆ ರೀತಿಯಲ್ಲಿ ಬರೀತಾನೆ. ಹನುಮಂತ ಬಾವುಟದಲ್ಲಿದ್ದಾನೆ, ಅವನು ಹೇಳ್ತಾನೆ, ಮೊದಲು ಬಾಣಗಳು ಬಂದು ಅರ್ಜುನನ ಬೆಳ್ಕೊಂಡು ಅವು ತೋಳೆತ್ತರದಲ್ಲಿದ್ವು. ಈಗ ಆಳು ಒಂದು ಕೈ, ಆಳು ಒಂದು ತೋಳು ಅಂತಾರೆ. ಇಷ್ಟು ಕೈ ನಿಂತು ಆಳೊಬ್ಬ ತೋಳೆತ್ತಿ ನಿಂತರೆ ಆ ಎತ್ತರದಲ್ಲಿ ಬಾವುಟ ಇರ್ತದೆ. ಅಲ್ಲಿದ್ದ ಹನುಮಂತ ಹೇಳ್ದ. ಈಗ ಬಾನೆತ್ತರದಲ್ಲಿರುವ ದೇವತೆಗಳು ಹೇಳ್ತಾರೆ, ಗ್ರೇಡ್ ವಾರಿ ಎತ್ತರಕ್ಕೆ ತಕ್ಕಂತೆ ಮಾತಿನ ಬಿತ್ತರ ನೋಡಿ ಹೇಗೆ ಅಂತ. ಕಾಣಬಾರದು ಬಿಡುವ ಹೂಡುವ ಕೇಣವನು, ಪರಮಾಣು ಪುಂಜವ ಕಾಣವೇ ಕಣ್ಣುಗಳು, ನಮ್ಮವು ಮರ್ತ್ಯರಾಲಿಗಳೇ. ಕಾಣಬಾರದು ಬಿಡುವ ಹೂಡುವ ಕೇಣವನು, ಪರಮಾಣು ಪುಂಜವೇ ಕಾಣವೇ ಕಣ್ಣುಗಳು, ನಮ್ಮವು ಮರ್ತ್ಯರಾಲಿಗಳೇ. ನಮ್ಮವು ಮರ್ತ್ಯರಾಲಿಗಳೇ. ಜಾಣಪಣವಿದು ಶಿವ ಸುದರ್ಶನ ಸಾಣಿಗಳಿಗವು, ಜಾಣಪಣವಿದು ಶಿವ ಸುದರ್ಶನ ಪಾಣಿಗಳಿಗಹುದು, ಅಮರಪತಿ ಪದದಾಣೆ
ಹುಸಿಯಲ್ಲೆನುತ ಜಾಣಪಣವಿದು ಶಿವ ಸುದರ್ಶನ ಪಾಣಿಗಳಿಗವುದು ಅಮರಪತಿ ಪದದಾಣೆ ಹುಸಿಯಲ್ಲೆನುತ ಬೆರಗಾಯಿತ್ತು ಸುರನಿ ಕಟಕ ಬೆರಗಾಯಿತ್ತು ಸುರ ಕಟಕ ಏರು ಒಡೆದರು ಕೆಲರಸು ಸೂರೆಗೋದುದು ಏರು ಒಡೆದರು ಕೆಲರಸು ಸೂರೆಯೋದುದು ಮತ್ತೆ ಕೆಲರೆದೆ ಡೋರುಗಳ ಪೂರಾಯ ಗಾಯದರು ಸುರತೆಗೆ ಬಗೆಯ ಮತ್ತೆ ಕೆಲರೆದೆ ಡೋರುಗಳ ಪೂರಾಯ ಗಾಯದರು ಸುರತೆಗೆ ಬಗೆಯ ಕಾರಿದರು ರಕ್ತವನು ಸಗ್ಗಕ್ಕೆ ಗೂರು ಮಾರಾಡಿದರು ತಲೆಗಳ ತೆರಿದರು ಹರಣವನು ಒಟ್ಟಿಗೆ ಕಾಲನರ ಮನೆಗೆ ಕಾರಿದರು ರಕ್ತವನು ಸಗ್ಗಕ್ಕೆ ಗೂರು ಮಾರಾಡಿದರು ತಲೆಗಳ ಘೇರಿದರು ಹರಣವನು ಒಟ್ಟಿಗೆ ಕಾಲನರ ಮನೆಗೆ ಒಟ್ಟಿಗೆ ಕಾಲನರ ಮನೆಗೆ. ದೇವತೆಗಳು ಮಾತಾಡ್ಕೋತಾ ಇದ್ದಾರೆ. ಕಾಣಬಾರದು ಬಿಡುವ ಹೂಡುವ ಕೇಣವನು. ಇದು ಏನಿದು ಈ ಬಾಣ ಪ್ರಯೋಗದ ಕೇಣ ಅಂದ್ರೆ ಆಲೋಚನೆ. ಅದು ಕಾಣಬಾರದು, ಕಾಣ್ತಾ ಇಲ್ಲ ನಮಗೆ. ಅವನು ಹೇಗೆ ಬಾಣವನ್ನು ಬಿಡ್ತಾ ಇದ್ದಾನೆ ಅನ್ನೋದೇ ನಮಗೆ ಕಾಣ್ತಾ ಇಲ್ಲ. ಪ್ರಯೋಗ ಕಾಣ್ತಾ ಇಲ್ಲ, ಪರಿಣಾಮ ಮಾತ್ರ ತೋರ್ತಾ ಇದೆ. ಪರಮಾಣು ಪುಂಜವ ಕಾಣವೇ ಕಣ್ಣುಗಳು ನಮ್ಮವು ಮರ್ತ್ಯರಾಲಿಗಳೇ. ಪರಮಾಣುಗಳನ್ನು ನೋಡಬಲ್ಲಂತ ಕಣ್ಣುಗಳು ನಮ್ಮದು ದೇವತೆಗಳು. ಒಂದೊಂದು ದೇವತೆಗಳ ಕಣ್ಣು ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್. ಹಾಗಾಗಿ ನಮ್ಮವು ಮರ್ತ್ಯರಾಲಿಗಳೇ. ನಮ್ಮದೇನು ಮನುಷ್ಯರ ಕಣ್ಣು ಕೆಟ್ಟೋಯ್ತೆ. ಪರಮಾಣುಗಳನ್ನೇ ಕಾಣಬಂತದ್ದು ನಿರವಯವಿ ಪರಮಾಣು ಅಂತ ವೈಶೇಷಿಕ ದರ್ಶನ. ಹಾಗೆ ನಿರವಯವಿಗಳಾದ ಅತ್ಯಂತ ಸೂಕ್ಷ್ಮವಾದ ಮೂಲಭೂತ ಪದಾರ್ಥಗಳು, ಫಂಡಮೆಂಟಲ್ ಪಾರ್ಟಿಕಲ್ಸ್ ಅಂತ ಹೇಳುವ ಪರಮಾಣುಗಳನ್ನು ನೋಡುವ ನಮ್ಮ ಕಣ್ಣುಗಳಿಗೂ ಇವನ ಬಾಣಪ್ರಯೋಗದ ಹಾದಿ ಕಾಣಿಸ್ತಾ ಇಲ್ಲ, ಪರಿಣಾಮ ತೋರ್ತಾ ಇದೆ. ಇದು ಏನಿದು? ಅವನ ಆಲೋಚನೆಯೇ ಗೊತ್ತಾಗ್ತಾ ಇಲ್ಲ. ಜಾಣಪಣವಿದು, ಅಸಾಮಾನ್ಯವಾದಂಥ ಪಣ, ಲಕ್ಷ್ಯ ಇದು. ಶಿವ ಸುದರ್ಶನ ಪಾಣಿ, ಹರಿಹರರಿಗೆ ಶಿವಕೇಶವರಿಗೆ ಮಾತ್ರ ಇದು ಗೊತ್ತಾಗುತ್ತದೆ. ಅಮರಪತಿ ಪದ ದಾಣೆ, ನಮ್ಮೊಡೆಯ ಇಂದ್ರನ ಪಾದಗಳ ಆಣೆ, ಇದು ಸತ್ಯ ಅಂತ ದೇವತೆಗಳೆಲ್ಲ ಆಶ್ಚರ್ಯಪಟ್ಟರು ಅಂತ. ಅಂದರೆ ಅವರ ಬಾಯಿಂದ ಈ ರೀತಿ ಹೇಳಿಸ್ತಾನಲ್ಲ. ನಮಗೆ ಮರ್ತ್ಯರ ಕಣ್ಣ, ನಮಗೆ ಪರಮಾಣು ಕಾಣಿಸುತ್ತೆ. ಇದೆಲ್ಲ ಎಷ್ಟು ಸೂಕ್ಷ್ಮಗಳನ್ನು ಹೇಳ್ತಾನೆ. ಈ ಕಲ್ಪನೆಗಳನ್ನು ಹೇಗೆ ಮಾಡಿದ್ನೊಪ್ಪ. ಕನ್ನಡದ ಕೆಲವು ಈ ಜಾತಿವಾದಿಗಳಾದ ವಿಮರ್ಶಕರು ಕುಮಾರವ್ಯಾಸನಿಗೆ ಸಲ್ಲಿಸಬೇಕಾದ ಗೌರವ ಸಲ್ಲಿಸಿಲ್ಲ. ಪಂಪನಿಗೋ ಮತ್ತೊಬ್ಬರಿಗೋ ಪಂಪ್ ಹೊಡಿತಾ ಕೂತ್ಕೋತಾರೆ. ಖಂಡಿತ ಹೇಳ್ತೀನಿ, ಪಂಪ ಬದುಕಿದ್ರೆ ಕುಮಾರವ್ಯಾಸನ ಕೈನಲ್ಲಿ ಮತ್ತೆ ಮತ್ತೆ ಅವನಿಗೆ ಮೂಗು ಮುರಿಸ್ತಾ ಇದ್ರು. ವಿದ್ವಾಂಸರು ನಿಜವಾಗಿ ನೋಡಿದ್ರೆ ಲೆಕ್ಕ ಹಾಕಿಸಬಹುದಾಗಿತ್ತು. ಆ ತರಹ ಪಂಪ ನನಗೇನು ಶತ್ರುವಲ್ಲ, ನನಗೇನು ಅನ್ಯಾಯ ಮಾಡಿಲ್ಲ, ಕುಮಾರವ್ಯಾಸ ನನಗೇನು ಕಿರೀಟ ಹೊರಸಿಲ್ಲ. ಆದರೆ ಸಂತೋಷವನ್ನು ಕುಮಾರವ್ಯಾಸ ಕೊಟ್ಟಿದ್ದಾನೆ. ಸಂತೋಷ ಯಾರು ಕೊಡ್ತಾರೋ ಅವ್ರನ್ನ ಸರಿ ಅಂತ ಅನ್ನಬೇಕಲ್ವೇ. ಹಾಗೆ ನೋಡಿದಾಗ ಗೊತ್ತಾಗುತ್ತದೆ, ನಿಜವಾದ ಕನ್ನಡದ ಅದ್ವಿತೀಯ ಮಹಾಕವಿ ಮೊದಲಿಗೆ ಇವನೇ, ಇನ್ಯಾರೂ ಅಲ್ಲ. ಈ ಪಂಕ್ತಿಗಳಲ್ಲೂ ಕಾಣಿಸುತ್ತದೆ. ಪಂಪನಲ್ಲಿ ಎರವಲ ಸಾಮಗ್ರಿಯೇ ತುಂಬಾ ಜಾಸ್ತಿ. ಪತ್ರಿಕೆಗಳಲ್ಲಿ ಬರ್ತಾ ಇರ್ತಲ್ಲ, 10 ಚೈನ್ ಸ್ನ್ಯಾಚರ್ಸ್ ಹಿಡಿದ್ವಿ, ಒಂದು ದೊಡ್ಡ ಶೋರೂಮ್ಗೆ ಆಗುವಷ್ಟು ಒಡವೆ ಇತ್ತು ಅಂತ. ಹಾಗೆ ಪಂಪನ ಬೀದಿನಲ್ಲಿ ಇಟ್ಬಿಡಬಹುದು. ಅವನ ಸ್ವಂತಿಕೆ ಸಾಕಷ್ಟು ಬೇರೆ ಕಡೆಯಿಂದ ಬಂದದ್ದು. ಅದನ್ನು ತುಂಬ ಚೆನ್ನಾಗಿ ಆಕರ್ಷಕವಾಗಿ ಪ್ರೆಸೆಂಟ್ ಮಾಡ್ತಾನೆ. ಕಳ್ಳ ಮಾಲನ್ನು ಪಾಲಿಷ್ ಮಾಡಿ ಹೊರಗೆ ಚೆನ್ನಾಗಿ ಗಿಲೀಟ್ ಮಾಡಿ ಗಿರವಿ ಅಂಗಡಿನಲ್ಲಿ ಇಡ್ತಾನೆ. ಆದರೆ ಕುಮಾರವ್ಯಾಸನದು ಸ್ವಂತದ ಸೃಷ್ಟಿ ತುಂಬ ಜಾಸ್ತಿ ಉಂಟು. ಈಗ ಸೈನಿಕರ ಗತಿ ಏನು? ಏರು ಒಡೆದರು, ಕೆಲವರಿಗೆ ಗಾಯವಾಯಿತು, ಕೆಲವರು ಅಸುಸೂರೆ ಓದುದು, ಕೆಲವರು ಆಯುಷ್ಯವೇ ಹರಾಜಾಯಿತು, ಮತ್ತೆ ಕೆಲವರ ಎದೆ ಡೋರ್ಗಳು. ಕುಮಾರವ್ಯಾಸನಿಗೆ ಇಂಗ್ಲೀಷು ಗೊತ್ತಿತ್ತು. ಡೋರು ಅಂದರೆ ಡೊಗರು. ಎದೆ ಡೊಗರಾಯಿತು, ಪೂರಾಯ ಗಾಯ. ಆ ಪೂರಾಯ ಗಾಯ ಶಬ್ದಾಲಂಕಾರ ನೋಡಿ. ಅದು ಬಂದು ರಕ್ತವನ್ನ ಕಾರಿಕೊಂಡು ಸಗ್ಗಕ್ಕೆ ಗೂರು ಮಾರಾಡಿದರು. ಸ್ವರ್ಗಕ್ಕೆ ಚೆಲ್ಲಾಪಿಲಿಯಾಗಿ ಹೋಗ್ಬಿಟ್ರಂತೆ, ವೀರಸ್ವರ್ಗ. ಇನ್ನು ತಲೆಗಳ ಹೇರಿದರು, ತಮ್ಮ ತಲೆಗಳನ್ನು ತಾವೇ ಕಳಚಿಸಿಕೊಂಡರು. ಅವೆಲ್ಲ ರಾಶಿಯಾಗಿ ಬೆಳೆದವು. ಹರಣವನ್ನು ಒಟ್ಟಿಗೆ ಕಾಲ ನರಮನೆಗೆ, ಯಮನ ಮನೆಗೆ ಎಷ್ಟೋ ಜನ ಹೋದರು. ಈ ರೀತಿ ಸೈನಿಕರ ಸಾವು ಆ ಬಗೆಯಲ್ಲಿ ಆಯಿತು ಅಂತ ಕವಿ ಹೇಳ್ತಾನೆ. ಮತ್ತೆ
ದುರ್ಯೋಧನನಿಗೆ ಚಿಂತೆ ಆಯಿತು. ಅವನನ್ನು ಗೇಲಿ ಮಾಡ್ತಾನೆ ಅರ್ಜುನ. ಈ ಗೇಲಿಯ ಮೂದಲೇ ಇದೆಯಲ್ಲ, ಅದು ಬಹಳ ಚೆನ್ನಾಗಿರ್ತಕ್ಕಂಥದ್ದು ನೋಡಿ. ಚೆಲ್ಲಿ ಹೋಯಿತು ಕೆಲಕೆ ಕೆಲಬರು ಬಿಲ್ಲ ಬಿರು ಕೋಲುಗಳ ಬಿಸುಟರು. ಚಲ್ಲಿ ಹೋಯಿತು ಕೆಲಕೆ ಕೆಲಬರು ಬಿಲ್ಲ ಬಿರು ಕೋಲುಗಳ ಬಿಸುಟರು. ಗಲ್ಲೆಗೆಡೆದರು ಕೆಲರು ಪಾರ್ಥನ ಕೋಲ ತೋಗಿನಲಿ. ಪಾರ್ಥನ ಕೋಲ ತೋಗಿನಲಿ ಚಲ್ಲಿಗೋಯಿತು ಕೆಲಕೆ ಕೆಲಬರು ಬಿಲ್ಲ ಬಿರುಕೋಲುಗಳ ಬಿಸುಟರು. ಗಲ್ಲೆಗೆಡೆದರು ಕೆಲರು ಪಾರ್ಥನ ಕೋಲ ತೋಗಿನಲಿ. ಮೆಲ್ಲ ಮೆಲ್ಲನೆ ಸರಿವ ಕೌರವ ಮಲ್ಲನನು ಕಂಡಟ್ಟಿದನು. ಮೆಲ್ಲ ಮೆಲ್ಲನೆ ಸರಿವ ಕೌರವ ಮಲ್ಲನನು ಕಂಡಟ್ಟಿದನು. ತುರುಗಳ್ಳ ಹೋಗದಿದೆನುತ ತುರುಗಳ್ಳ ಹೋಗದಿದೆನುತ ಮೂದಲಿಸಿದನು ಕಲಿಪಾರ್ಥ. ತುರುಗಳ್ಳ ಹೋಗು ಹೋಗನುತ ಮೂದಲಿಸಿದನು ಕಲಿಪಾರ್ಥ. ಇತ್ತ ತುರುಗಳ ಬಿಸುಟು ರಾಯನ ತೆತ್ತಿಗರು ತಲ್ಲಣಿಸಿ. ಇತ್ತ ತುರುಗಳ ಬಿಸುಟು ರಾಯನ ತೆತ್ತಿಗರು ತಲ್ಲಣಿಸಿ. ಹಾಯ್ದರು ಹೊತ್ತಿದವು ಮುಸುಡುಗಳು ಸಂಗರ ವಿಜಯ ಗರ್ವಿತರ. ಹೊತ್ತಿದವು ಮುಸುಡುಗಳು ಸಂಗರ ವಿಜಯ ಗರ್ವಿತರ. ಸುತ್ತ ಗೋವರ ಸನ್ನೆಯಲಿ ಪುರದತ್ತ ಮುಂದಾದವು. ಸುತ್ತ ಗೋವರ ಸನ್ನೆಯಲಿ ಪುರದತ್ತ ಮುಂದಾದವು. ಪಶೂರಜ ಉತ್ತರನು ಮುಳುಗಿದನು ಪರಿತೋಷ ಪ್ರವಾಗದಲ್ಲಿ. ಉತ್ತರನು ಮುಳುಗಿದನು ಪರಿತೋಷ ಪ್ರವಾಗದಲ್ಲಿ. ಮುಳುಗಿದನು ಉತ್ತರ. ಪಾರ್ಥನ ಕೋಲ ತೋಹಿನಲ್ಲಿ, ಅರ್ಜುನನ ಬಾಣದ ಜಾಣ್ಮೆಯಲ್ಲಿ, ಅದರ ಸಂಚಿನಲ್ಲಿ, ತೋಹು ಅಂದರೆ ಸಂಚು ಹೊಂಚು ಅಂತ ಅರ್ಥ, ಅದರೊಳಗೆ ಜನ ಚೆಲ್ಲಾಪಿಲ್ಲಿಯಾಗಿ ಚೆಲ್ಲಾಡಿಕೊಂಡು ಹೋದರು. ಬಿಲ್ಲ ಬಿರುಕೋಲುಗಳ ಬಿಸುಟರು ಧನುರ್ಬಾಣಗಳನ್ನೇ ಕಳಚಿಸಿಕೊಂಡ್ರು, ದಿಕ್ಕಾಪಾಲಾದರು. ಇಲ್ಲಿ ಒಂದು ಗಮನಿಸಬೇಕು, ಯಾವಾಗ ಅರ್ಜುನ ಎದುರಾಗ್ತಾನೋ ತಕ್ಷಣವೇನೆ ಭೀಷ್ಮ ಹೇಳ್ತಾನೆ ದುರ್ಯೋಧನಿಗೆ, ನೀನು ಈ ಗೋವುಗಳನ್ನು ತೆಗೆದುಕೊಂಡು ದೂರ ಹೋಗ್ಬಿಡು, ನಾವು ಅರ್ಜುನನ ಎದುರಿಸ್ತೀವಿ ಅಂತ. ದುರ್ಯೋಧನಿಗೆ ಬೇಕಿದ್ದೇ ಅದು, ತಾನು ದೂರ ಇರಬೇಕು, ಇವರು ತೊಂದರೆಗೊಳಗಾಗಬೇಕು ಅಂತ. ಆದರೆ ಅರ್ಜುನ ಇದನ್ನು ನೋಡಿ ಮುಂಚೂಣಿಯ ಸೈನ್ಯವನ್ನು ಒಂದಿಷ್ಟು ಘಾಸಿ ಮಾಡಿ ನೇರವಾಗಿ ದುರ್ಯೋಧನನ್ನೇ ಅಟಕಾಯಿಸ್ತಾನೆ. ಅಟಕಾಯಿಸಿ ಕೌರವ ಮಲ್ಲನನ್ನು ಕಂಡಟ್ಟಿದನು ತುರುಗಳ್ಳ ಹೋಗದಿರು. ದನಗಳನ್ನು ಕದ್ಕೊಂಡು ಹೋಗ್ತಾ ಇದೆಯಲ್ಲೋ, ನಿಲ್ಲು, ಎಲ್ಲಿಗೆ ಹೋಗ್ತೀಯ ಅಂತ ಅವನನ್ನು ತಡೀತಾನೆ. ಅಂದರೆ ಅವನಿಗೆ ಗೊತ್ತಿತ್ತು ಗೋಧನವನ್ನು ಮೊದಲು ಬಿಡಿಸ್ಕೊಡ್ಬೇಕು, ಆಮೇಲೆ ಬಾಣಪ್ರಯೋಗ ಅವುಗಳ ಮೇಲೆ ಆದರೆ ಬಹಳ ಕಷ್ಟವಾಗುತ್ತದೆ. ಮತ್ತು ಇವರಿಗೆ ಡೆಸ್ಪರೇಷನ್ ಬಂದಾಗ ಇವರೇ ಗೋವುಗಳಿಗೆ ತೊಂದರೆ ಮಾಡ್ಯಾರು ಈ ಸೈನಿಕರು. ಹಾಗಾಗಿ ಮೊದಲು ಅವುಗಳನ್ನು ಬಿಡಿಸಬೇಕು, ಮೊದಲು ಕ್ಷೇಮ, ಆಮೇಲೆ ಮಿಕ್ಕಿದ್ದು ಅಂತಂದುಕೊಂಡು ಹೋಗ್ತಾನೆ. ಮತ್ತೆ ಬಹಳ ಲೀಲೆಯಿಂದ ದುರ್ಯೋಧನನ್ನ ತತ್ತರಗೊಳ್ಳುವಂತೆ ಮಾಡಿ ಅವನ ಚೂಣಿಯ ಭಟರನ್ನೆಲ್ಲ ಕಂಗಾಲಾಗಿಸಿ ಸಾಯಿಸಿ ಗೋಧನವನ್ನು ಬಿಡಿಸ್ತಾನೆ. ತುರುಗಳ ಬಿಸುಟು ರಾಯನ ತೆತ್ತಿಗರು ತಲ್ಲಣಿಸಿ ಹಾಯ್ದರು. ನಮ್ಮ ಪ್ರಾಣವೇ ಕಾಪಾಡಿಕೊಳ್ಳೋದಾಗ್ತಾ ಇದೆ, ಇನ್ನು ಈ ದನಗಳಿಗೆ ಎಲ್ಲಿಂದ ಬಂತು ಅಂತ ಬಿಟ್ಟು ಕೊಟ್ಬಿಡ್ತಾರೆ ಕೌರವನ ಸೇನೆ. ಆಗ ಹೊತ್ತಿದವು ಮುಸುಡುಗಳ ಸಂಗರ ವಿಜಯ ಗರ್ವಿತರ. ಅವುಗಳು ತಮ್ಮ ಕೊಂಬಿನಲ್ಲಿ ಇವರುಗಳನ್ನ ಎತ್ತಿ
ತೂಗಿಸಿಕೊಂಡು ತಿವಿದು ಹಾರಿಸಿಕೊಂಡು ಬರುತ್ತವೆ. ಗೋವರ ಸನ್ನೆಯಲ್ಲಿ ಗೋವುಗಳ ಕಾಪಾಡತಕ್ಕಂಥ ಗೋಪಾಲಕರು ಎಲ್ಲರೂ ಮುಂದೆ ಬರ್ತಾರೆ. ಅವರು ಈ ಪಶುಗಳನ್ನು ವಿರಾಟನ ನಗರಿಯ ಕಡೆಗೆ ಸಾಗಿಸಿಕೊಂಡು ಬರ್ತಾರೆ. ಅದನ್ನು ಕಂಡು ಉತ್ತರನಿಗೆ ಸಂತೋಷ. ಬಂದ ಕೆಲಸ 3 ವೀಸೆ ಆಯಿತು ಅಂತ. ಆದರೆ ಇವ್ರನ್ನ ದೂರ ಮಾಡಬೇಕಲ್ಲ, ಅದೊಂದು ಬಹಳ ದೊಡ್ಡ ಕೆಲಸ ಇರತಕ್ಕಂಥದ್ದು. ಅದು ಮುಂದೆ ನಡೆಯಬೇಕಾಗಿದೆ. ಆಗ ತವರಿನ ಕಡೆಗೆ ಇಷ್ಟು ಸಂತೋಷದಿಂದ ಗೋವುಗಳು ಮರಳುತ್ತಾ ಇವೆ. ಆ ಚಿತ್ರವನ್ನ 1-2-3 ಪದ್ಯಗಳಲ್ಲಿ ಕೊಡ್ತಾನೆ. ಈ ಯುದ್ಧ ಕೋಲಾಹಲದ ಮಧ್ಯದಲ್ಲಿ ಆ ಗೋವುಗಳ ಸಂತೋಷವಾಗಿ ತಮ್ಮ ಹಟ್ಟಿಯ ಕಡೆಗೆ ಬರುವ ಚಿತ್ರಣ ಇದೆಯಲ್ಲ, ಇದು ಕವಿಯ ವಿಶ್ವಜನೀನವಾದ ದರ್ಶನಕ್ಕೆ ಸಾಕ್ಷಿ. ಯಾಕೆಂದ್ರೆ ಈ ಗೋವುಗಳಿತ್ತ ಬಂದವು ಅನ್ನೋದನ್ನು ಹೇಳದೇ ಇದ್ರೂ ನಮಗೆ ಗೊತ್ತಾಗೋದಿಲ್ಲ. ಯಾಕೆಂದ್ರೆ ಆ ಓಘ ಯುದ್ಧದ ಲಾಗು ವೇಗ ಆ ಮಟ್ಟದ್ದಾಗಿದೆ. ಆದರೆ ಕವಿಗೆ ಇದಕ್ಕೆಲ್ಲಕ್ಕೂ ಅವಕಾಶ ಉಂಟು. ಅಷ್ಟು ಮಾತ್ರವಲ್ಲ, ಆ ಬ್ರಾಹ್ಮಭೂಮವಾದ ದೃಷ್ಟಿಗೆ ಎಲ್ಲ ವಿವರವಾಗಿ ಕಾಣಿಸಬೇಕು. ಕರುಗಳ ಹಟ್ಟಿಯಲ್ಲಿವೆ, ಅವುಗಳನ್ನು ಕಾಣದಂತೆ ಆಗಿದ್ದಾಗ ಎಷ್ಟು ಕಂಗಾಲಾಗಿವೆ. ಅಪರಿಚಿತರಾದ ಭಟರು ಬಂದು ತಮ್ಮನ್ನು ಬೇರೊಂದು ದಿಕ್ಕಿನಲ್ಲಿ ಹೊಡ್ಕೊಂಡು ಹೋಗಿದ್ದಾರೆ ಅಂದರೆ ಗೋವುಗಳ ಅಂತರಂಗದ ಕಂಗಾಲೆಷ್ಟಾಗಿದೆ. ಅವೀಗ ತಮ್ಮ ಪರಿಚಿತರಾದ ಗೊಲ್ಲರು ಬಂದರು, ತಮ್ಮ ಹಟ್ಟಿಗಳ ಕಡೆಗೆ ಹೋಗಬೇಕು ಅಂದರೆ ಎಷ್ಟು ಸಂಭ್ರಮ ಆಗಿರಬೇಕು. ಇವೆಲ್ಲವನ್ನೂ ನೋಡಿದಾಗ ಮತ್ತೆ ಹಾಲು ಕರೆಯುವ ಹೊತ್ತು ಮೀರಿದರೆ ಅವುಗಳ ಕೆಚ್ಚಲ ಭಾರ ಎಷ್ಟಾಗುತ್ತೆ. ಕರುವೂ ಇಲ್ಲ, ಕರೆಯುವರೂ ಇಲ್ಲ ಅಂದರೆ ಅವುಗಳಿಗೆ ತುಂಬ ಕಷ್ಟ. ಆ ಕೆಚ್ಚಲ ಭಾರ ಇಳಿಸಿಕೊಳ್ಳುವ ಹೊತ್ತು ಬಂದಿದೆ ಅಂದರೆ ಏನು ಸಂತೋಷ ಆಗಿರಬೇಕು. ಅದೆಲ್ಲವನ್ನೂ ಈ ಗೋವುಗಳ ಉಲ್ಲಾಸದ ಮೂಲಕವಾಗಿ ಈ ಪದ್ಯದಲ್ಲಿ ಕಾಣಬಹುದು ಅಂಥದ್ದು ನೋಡಿ. ಈಗ ಬಿಗಿದ ಕೆಚ್ಚಲ ತೊರೆದುಗುವ ಹಾಲುಗಳ, ಬಿಗಿದ ಕೆಚ್ಚಲ ತೊರೆದೊಗುವ ಕಾಲುಗಳ, ಮಿಗೆ ಸೂಳೆದ್ದ ಬಾಲವ ಮೊಗನಗಾಗಿ ದೆಸೆ ದೆಸೆಯ ನೋಡುತ್ತ, ಮೊಗನಗಾಗಿ ದೆಸೆ ದೆಸೆಯ ನೋಡುತ್ತ ಬೆಚ್ಚಿ ಬಿರುವರಿವ ಬಾಲವ ಮೊಗನಗಾಗಿ ದೆಸೆ ದೆಸೆಯ ನೋಡುತ್ತ ಬೆಚ್ಚಿ ಬಿರುವರಿವ ಅಗಿದು ಸರಳಿಸಿ ನಿಲುವ, ಅಗಿದು ಸರಳಿಸಿ ನಿಲುವ ಹೊಸಬರ ಸೊಗಡಿಗೌವಳಿಸುತ್ತ, ಹೊಸಬರ ಸೊಗಡಿಗೌವಳಿಸುತ್ತ ಗೋವರು ತೆಗೆದ ಪಥದಲ್ಲಿ ತೆಕ್ಕೆವರಿದವು, ಗೋವರು ತೆಗೆದ ಪಥದಲ್ಲಿ ತೆಕ್ಕೆವರಿದವು ಹಿಂದು ಹಿಂದಿನಲಿ, ಗೋವರು ತೆಗೆದ ಪಥದಲ್ಲಿ ತೆಕ್ಕೆವರಿದವು ಗಿಂಡು ಗಿಂಡಿನಲಿ. ಕೆಲವು ಕಡೆ ಗಂದಿಗಳು ಬಾಲದ ಬಳಿಗೆ ಮೂಗಿಟ್ಟು ಅಡಿಗಡಿಗೆ ಮನನಲಿದು ಮೋರೆಯನೆತ್ತಿ ಸುಕ್ಕಿಸಿ ಮತ್ತೆ ಹರಿಗರಿದೋ. ಕೆಲವು ಕಡೆ ಗಂದಿಗಳು ಬಾಲದ ಬಳಿಗೆ ಮೂಗಿಟ್ಟು ಅಡಿಗಡಿಗೆ ಮನನಲಿದು, ಅಡಿಗಡಿಗೆ ಮನನಲಿದು ನಲಿದು ಮೋರೆಯನೆತ್ತಿ ಸುಕ್ಕಿಸಿ ಮತ್ತೆ ಗರಿಗರಿದು, ಮತ್ತೆ ಗರಿಗರಿದು 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 ಮರೆತು ಕಾಲಲಿ ನೆಲನ ಕೆರೆದವುವಳಿಸಿ ಹರಿಗರಿದು ಮರೆತು ಮತ್ತೆ ಮರೆತು ಕಾಲಲಿ ನೆಲನ ಕೆರೆದವುವಳಿಸಿ ಮತ್ತೊಂದಿದಿರುವರೆ ಬಲು ಸಲಗನೀಡಿರಿದಾಡುತ್ತಿರುವುದು. ಮರೆತು ಕಾಲಲಿ ನೆಲನ ಕರೆದವುವಳಿಸಿ ಮತ್ತೊಂದಿದಿರುವರೆ ಮತ್ತೊಂದಿದಿರುವರೆ ಬಲು ಸಲಗನೀಡಿ ಇರಿದಾಡುತ್ತಿರುವುದು
ಹಿಂಡು ಗಿಂಡಿನಲ್ಲಿ ಇರಿದಾಡುತ್ತಿರುವುದು ಹಿಂಡು ಗಿಂಡಿನಲ್ಲಿ. ಆ ಗೋವುಗಳು ಬಿಗಿದ ಕೆಚ್ಚಲು ತುಂಬಿಕೊಂಡಿದ್ವು. ತೊರೆದಗುವ ಹಾಲುಗಳ ಅಲ್ಲಿ ನಿಲ್ಲದೆ ಹಾಲು ಧಾರಾಕಾರವಾಗಿ ಸುರಿತಾ ಇತ್ತು. ಮಿಗೆ ಸೂಳೆದ್ದ ಬಾಲವ, ನೆಟ್ಟಗೆ ನಿಗುರಿ ನಿಂತ ಬಾಲ, ಮೊಗದಿರುಹಿ ದೆಸೆದೆಸೆಯ ನೋಡುತ್ತಾ ಬೆಚ್ಚಿ ಬಿರುವರಿವ. ದಿಕ್ಕು ದಿಕ್ಕಿಗೂ ನೋಡಿಕೊಂಡು ಬೆಚ್ಚಿ ಭಯ ಪಡ್ಕೊಡ್ತಾ ಇದ್ವು, ಎಲ್ಲಿಂದ ಏನು ಅಪಾಯ ಬರ್ತದೋ ಅಂತ. ಬೆಕ್ಕಿಗೆ ಚೆಲ್ಲಾಟ, ಇಲೆಗಳಿಗೆ ಪ್ರಾಣ ಸಂಕಟ ಅಂತ ಇವರ ಅಹಂಕಾರಕ್ಕೆ, ಇವರ ತಂತ್ರ ಕುತಂತ್ರಗಳಿಗೆ ಪಾಪ ಈ ಬಡಪಾಯಿ ಪಶುಗಳಿಗೆ ಬಂಧನ ಎಂಥದ್ದು. ಆಗ ಅಗಿದು ಸರಳಿಸಿ ನಿಲುವ ಹೊಸಬರ ಸೊಗಸವ್ವಳಿಸುತ್ತಾ ಭಯಪಟ್ಟು ಅಂಜಿ ಹೊಸಬರನ್ನು ನೋಡಿಕೊಂಡು ಒದ್ದಾಡ್ತಾ ಇದ್ದ ಆ ಗೋವುಗಳು ಈಗ ಗೋಪಾಲಕರು ಗೋವರು ತೆಗೆದ ಪಥದಲ್ಲಿ ಅವರು ಹಾದಿ ಮಾಡಿಕೊಟ್ರಲ್ಲ, ಅದರೊಳಗೆ ತೆಕ್ಕೆ ಬರಿದವು, ಒಟ್ಟಾಗಿ ನುಗ್ಗಿ ಬರ್ತಾ ಇವೆ ಹಿಂಡಿನಲ್ಲಿ. ಕೆಲವು ಕಡೆಗಂದಿಗಳು ಅಂತಂದ್ರೆ ಎಳೆ ಕರು ಇರ್ತಕ್ಕಂಥವು ಅಂತ. ಬಾಲದ ಬಳಿಗೆ ಮೂಗಿಟ್ಟು ಅವು ಮತ್ತೆ ಮತ್ತೆ ತಿರುಗಿಸಿಕೊಂಡು ತಮ್ಮ ಬಾಲದ ಕಡೆಗೆ ತಲೆ ತಿರುಗಿಸಿಕೊಂಡು ನೋಡ್ತಾ ಮನನಲಿದು ಮೋರೆಯ ನೆತ್ತಿ ತಾವು ತಮ್ಮ ಬಾಲದ ಕಡೆ ಕೆಲವೊಮ್ಮೆ ತಲೆ ತಿರುಗಿಸಿಕೊಳ್ಳುತ್ತವೆ. ಮತ್ತೆ ತಲೆಯನ್ನು ಮೇಲಕ್ಕೆ ಎತ್ತಿಕೊಂಡು ಮತ್ತೆ ಹರಿಹರಿದು ಮಲೆತು ಕಾಲಲ್ಲಿ ನೆಲನ ಕೆರೆದ ಅವ್ವಳಿಸಿ ಕುರಗಳಲ್ಲಿ ನೆಲವನ್ನ ಕೆರಿತಾ ಮುಂದೆ ಬರ್ತಾ ಬಲು ಸಲಗ ನೀಡಿ ಇರಿದಾಡುತ್ತಿರುವುದು. ಗೂಳಿಗಳ ಹತ್ತಿರ ಬಂದು ಅವುಗಳ ಕೊಂಬಿಗೆ ತುರಿಕೆಯನ್ನು ತುರಿಸಿಕೊಂಡು ಹಿಂಡಿನಲ್ಲಿ ಹೋಗ್ತಾ ಇದ್ದುವು. ಅಲ್ಲಿ ಗೂಳಿಗಳು ಗೋವುಗಳ ಗುಂಪಿನಲ್ಲಿ ಇರಬೇಕಲ್ವ. 1,000 ಗೋವುಗಳು ಅಂತಾದರೆ ಅಲ್ಲಿ 50 ಗೂಳಿಗಳಿರಬೇಕು ಅಂತ ಲೆಕ್ಕ ಎಲ್ಲ ಉಂಟು. ಹಾಗೆ ಅವುಗಳು ಸಮೃದ್ಧವಾದಂಥ ಪಶು ಸಂಪತ್ತಿ ನುಗ್ಗಿ ಬರ್ತಾ ಇತ್ತು. ಮತ್ತೆ ಹಾಗೆ ಬರುವಾಗ ಗೋಧೂಳಿ ಹೇಗೆ ಅಡರ್ತು ಅಂತ ಅದನ್ನು ಕವಿ ಹೇಳ್ತಾನೆ. ತಿರುಗಿ ಕೆಂದೂಳಿಡುತ್ತ ತುರುಗಳು ಪುರಕ್ಕೆ ಕಾಯ್ದವು. ತಿರುಗಿ ಕೆಂದೂಳಿಡುತ್ತ ತುರುಗಳು ಪುರಕ್ಕೆ ಕಾಯ್ದವು. ನಲವು ಮಿಗಲು ಉತ್ತರ ಕಿರೀಟಗಳ ಆಂತುಕೊಂಡರು. ನಲವು ಮಿಗಲು ಉತ್ತರ ಕಿರೀಟಿಗಳಾಂತುಕೊಂಡರು. ಮತ್ತೆ ಕಾಳಗವ ಆಂತುಕೊಂಡರು. ಅರಸು ಮೋಹರ ಮುರಿದು ಹರಿಭವ ಮರಳಿಚುವ ಮಿಡುಕುಳ್ಳ ವೀರರ ಧುರಕ್ಕೆ ಬರಗೇಳೆನುತ್ತ. ಅರಸು ಮೋಗರ ಮುರಿದು ಗರಿಬವ ಮರಳಿಚುವ ಮಿಡುಕುಳ್ಳ ವೀರರ ತುರಕ್ಕೆ ಬರಹೇಳು ಎನ್ನುತ್ತ ಬಾಣವ ತೂಗಿದನು ಪಾರ್ಥ. ಬಾಣವ ತೂಗಿದನು ಪಾರ್ಥ. ಗೋವುಗಳು ಓಡ್ತಾ ಇದ್ರೆ ಕೆಂದೂಳಿ ಏಳ್ತಾ ಇತ್ತು. ಗೋಧೂಳಿ ತುರುಗಳು ಪುರಕ್ಕೆ ಹಾಯ್ದವು. ಕ್ಷೇಮವಾಗಿ ಹಸುಗಳೆಲ್ಲವೂ ಕೂಡ ತವರಿಗೆ ಬಂದವು. ನಲವು ಮಿಗಲು ಉತ್ತರ ಕಿರೀಟಿಗಳು ಅಂತುಕೊಂಡರು. ಅಷ್ಟಕ್ಕೆ ನಿಲ್ಲಿಸಿಕೊಂಡ್ರೆ ಸಂತೋಷ ಹೆಚ್ಚಾಗಿ ಉತ್ತರ ಮತ್ತು ಅರ್ಜುನ ಇಬ್ಬರು ಆಲಿಂಗನ ಮಾಡಿಕೊಂಡ್ರು ಅಂತ. ನಮ್ಮಲ್ಲಿ ಅವ್ರಿಗವರೇ ಕೈ ಕುಲ್ಕೊಳ್ಳೋದು ಎಲ್ಲ ಉಂಟಲ್ಲ, ಆ ರೀತಿಯಾಗಿ ಹಾಗಲ್ಲದೆ ಮುಂದಕ್ಕೆ ತೆಗೆದುಕೊಂಡ್ರೆ ಅಂತುಕೊಂಡರು. ಮತ್ತೆ ಕಾಳಗವ, ಮತ್ತೆ ಯುದ್ಧಕ್ಕೆ ತೊಡಗುತ್ತಾರೆ. ಅರಸು ಮೋಹರ ಮುರಿದುದು, ದುರ್ಯೋಧನನ ಬಲ ಮುರಿದು ಹೋಯಿತು. ಹರಿಭವ ಮರಳಿಸುವ ಮಿಡುಕುಳ್ಳ ವೀರರ ಧುರಕ್ಕೆ ಬರ ಹೇಳು. ಅವನ ಹೋದ ಮಾನವನ್ನ ಕಾಪಾಡುವಂತ ವೀರರು ಯಾರಾದರೂ ಇದಾರ? ಬನ್ನಿ, ಇದು ಸವಾಲು ಅಂತ ಬಾಣವನ್ನ ತೂಗಿದನಂತೆ. ಎಷ್ಟು ಈ ರೀತಿಯಾಗಿ ಅವರುಗಳು ಪಂಥವನ್ನು ಆಹ್ವಾನವನ್ನು ಕೊಟ್ಟಾಗ, ಸ್ಪರ್ಧಾಹ್ವಾನವನ್ನು ಕೊಟ್ಟಾಗ ಅದನ್ನು ಸ್ವೀಕರಿಸಬೇಕಲ್ಲ. ಹಿಂದೆ ಎಲ್ಲ ತುಂಬಾ ಅದೊಂದು ದೊಡ್ಡ ಮಾನದ ಪ್ರತಿಷ್ಠೆಯ ವಿಷಯವಾಗ್ತಾ ಇತ್ತು. ಅದು ಎಲ್ಲೆಲ್ಲಿಯೂ ಇದ್ದಂಥದ್ದು ಈಗಲೂ ಉಂಟು, ಆದರೆ ಬೇರೊಂದು ರೀತಿಯಲ್ಲಿದೆ. ಹಿಂದೆ ಎಲ್ಲ ವೀಳೆಯನ್ನು ಇಡ್ತಾ ಇದ್ರು, ಇದು ಯಾರು ತಗೋತಾರೋ ಅದು ಇದನ್ನು ಸಾಧಿಸಬೇಕಾದದ್ದು ಅಂತ. ಜೈಮಿನಿ ಭಾರತದಲ್ಲೂ ಆ ಥರದ್ದು ಬರ್ತದೆ. ಮೈಸೂರಿನ ಅರಮನೆಯಲ್ಲೆಲ್ಲ ಹೊರ ಗಾಯಕ, ಹೊರಗಿನ ವಿದ್ವಾಂಸ ಬಂದು ಅವನ ಸವಾಲನ್ನು ಹಾಕಿದಾಗ ಈ ಥರ ಆಗ್ತಾ ಇತ್ತು.
ಒಂದು ಕಡೆ ಶೇಷಣ್ಣನವರ ವೀಣೆ ಶೇಷಣ್ಣನವರ ಬದುಕಿನಲ್ಲಿ ಬರ್ತದೆ. ಸುಬ್ಬಣ್ಣವರ ತಂದೆ ದೊಡ್ಡ ಶೇಷಣ್ಣನವರು ಅಂತ ಇದ್ದರು. ಅವರು ಇವರುಗಳಿಗೆಲ್ಲ ಗುರುಗಳಾಗಿದ್ದರು. ಆಗ ಮುಮ್ಮಡಿ ಕೃಷ್ಣರಾಜ ಒಡೆಯರ ಕಾಲ. ತಮಿಳುನಾಡಿನ ಕಡೆಯಿಂದ ಒಬ್ಬ ಗಾಯಕ ಬಂದು ಒಂದು ದುಷ್ಕರವಾದ ಪಲ್ಲವಿಯನ್ನು ಹಾಡ್ತಾರೆ. ಈ ಪಲ್ಲವಿಯನ್ನು ಮತ್ತೆ ಹಾಡಬಲ್ಲಂಥವ್ರು ಯಾರು ಇದಾರಾ ನಿಮ್ಮಲ್ಲಿ ಆಸ್ಥಾನ ವಿದ್ವಾಂಸರು ಅಂತ ಕೇಳ್ತಾರೆ. ಯಾವ ಸಂಗೀತಗಾರರಿಗೂ ಆ ಪಲ್ಲವಿಯ ಎತ್ತುಗಡೆಯೇ ಗೊತ್ತಾಗೋದಿಲ್ಲ, ಅದು ತಾಳ ಎಂಥದ್ದು ಅಂತ ಗೊತ್ತಾಗೋಲ್ಲ, ಅಂಜಿಕೆ ಆಗಿದೆ. ಆಗ ಮಹಾರಾಜರು ಯೋಚನೆ ಮಾಡಿ ನೋಡ್ತಾರೆ, ಹೇಳ್ತಾರೆ, ಏನು ಬಿಚ್ಚೋಲೆ, ಮೊರ, ಅರಶಿನ ಕುಂಕುಮ, ಬಳೆ ತರಿಸೋದ ಅಂತಾರೆ. ಅದು ಗೇಲಿ ಮಾಡುವ ಪದಾರ್ಥಗಳು ಅಂತ, ನೀವೆಲ್ಲ ಹೆಂಗಸರು, ಗಂಡುಳ್ಳವರಲ್ಲ, ಮಿಡುಕುಳ್ಳವರಲ್ಲ ಅಂತ. ಆಗ ದೊಡ್ಡ ಶೇಷಣ್ಣವರಿಗೆ ಕೋಪ ಬರುತ್ತೆ. ಚೇಚ ಬಾರೋ, ಇದೇನು ಮಹಾರಾಜರಿಗೆ ಮುಜರೆ ಮಾಡಿ ತಗೊಳ್ಳೋ ಪಲ್ಲವಿನ ಅಂತಾರೆ. ಶೇಷಣ್ಣನವರು ಚೇಚ ಅಂತ 8 ವರ್ಷದ ಹುಡುಗ. ಮಹಾಸ್ವಾಮಿ, ಈ ಹುಡುಗ ಆಡ್ತಾನೆ, ನಮ್ಮ ದೊಡ್ಡ ವಿದ್ವಾಂಸರಿಗೆಲ್ಲ ಬೇಕಿಲ್ಲ, ಈ ತಮಿಳುನಾಡವ್ರನ್ನ ಮಣ್ಣು ಮುಕ್ಕಿಸ್ತಾನೆ ಅಂತ. ಆ ಹುಡುಗ ಪಟ್ಟನೆ ತೆಗೆದುಕೊಂಡು ಅದೇ ಪಲ್ಲವಿ, ಅದೇ ಎಡಪಲ್ಲಿ ತಾಳದಲ್ಲಿ ಹಾಡು ಮುಗಿಸ್ಬಿಡ್ತಾರೆ. ಆಮೇಲೆ ಮಹಾರಾಜರು ಹೇಳ್ತಾರಂತೆ, ಇಂಥ ಕೆಟ್ಟ ಕೆಲಸ ಮಾಡಿಬಿಟ್ಟೆ ನೀನು, ಚಿಕ್ಕ ಹುಡುಗ, ಇಷ್ಟು ದೊಡ್ಡ ರೀತಿಯಲ್ಲಿ ಅವನ ಪ್ರತಿಭೆ ಬಟಾ ಬಯಲಾಗ್ಬಿಡ್ತು, ಯಾರಾದರೂ ಕೇಡು ಮಾಡಿಟ್ರೆ ಗತಿಯೇನು, ವಿಷ ಹಾಕಿಬಿಟ್ರೆ ಗತಿಯೇನು, ಅದಕ್ಕೋಸ್ಕರವಾಗಿ ಹುಷಾರಾಗಿ ನೋಡಬೇಕು ಅಂತ. ಹೌದು ಮಹಾಸ್ವಾಮಿ, ನೀವು ಈ ಥರ ಅವಮಾನದ ಮಾತಾಡಿದ್ರೆ ಏನು ಮಾಡಬೇಕು? ಈ ರತ್ನವನ್ನ ಈ ಒಂದು ಅಸಂದರ್ಭದಲ್ಲಿ ತರಲೇಬೇಕಾದ ಅವಕಾಶ ಬಂತು, ಅದಕ್ಕಾಗಿ ಕೆಂಡವನ್ನು ಹೊರಗಡೆ ತಂದು ಇಟ್ಟಿದ್ದೀನಿ, ಬೂದಿ ಆವರಿಸಿಕೊಳ್ಳದಂತೆ ಕಾಪಾಡಬೇಕು, ಅದನ್ನು ಮಾಡಿ ನಿಮಗೆ ಚೆನ್ನಾಗಿ ರತ್ನವಾಗಿ ಒಪ್ಪಿಸ್ತೀನಿ ಅಂತ ಹೇಳಿ ಮತ್ತೆ ಅವರನ್ನು ಇನ್ನೂ ಚೆನ್ನಾಗಿ ಬೆಳೆಸಿ ಮಹಾ ಸಂಗೀತ ವಿದ್ವಾಂಸರಾಗಿ ಮಾಡಿದ್ರು ಅಂತ ಕಥೆ ಉಂಟು. ಬಹಳ ಸೊಗಸಾದದ್ದು. ವಾಸುದೇವಾಚಾರ್ಯರ ನೆನಪುಗಳು, ನಾಕಂಡ ಕಲಾವಿದರು, ಈ ಪುಸ್ತಕಗಳನ್ನು ಓದಬೇಕು, ಅದರ ರುಚಿ ಎಂಥದ್ದು ಅಂತ ಗೊತ್ತಾಗುತ್ತದೆ. ಅದೊಂದು ಮಾನಶೌರ್ಯ ಪದ್ಧತಿ ಆ ಕಾಲದ್ದು. ಒಬ್ಬೊಬ್ಬ ವ್ಯಕ್ತಿನ ಒಂದೊಂದು ಸೈನ್ಯ ಅನ್ನುವಂತೆ ಇದ್ದಂಥದ್ದು. ಗರಿಕರಲ್ಲಿಯೂ ಬರುತ್ತದೆ, ಹೋಮನ್ನ ಕಾವ್ಯಗಳಲ್ಲಿ ಬರುತ್ತದೆ. ಎಲ್ಲರೂ ತಮ್ಮ ತಮ್ಮ ಗುರುತಿನ ಆಭರಣಗಳನ್ನು, ಒಂದು ಉಂಗುರ ಇರಬಹುದು ಅಥವಾ ಮತ್ತೊಂದು ಮುದ್ರೆ ಇರಬಹುದು, ಈ ಥರದನ್ನೆಲ್ಲ ಕೊಡ್ತಾರೆ. ಅದನ್ನು ಶಿರಸ್ತ್ರಾಣದೊಳಗೆ ಹಾಕಿ ಕುಲುಕಿ ಲಕ್ಕಿಡಿಪ್ಪೆತ್ತೋ ಥರ ಎತ್ತುತ್ತಾರೆ, ಚಿಮ್ಮಿಸ್ತಾರೆ. ಯಾವುದು ಮೊದಲು ಹೊರಕ್ಕೆ ಚಿಮ್ಮುತ್ತದೆಯೋ ಆಗ ಆ ಗುರುತು ಯಾರ ಯಜಮಾನರದ್ದು ಅವರು ಬಂದು ಯುದ್ಧ ಮಾಡಬೇಕು ಅಂತ. ಹತ್ತ ಕಡೆ ಟ್ರಾಯ್ ಮಹಾಯುದ್ಧ ಆಗ್ತಾ ಇದ್ದಾಗ ಟ್ರೋಜನರ ಕಡೆಯಿಂದ ಮಹಾವೀರನಾದಂಥ ಹೆಕ್ಟರ್ ತಾನು ಸವಾಲು ಹಾಕ್ತಾನೆ, ನನ್ನ ಜೊತೆ ಎದುರಾಳಿಗಳಾಗಿ ನಿಮ್ಮಲ್ಲಿ ಯಾರು ಬರ್ತಾರೆ ಅಂತ. ಅವನು ಸವಾಲು ಹಾಕಿದ್ದನ್ನು ನೋಡಿ ಎಲ್ಲರಿಗೂ ಅಳುಕಾಗ್ಬಿಡುತ್ತೆ, ಭಯ ಆಗ್ಬಿಡುತ್ತೆ. ಯಾರಿಗೂ ಅವನನ್ನು ಎದುರಿಸೋದು ಹೇಗಪ್ಪ ಅಂತ. ಆಗ ಲಕ್ಕಿಡಿಪ್ಪೆತ್ತೋದು ಅಂತ ಎಲ್ಲರೂ ಹೀಗೆ ಮಾಡ್ತಾರೆ. ಪ್ರತಿಯೊಬ್ಬರು ತಮ್ಮ ತಮ್ಮ ಗುರುತಿನ ಆಭರಣ ಹಾಕ್ತಾರೆ. ಎಲ್ಲರೂ ಬೇಡ್ಕೊಡ್ತಾ ಇರ್ತಾರೆ, ಹಿರಿಯ ಆಯಾಸನೇ ಬರಬೇಕು, ಅವನೇ ಬಂದರೆ ಸರಿ, ಇನ್ನು ಯಾರೋ ಅಲ್ಪ ಸ್ವಲ್ಪ ಬಂದರೆ ಕಷ್ಟ ಅಂತ. ಇವರ ಅಪೇಕ್ಷೆಯಂತೆ ಹಿರಿಯ ಆಯಾಸನೇ ಬಂದುಬಿಡ್ತಾನೆ. ಅವನು ಗೋಪುರಾಕೃತಿಯ 7 ಪದರಗಳ ಗುರಾಣಿಯನ್ನು ಹಿಡ್ಕೊಂಡು ಬರ್ತಾನೆ. ದೊಡ್ಡ ಹೆಬ್ಬಂಡೆಯಂತಹ ಗದೆಯನ್ನು ಎತ್ತುಕೊಂಡು ಬಂದಾಗ ಹೆಕ್ಟರ್ ಸವಾಲು ಹಾಕಿದವನು ಅವನಿಗೆ ಭಯವಾಗ್ಬಿಡುತ್ತೆ. ನಾನು ಸವಾಲು ಹಾಕಿದ ತಪ್ಪಾಯಿತು, ನಾನು ಓಡೋಗೋಕ್ಕಾಗೋಲ್ವಲ್ಲ ಏನು ಅಂತ. ತುಂಬ ಸೊಗಸಾಗಿ ಬರುತ್ತದೆ ಆ ಕಾವ್ಯದಲ್ಲಿ. ಅಂದರೆ ಅದೊಂದು ವೀರ ಯುಗದ ಲಕ್ಷಣ. ಆ ಓಜಸ್ಸು ಬೇಕು. ಹಾಗಲ್ಲದೆ ಸುಮ್ಮನೆ ಬದುಕು ಸಾಯೋದ್ರೊಳಗೆ ಏನಿದೆ ಅರ್ಥ? ಹೀಗೆ ಬದುಕೋಕ್ಕಾಗಲಿಲ್ಲ, ಬದುಕದವ್ರನ್ನ ಓದಾದ್ರೂ ಓದ್ ಸಾಯಬೇಕು, ಇಲ್ಲದೆ ಇದ್ರೆ ಬದುಕು ಅನ್ನೋದು ಎಂಥದ್ದು? ಆ ರೀತಿಯಲ್ಲಿ ಅರ್ಜುನ ಸವಾಲು ಹಾಕ್ತಾನೆ. ಆಗ ಕರ್ಣ ಮುನ್ನುಗ್ತಾನೆ, ಬಂದು ದಬಾವಣೆಗೆ ಶುರು ಮಾಡ್ಕೋತಾನೆ. ಅಲ್ಲಿಗೆ 8ನೇ ಸಂಧ್ಯೆ ಆರಂಭವಾಗುತ್ತದೆ. ಸುರಪ ನಡವಿಯ ಚುಚ್ಚಿದೊಡೆ ಸುರರ ಮನೆಯ ಗಾಯಕರ ಗೆಲಿದೊಡೆ ಸುರಪ ನಡವಿಯ ಚುಚ್ಚಿದೊಡೆ ಸುರರ ಮನೆಯ ಗಾಯಕರ ಗೆಲಿದೊಡೆ ಜರಡು ತಂತ್ರದ ಮೀನ ನೆಚ್ಚೊಡೆ ರಾಯ ಕಟಕದಲ್ಲಿ ಜರಡು ತಂತ್ರದ ಮೀನ ನೆಚ್ಚೊಡೆ ರಾಯ ಕಟಕದಲ್ಲಿ ಕೊರವನೊಳು ಕಾದಿದೊಡೆ ಗೊರವನೊಳು ಕಾದಿದೊಡೆ ಹೆಂಗುಸ ನಿರಳು
ಹೆಂಗುಸನ್ ಇರುಳು ಕದ್ದೋಡಿದೊಡೆ ಗೊರವನೊಳು ಕಾದಿದೊಡೆ ಹೆಂಗುಸನ್ ಇರುಳು ಕದ್ದೋಡಿದೊಡೆ ದಿಟನ್ ಈ ದುರಕೆ ಧೀರನೆ ಪಾರ್ಥ ದಿಟನ್ ಈ ದುರಕೆ ಧೀರನೆ ಪಾರ್ಥ ಹಡಾಯನುತ ಎಚ್ಚರು ಅತಿರತರು ಈ ದುರಕೆ ಧೀರನೆ ಪಾರ್ಥ ಪಡ ಎನ್ನುತ್ತ ಎಚ್ಚರು ಎಚ್ಚರು ಅತಿರತರು ಅತಿರತರು ಎಚ್ಚರು. ಆಗ ಅತಿರಥ ಮಹಾರಥರೆಲ್ಲ ಒಟ್ಟಾಗಿ ನುಗ್ಗು ಬಿಡ್ತಾರೆ. ಅರ್ಜುನ, ನೀನು ಎಂಥ ದೊಡ್ಡವನು, ಸುರಪ ನಡವೆಯ ಚುಚ್ಚಿದೊಡೆ, ಖಾಂಡವನ ದಹನ ಕಾಲದಲ್ಲಿ ನೀನು ನೆರವಾಗಿದ್ದರೆ ಅಗ್ನಿಗೆ ಅದು ಏನು ಮಹಾ ದೊಡ್ಡದು, ಅರಮನೆಯ ಗಾಯಕರ ಗೆಲೆದೊಡೆ, ನೀನು ಮತ್ತೆ ನಮ್ಮ ಒಡೆಯನನ್ನ ಬಿಡಿಸಿಕೊಡುವ ಕಾಲದಲ್ಲಿ ಗಂಧರ್ವರನ್ನ ಗೆದ್ದೆ ಅಂತಾರಲ್ಲ, ಅರಮನೆಯ ಗಾಯಕರು ಸಂಗೀತಗಾರರ ಮೇಲೆ ಬಾಣ ಪ್ರಯೋಗ ಮಾಡಿದ್ರೇನು, ಅವ್ರ ಮೇಲೆ ಭೈರವಿ ಪ್ರಯೋಗ ಮಾಡಬೇಕು. ರಾಗಗಳ ಪ್ರಯೋಗ ಮಾಡೋದು ಬಿಟ್ಟಿದ್ದು ನೀನು ವೇಗವಾಗಿ ಬಾಣ ಪ್ರಯೋಗ ಮಾಡಿ ಗೆಲ್ಲುವುದು, ಆ ಸ್ಥಾನದಲ್ಲಿ ನಿನ್ನ ವಿಜಯ ಅದೊಂದು ಆಡಂಬರ. ಜರಡು ತಂತ್ರದ ಮೀನ ನೆಚ್ಚುಡೆ, ಸತ್ತ ಮೀನನ್ನ ಹೊಡೆಯುವುದು ಒಂದು ಪರಾಕ್ರಮ, ಅದೇನು ದೊಡ್ಡದಲ್ಲ ಮತ್ಸ್ಯಂತ್ರ ಭೇದನಕ್ಕೆ. ಗೊರವನೊಳು ಕಾದಿದುಡೆ, ಒಬ್ಬ ಬಡಜೋಗಿ ಶಿವ, ಅವನ ಜೊತೆಗೆ ಹೋರಾಡಿದರೆ ಏನು, ಹೆಂಗುಸ ನಿರುಳು ಕದ್ದೋಡಿದೊಡೆ, ಸುಭದ್ರೆಯನ್ನು ಅಪಹರಣ ಮಾಡಿಕೊಂಡು ಹಾಗೆ ಬೆಂಬತ್ತಿ ಬಂದು ಯಾದವರನ್ನ ಗೆದ್ದಿದ್ನಲ್ಲ, ಅದಕ್ಕೆ ನಮಗೆ ಒಬ್ಬ ವ್ಯಕ್ತಿ ಇಷ್ಟವಾಗಲಿಲ್ಲ ಅಂದ್ರೆ ಮಾಡಿದ್ದನ್ನೆಲ್ಲ ಉಪೇಕ್ಷೆ ಮಾಡಿಬಿಡೋದು, ಅದು ಏನು ಮಹಾ ಅಂತಕ್ಕಂಥದ್ದು. CN ರಾಮಚಂದ್ರನ್ ಅವರು ರಸಸಿದ್ಧಾಂತವನ್ನೇ ಮೂದಲಿಸಿದ್ರು, ರೀಡರ್ಸ್ ರೆಸ್ಪಾನ್ಸ್ ಥಿಯರಿ ಅಂತ. ಇವ್ರ ವಿಮರ್ಶೆ ಏನು ರೀಡರ್ಸ್ ರೆಸ್ಪಾನ್ಸ್ ಅಲ್ಲದೆ ಅನ್ರೀಡರ್ಸ್ ರೆಸ್ಪಾನ್ಸ್. ನಾನು ಓದಿದ ಕಾವ್ಯದ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟರೆ ರೀಡರ್ಸ್ ರೆಸ್ಪಾನ್ಸ್ ತಾನೆ, ಇವರು ಓದದೇನೆ ಕಾವ್ಯಕ್ಕೆ ಪ್ರತಿಕ್ರಿಯೆ ಕೊಡ್ತಾರೆ ಅನ್ಸುತ್ತೆ. ಆ ರೀತಿಯಾಗಿ ರೀಡರ್ಸ್ ರೆಸ್ಪಾನ್ಸ್ ಥಿಯರಿ ಸರಿಯಲ್ಲ ಅಂತ. ಮಾತು ಭಿನ್ನಾಣವಾಗಿದೆ, ಬಿಚ್ಚಿ ನೋಡಿದ್ರೆ ಹೊಲಸಿನ ಗಂಧವಾಗಿದೆ, ಕುಮಾರವ್ಯಾಸನ ಮಾತನ್ನು ಹೇಳೋದಿದ್ರೆ. ಲೆಫ್ಟಿಸ್ಟ್ಗಳ ಮನೋಧರ್ಮವೇ ಈ ತರಹ. ಏನೋ ಹೇಳ್ತಾರೆ, ದೊಡ್ಡ ಶಬ್ದವಾಗಿರುತ್ತದೆ, ಕಡೆಗೆ ಗಜಾಪಾನವಾಯು ಅಂತ ಒಂದು ಗಾದೆ ನಾನು ಮಾಡಿದ್ದೀನಿ, ಆ ಥರ ಆಗುತ್ತದೆ. ಅದು ತುಂಬಾ ಕೇಳಬೇಕಾದದ್ದು, ಕುಮಾರವ್ಯಾಸನ ಕಾವ್ಯದಲ್ಲಿ ಯುಕ್ತವಾದದ್ದು ಅದರ ವಿವರಣೆ. ಯಾರೋ ಒಬ್ಬ ಆನೆ ಇಷ್ಟು ಗಾತ್ರದ ಭೃಂಕಾರ ಮಾಡಿದ್ರೆ ಇಷ್ಟು ಜೋರಾಗಿರುತ್ತದೆ, ಅದು ಸೊಂಡಿಲಿನಿಂದ ಬಡಿದ್ರೆ ಪ್ರಾಣವೇ ಹೋಗುತ್ತದೆ, ಹೆಜ್ಜೆ ಎಷ್ಟು, ಲದ್ದಿ ಎಷ್ಟು, ಅದರ ಸಿದ್ಧಿ ಎಷ್ಟು, ಪ್ರಸಿದ್ಧಿ ಎಷ್ಟು ಅಂತ ಅಂದುಕೊಂಡು ಅದರ ಅಪಾನವಾಯುವಿನ ಆಸ್ಫೋಟನ ಕೂಡ ಹಾಗೇನೆ ಒಂದು ಸಿಡಲ್ನಂತೆ ಇರುತ್ತೆ ಅಂತ ಭಾವಿಸಿದ. ಹಾಗಾಗಿ ಮಾವಟಿಗರನ್ನೆಲ್ಲರನ್ನೂ ಸ್ನೇಹ ಮಾಡಿಕೊಂಡು ಅವರಿಗೆಲ್ಲ ದುಡ್ಡು ಕೊಟ್ಟು ಅದನ್ನು ಕೇಳಬೇಕು. ಹೇಗೆ ಅಂದರೆ ಸಿಕ್ಕಾಪಟ್ಟೆ ಕಡಲೆ ಗಿಡಲೆ ಎಲ್ಲ ತಿನ್ನಿಸಬೇಕು ಅಂತ. ಆನೆಗೆ ವಾತ ಪ್ರಕೋಪ ಆಗಬೇಕು ಅಂದರೆ ಎಷ್ಟು ತಿನ್ನಿಸಬೇಕು ಅಷ್ಟೆಲ್ಲ ತಿನ್ನಿಸಿ ಬೆಳಗಿಂದ ಸಂಜೆವರೆಗೂ ಕೂತಿದ್ದನಂತೆ. ಅದು ಜೀರ್ಣ ಆಗೋದಕ್ಕೆ 2 ದಿವಸ ಬೇಕು. ಅಷ್ಟೂ ದಿವಸ ತಿಷ್ಟೆ ಹಾಕಿಕೊಂಡು ತಪಸ್ವಿಯಂತೆ ಕೂತಿದ್ದ, ಏನೂ ಆಗಲಿಲ್ಲ. ಕಡೆಗೆ ಕೇಳಿದ, ಏನು ಅಂದರೆ ಗಜಾಪಾನ ಗಜಾಪಾನ ಅಂತಾರಲ್ಲ, ಏನು ವಿಶೇಷ ಅಂತ. ಅದೇಪ್ಪ ಶಬ್ದವೇ ಬರೋಲ್ಲ, ಅದೇ ಅದರ ವಿಶೇಷ ಅಂತ. ಇಷ್ಟು ಬಾರಿ ಹೋಯ್ತಲ್ಲ, ಅದು ಗೊತ್ತಾಗ್ಲಿಲ್ವೇ ನಿನಗೆ ಅಂತ. ಆ ತರಹ ಈ ಲೆಫ್ಟಿಸ್ಟ್ಗಳದು ಅಬ್ಬರದ ಮಾತು, ಹುರುಳು ಮಾತ್ರ ಏನೂ ಇರೋದಿಲ್ಲ. ಗಜ ನಿಮೀಲಿತಕ ಅಂತ ಸಂಸ್ಕೃತದಲ್ಲಿ ಒಂದು ಉಂಟು, ಆನೆ ಕಣ್ಣು ಮಿಟುಕಿಸಿದಂತೆ ಅಂತ. ಅಂದರೆ ಬೆಕ್ಕು ಕಣ್ಣು ಮುಚ್ಚಿಕೊಂಡು ಹಾಲು ಕುಡಿಯುವಂತೆ, ನಮಗೆ ಗೊತ್ತಿಲ್ಲ ಅಂತ ನಟನೆ ಮಾಡುವಂತೆ. ಆ ಪರಿಭಾಷೆಗೆ ಇನ್ನೊಂದನ್ನು ನಾನು ಸೇರಿಸಿದ್ದೇನೆ, ಗಜಾಪಾನ ಅಂತ. ಹಾಗೆ ಇವರೆಲ್ಲ ಅರ್ಜುನನ ಮಹಾಸಿದ್ಧಿಯನ್ನ ಖಾಂಡವ ವನಕಾಲದ ದಹನ ಕಾಲದಲ್ಲಿ ಅಗ್ನಿಯನ್ನೇ ಆರಿಸುವುದಕ್ಕೆ ಇಂದ್ರ ಬಂದಾಗ, ಪ್ರಳಯ ಕಾಲದ ಸಂವರ್ತಕ ಪುಷ್ಕರ ಮೊದಲಾದ ಮಹಾ ಮೇಘಗಳನ್ನೆಲ್ಲವನ್ನು ತಡೆದು ಇಡೀ ಖಾಂಡವ ವನಕ್ಕೇನೆ ಬಾಣದ ಚಪ್ಪರ ಮಾಡಿದನಲ್ಲ, ಅದು ಇವರಿಗೆ ದೊಡ್ಡದು ಅಂತ ಅನಿಸ್ತಿಲ್ಲ. ಇನ್ನು ಗಂಧರ್ವರನ್ನ, ಈ ಗಾಯಕರೇ ದುರ್ಯೋಧನನ್ನ ಹಿಂಗಟ್ಟು ಮುಂಗಟ್ಟು ಕಟ್ಟಿ ಎಳ್ಕೊಂಡು ಹೋಗಿದ್ದ, ಅವರಿಂದ ಬಿಡಿಸಿಕೊಂಡು ಬಂದದ್ದು, ಅದನ್ನು ಮರೆತಿದ್ದಾರೆ. ಮತ್ತೆ ಮತ್ಸ್ಯಂತ್ರವನ್ನು ಭೇದಿಸಲಾಗದೆ ಕರ್ಣಾದಿಗಳ ಮೊದಲುಗಳು ದುರ್ಯೋಧನ ಎಲ್ಲ ಫ್ಲಾಪ್ ಆಗಿದ್ರು, ಅಲ್ಲಿ ಇವನು ಗೆದ್ದವನು. ಇನ್ನ ಶಿವನ ಜೊತೆಗೆ ಸೆಣಸಾಡುವುದು ಅಂದ್ರೆ ಸಾಮಾನ್ಯವಾದದ್ದ. ಮತ್ತು ಇಡೀ ಯಾದವ ಕಟಕ ಬೆಂಬತ್ತಿಕೊಂಡು ಬಂದಾಗ ಹಿಂದಕ್ಕೆ ಹೋಗ್ತಾ ಬಾಣ ಬಿಟ್ಟುಕೊಂಡು ರಥದಲ್ಲಿ ಮುಂದೆ ಓಡಿಸಿಕೊಂಡು ಹೋದವನು, ಆ ರೀತಿಯಾದಂಥದ್ದು. ಅದೆಲ್ಲ ಶಕ್ತಿಯನ್ನು ಇವರು ಏನೂ ಅಲ್ಲ ಅಂತ ಅಲ್ಲಗೆಳೀತಕ್ಕಂಥದ್ದು. DR ನಾಗರಾಜ್ ಅಂತ ಒಬ್ಬ ವ್ಯಕ್ತಿ, ಅವರು PV ಕಾಣೆ ಏನು ಅವನು ಮಹಾ ಒಬ್ಬ ಪುರೋಹಿತ ಅಂತ ಬರೀತಾರೆ. PV ಕಾಣೆಯವರ ಕಾಲದ ಹುಳಿಗಾದ್ರೂ ಈ ಮನುಷ್ಯನಿಗೆ 10 ಜನ್ಮದ ಯೋಗ್ಯತೆ ಉಂಟ. ಈಗ ನಾಮಾಪಿನ ಶ್ರೂಯತೆ, ಇನ್ನೊಬ್ಬರಿದ್ರು ಜ್ಞಾನಪಿತ್ತ, ಸತ್ತ ಮೇಲೆ ವೈದಿಕ ಸಂಸ್ಕಾರ ಮಾಡಿಸಿಕೊಂಡ್ರಲ್ಲ, ಅವರು ತೃತೀಯ ಜಗತ್ತಿನ ದಾರ್ಶನಿಕ ಅಂತ DR ನಾಗರಾಜ್ಗೆ ತೀಡ್ತಾ ಇದ್ರು. ಗಡ್ಡ, ಇವ್ರದ್ದು ಗಡ್ಡ ಅವ್ರದ್ದು ಗಡ್ಡ, ಎರಡೂ ಎಡ್ಡ. ಅಂದರೆ
ಹೇಗಂದ್ರೆ ಹಾಗೆ ಯಾರನ್ನೂ ಏನು ಹೇಳಿಬಿಡೋದು, ಮಹರ್ಷಿಯಿಂದ ಬಿಡೋದು, ಬ್ರಹ್ಮರ್ಷಿಯಿಂದ ಬಿಡೋದು, ಯಾರು ಬೇಕಾದಷ್ಟು ಗಡ್ಡ ದೊಡ್ಡವರಾದರೆ ಎಲ್ಲರೂ ಮಹರ್ಷಿಗಳೇನೆ. ಹಾಗೆ ಈ ಥರದ್ದು ಮಾತಾಡಿದ್ದೆ. ಪಿ ವಿ ಕಾಣಿಯವರ ಸಿದ್ಧಿಯಲ್ಲಿ, ಈತನ ಜುಜುಬಿ ಗ್ರಂಥಗಳಲ್ಲಿ ಈಗ ಯಾರು ಮೂಸ್ತಾ ಇದ್ದಾರೆ? ಶಕ್ತಿ ಶಾರದೆಯ ಮೇಳವಂತೆ, ಅಮೃತ ಮತ್ತು ಗರುಡ ಅಂತೆ, ಎಲ್ಲಿಗೆ ಹೋಯ್ತು ಗೊತ್ತೇ ಇಲ್ಲ. ಸಾಹಿತ್ಯ ಕಥನ ಅಂತೆ, ಮಥನ ಅಂತೆ, ಎಂಥದ್ದು. ಅದೇ ಹಿಸ್ಟ್ರಿ ಆಫ್ ಧರ್ಮಶಾಸ್ತ್ರ ಅಸೀಮವಾಗಿ ಹಿಮಾಲಯದಂತೆ ಆಚಂದ್ರ ತಾರಕವಾಗಿ ಉಳಿದೇ ಇದೆ. ಕಾಣಿಯವರ ಹೆಸರು ಹೇಳದೆ ಭಾರತೀಯ ಅಧ್ಯಯನ ಅನ್ನುವುದೇ ಇಲ್ಲ. ಇಂಡಾಲಜಿ, ಭಾರತೀಯ ಶಾಸ್ತ್ರ, ಭಾರತೀಯ ಅಧ್ಯಯನ ಅಂತಂದ್ರೆ ಕಾಣಿಯವರು ಮತ್ತೆ ಮತ್ತೆ ನಮ್ಮ ಮನಸ್ಸಿಗೆ ಬರ್ತಾರೆ. ಅಜರಾಮರವಾದಂಥದ್ದು. ಅಂದರೆ ಅವ್ರನ್ನ ಅಳಿಬೇಕು ಅಂತ ಸುಮ್ಮನೆ ಅಳೆದು ಬಿಡ್ತಕ್ಕಂಥದ್ದು ಮಾಡಿದ್ರೆ ತಪ್ಪಾಗುತ್ತದೆ. ಕಾಣಿಯವರ ಕೊಡುಗೆ ಯಾವ ಮಟ್ಟದ್ದು ಅಂತ ನೋಡಬೇಕು. ಹಾಗೆ ಅರ್ಜುನನ್ನ ಇವರು ಬಾಯಿಗೆ ಬಂದಂತೆ ಬೈದು ಸಿದ್ಧಿಸಿಕೊಳ್ಳಬೇಕಲ್ಲ, ಸಾಧಿಸಿಕೊಳ್ಳಬೇಕಲ್ಲ, ಅದು ಬೇಕಾಗಿದೆ. ಆಮೇಲೆ ಅರ್ಜುನ ಅದಕ್ಕೆ ಪ್ರತಿಕ್ರಿಯೆಯನ್ನ ಬಹಳ ಚೆನ್ನಾಗಿ ಮಾಡ್ತಾನೆ. ಅವನು ಬಿಡ್ತಾನ. ಭಂಡರುಲಿದೊಡೆ ಗರುವರದ ಮಾಕೊಂಡು ನುಡಿವರೆ, ಬಂಡರುಲಿದೊಡೆ ಗರುವರದ ಮಾಕೊಂಡು ನುಡಿವರೆ, ಸಾಕು ಇದೇತಕ್ಕೆ ದಿಂಡು ದರಿವೆನು ನಿಮಿಷ ಸೈರಿಸಿ ನಿಂದು ಕಾದು ಒಡೆ. ಸಾಕಿದೇತಕ್ಕೆ ದಿಂಡು ದರಿವೆನು ನಿಮಿಷ ಸೈರಿಸಿ ನಿಂದು ಕಾಡುವಡೆ. ಕೊಂಡ ಕಜ್ಜೆಗೆ ಕಂಗಿಗರು ಮಿಗೆ ಗಂಡು ಗೆಡದಿರಿ, ಕೊಂಡ ಕಜ್ಜೆಗೆ ಕಂಗಿಗರು ಮಿಗೆ ಗಂಡು ಗೆಡದಿರಿ, ನಿಮ್ಮ ಬಗೆಗಳ ಕಂಡು ಬಲ್ಲೆನೋ, ನಿಮ್ಮ ಬಗೆಗಳ ಕಂಡು ಬಲ್ಲೆವೆನುತ್ತ ಫಲುಗುಣನ್ ಎಚ್ಚನು ಅತಿರತರ, ಫಲುಗುಣನು ಎಚ್ಚನು ಅತಿರತರ. ಆ ಬೇರಿಗೆ ಮಾಂಡಿನ ಉತ್ತರ ಬಂತು. ಭಂಡರುಲಿದೊಡೆ ನಿರ್ಲಜ್ಜರು, ಮಾನ ಮರ್ಯಾದೆಗಳು ಇಲ್ಲದವರು ಹೇಳಿದರೆ ಗರ್ವರದ ಮಾಕೊಂಡು ನುಡಿವರೆ. ಅಭಿಮಾನಿಗಳು ಅದಕ್ಕೆ ಉತ್ತರ ಕೊಡ್ತಾರ. ನೈಋತ ಮನುರೋತಿ ಗ್ರಾಮ ಸಿಂಹಸ್ಯ ಸಿಂಹ ಅಂತ ಮಧುಸೂದನ ಸರಸ್ವತಿಗಳು ತಮ್ಮ ಅದ್ವೈತ ಸಿದ್ಧಿಯಲ್ಲಿ ಹೇಳ್ತಾರೆ. ನಾಯಿ ಬೊಗಳಿದ ತಕ್ಷಣ ಸಿಂಹ ಪ್ರತಿಕ್ರಿಯೆ ಕೊಡಬೇಕು ಅಂತಿದ್ಯಾ? ಇಲ್ಲ, ಕೊಡೋದಿಲ್ಲ. ಆ ರೀತಿಯಲ್ಲಿ ನಿಮಗೆ ಆ ಉತ್ತರ ಕೊಡತಕ್ಕಂಥದ್ದಲ್ಲ. ಸಾಕಿದೆ ತಕ್ಕೆ ದಿಂಡು ದರಿವೇನು, ನಿಮ್ಮನ್ನು ಉದ್ದುದ್ದ ಕತ್ತರಿಸ್ತೀನಿ, ನಿಮಿಷ ಸೈರಿಸಿ, ಒಂದು ಕ್ಷಣ ನಿಂತಿರಿ, ನಿಮಗೆ ಧೈರ್ಯವಿದ್ರೆ ನಿಂತುಕೊಳ್ಳಿ. ಕೊಂಡ ಹೆಜ್ಜೆಗೆ ಅಂಗಿಗರು. ಇವೆಲ್ಲ ಕುಮಾರವ್ಯಾಸನ ಉಕ್ತಿ ವೈಚಿತ್ರ್ಯ, ನಾಣ್ಣುಡಿ ಆಗುವಂಥ ಮಾತು. ನೀವು ಕೊಂಡ ಹೆಜ್ಜೆಗೆ ಅಂಗಿಗರು ಅಂದರೆ ನೀವು ಹಿಮ್ಮೆಟ್ಟಿದ್ದೀರಾ, ಹಿಂದಿಂದಕ್ಕೆ ಹೋಗಿದ್ದೀರಾ, ನಿಮ್ಮ ಹೆಜ್ಜೆಗಳು ಹಿಂದಿಂದಕ್ಕೆ ಹೋಗುವ ಹಂಗಿದೆ. ನಾನು ಮುಂದೆ ಬಂದಿದ್ದೀನಿ, ನೀವು ಹಿಂದೆ ಹೋಗಿದ್ದೀರಾ, ಹಿಮ್ಮೆಟ್ಟಿದ್ದೀರಾ ಅಂತ. ಕೊಂಡ ಹೆಜ್ಜೆಗೆ ಅಂಗಿಗರು ಮಿಗೆ ಗಂಡು ಗೆಡದಿರಿ. ಸುಮ್ಮನೆ ಗಂಡುತನದ ಮಾತಾಡ್ತಾ ಇದ್ದೀರಾ, ಕೆಡಬೇಡಿ ನೀವು, ನಿಮ್ಮ ಬಗೆಗಳ ಕಂಡು ಬಲ್ಲೆನು, ನಿಮ್ಮ ಬದುಕೇನು ಅಂತ ಗೊತ್ತಿದೆ ಅಂತ ತಾನು ಬಾಣ ಪ್ರಯೋಗ ಮಾಡ್ತಾನೆ. ಪ್ರತಿಯೊಬ್ಬರನ್ನೂ ಅವನು ರಕ್ತ ಮಾಂಸಗಳ ಮುದ್ದೆಯಾಗಿ ಮಾಡಿಬಿಡ್ತಾನೆ. ಎಲ್ಲ ಓಡ್ತಾರೆ. ಪ್ರತಿಭಟನಾ ಭಾರವಣೆ ಲೈಸೈ ಕರ್ಣ ನೀನರಿವೆ ಅಂತ ಕರ್ಣ ತತ್ತರಿಸಿ ಹೋಗ್ಬಿಡ್ತಾನೆ. ಆಗ ಇದೇ ಸಮಯ ಅಂತ ಕರ್ಣನನ್ನು ಅಶ್ವತ್ಥಾಮ ಬೈತಾನೆ. ಸಮಯಕ್ಕೆ ತಕ್ಕಂತೆ ಸೇಡು ತೀರಿಸ್ಕೊಳ್ಳೋದ್ರೊಳಗೆ ಪಾರ್ಟಿಯ ಒಳಗೊಳಗೆ ಜಗಳ ಆಗುವಾಗ ಏನೆಲ್ಲ ಮಾಡ್ತಾರೆ ಅಂತ ಗೊತ್ತಿದೆಯಲ್ಲ. ಈ ರಾಜಕಾರಣಿಗಳಿಗೆಲ್ಲ ಮಾದರಿ ಮಹಾಭಾರತ ಮೂಲ ಮಾತ್ರಕ್ಕೆ. ಭಟನು ನಾನಿರಲು ಉಭಯ ರಾಯರ ಕಟಕದೊಳಗಿನ್ನಾವನೆಂದು ಉಬ್ಬಟೆಯ ನುಡಿಗಳ ನುಡಿದು ಬಾಚಿದೆ ಕೌರವನ ಧನವ.
ಭಟನು ನಾನಿರಲ್ ಉಭಯ ರಾಯರ ಕಟಕದೊಳಗೆ ಇನ್ನಾವನೆಂದು ಪಟಯ ನುಡಿಗಳ ನುಡಿದು ವಾಚಿದೆ ಕೌರವನ ಧನವ. ಭಟನು ಪಲುಗುಣನಹನು ತೋರಾಪಟುತನವನಯಲೆ ಎಲೆ ಅಪಜಯ ಸ್ತ್ರೀ ವಿಟನೆ ವಿಹ್ವಲನಾದೆ ಎಂದನು ದ್ರೋಣಸುತನಗುತ. ಭಟನು ಪಲುಗುಣನಹನು ತೋರಾಪಟುತನವನೆಲೆ ಅಪಜಯ ಸ್ತ್ರೀ ವಿಟನೆ ವಿಹ್ವಲನಾದೆ ಎಂದನು ದ್ರೋಣಸುತನಗುತ. ಆಗಲೇರಿಸಿ ನುಡಿದ ನುಡಿ ತಾನೀಗಳೇನಾಯಿತು. ಆಗಲೇರಿಸಿ ನುಡಿದ ನುಡಿ ತಾನೀಗಳೇನಾಯಿತು. ನುಡಿಗಳ ತಾಗನ್ ಅರಿಯದೆ ತರಿಚು ಗೆಡೆವರೆ ಗುರು ಗರುವರಾದವರು. ನುಡಿಗಳ ತಾಗನ್ ಅರಿಯದೆ ತರಿಚು ಗೆಡುವರೆ ಗರುವರಾದವರು. ಈಗಳಾವ್ ಹಾರುವರು ಕ್ಷತ್ರಿಯನಾಗಿ ನೀನ್ ಅರ್ಜುನನ ತುರುಗಳ ಬೇಗ ಮರಳಿಚಿ ತಂದು ತೋರದೆ ಮಾಣೆ ದಿಟ. ಈಗಳ್ ಹಾರುವರು ಕ್ಷತ್ರಿಯನಾಗಿ ನೀನರ್ಜುನನ ತುರುಗಳ ಬೇಗ ಮರಳಿಚಿ ತಂದು ತೋರದೆ ಮಾಣೆ ದಿಟವೆಂದ. ಇದು ದಿಟವೆಂದ. ಅದ್ಭುತವಾದ ಉದಯ ರವಿಚಂದ್ರಿಕೆ ಸರಿಯಾಗಿ ಇಟ್ಟಿದ್ದಾನೆ. ಎಲ್ಲಿ ಬಾಂಬ್ ಹಾಕಬೇಕೋ ಅಲ್ಲಿ ಹಾಕಿದ್ದಾನೆ. ಹೇಳಿದ್ದನಲ್ಲ ಕರ್ಣ 7ನೇ ಸಂಧಿಯ 5ನೇ ಪದ್ಯದಲ್ಲಿ ಹೇಳಿದ್ದ, ಬಲವ ಬೆದರಿಸಿ ಹಗೆಯ ಭುಜದಗ್ಗಳಿಕೆಯ ಕೊಂಡಾಡಿ ಸ್ವಾಮಿಯ ನಿಗಳಿಗಾಬಿರಿ ನಿಮ್ಮ ಪೈಕಕ್ಕೆ ಕುಲ್ಲತನ ಸಹಜ ಫಲಗುಣನೇ ಆಗಲಿ ಸುರೇಂದ್ರನೇ ನಿಲ್ಲಲಿ ಭಾರ್ಗವರಾಮನಾಗಲಿ ಗೆಲೆದು ಕೊಡವೆನು ನಿಮಿಷಕ್ಕೆಂದನು ಖಾತಿಯಲ್ಲಿ ಕರ್ಣ. ಅವನು ಅರ್ಜುನ ಅಲ್ಲ, ಅವರ ಅಪ್ಪ ಅಲ್ಲ, ಮಹೇಶ್ವರ ಅಲ್ಲ, ನನ್ನ ಗುರು ಪರಶುರಾಮ. ಯಾರು ಬಂದರೂ ನಿಮಿಷದಲ್ಲಿ ಗೆದ್ದು ಕೊಡ್ತೀನಿ ಅಂತಂದಿದ್ದ. ರೆಕಾರ್ಡಿಂಗ್ ಡಿವೈಸಸ್ ಇದ್ದಿದ್ರೆ ಇವರು ಇನ್ನೇನು ಮಾಡ್ತಾ ಇದ್ರು. ಆ ಮಾತನ್ನು ಕೇಳಿಟ್ಕೊಂಡಿದ್ನಲ್ಲ, ಹೇಳ್ತಾ ಇದ್ದಾನೆ. ಆಗಲೂ ಹೇಳಿದೆಯಲ್ಲ, ಭಟನು ನಾನಿರಲು ಉಭಯ ರಾಯರ ಕಟಕದೊಳು ಇನ್ನಾವನು. ನಾನೇ ಎಲ್ಲ ಕಡೆಯಲ್ಲಿಯೂ ಆ ಕಡೆ ಈ ಕಡೆ ಸ್ವಪಕ್ಷ ಪರಪಕ್ಷ ಸ್ವಪಕ್ಷ ವಿಪಕ್ಷಗಳಲ್ಲೆಲ್ಲ ನಾನಿದ್ದೀನಿ ಅಂತ ಉಬ್ಬಟೆಯ ನುಡಿಗಳನ್ನ, ಅಬ್ಬರದ ನುಡಿಗಳನ್ನ ನುಡಿದು ಬಾಚಿದೆ ಕೌರವನ ಧನವ. ದುರ್ಯೋಧನ ದುಡ್ಡು ಕಾಸು ಬೇಕಾದಷ್ಟು ಗಂಟು ಮಾಡ್ಕೊಂಡಿದ್ದೀಯಲ್ಲ, ನಾನಿದ್ದೀನಿ ಅಂತ. ಒಬ್ಬ ಮಲ್ಲ ಇದ್ದನಂತೆ. ಹಾಗೆ ಒಂದು ಊರಿಗೆ ಬಂದು ನಾನು ಬೆಟ್ಟ ಬೇಕಾದ್ರೆ ಹೊರ್ತೀನಿ ಅಂತನಂತೆ. ಬೆಟ್ಟ ಹೊರ್ತಾನಂತಲ್ಲಪ್ಪ ಅಂತ. ಏನಾಗಬೇಕಪ್ಪ, ನನಗೆ ತೀನಿ ಆಗಬೇಕು, 1 ವರ್ಷ ಆಗಬೇಕು ಅಂತಂತೆ. 1 ವರ್ಷ ಇಡೀ ಅವನಿಗೆ ದಿವಸಕ್ಕೊಂದು 50 ಕೋಳಿ ಮೊಟ್ಟೆ, 20 ಕೋಳಿಗಳನ್ನ, ಒಂದು 2 ಸೇರು 3 ಸೇರು ಬಾದಾಮಿ ರುಬ್ಬಿ ಮಾಡಿರ್ತಕ್ಕಂಥ ಹಾಲನ್ನ ಹೊತ್ತಿಗೆ ಗಂಟೆಗೆ ಕೊಟ್ಟು ಪರ್ವತದಂತೆ ಅವನ್ನ ಬೆಳೆಸಿದ್ರು. ಆಮೇಲೆ ಬೆಟ್ಟ ಹೊರ್ತೀನಿ ಅಂದಿಯಲ್ಲ, ಹೌದು ಹೊರ್ತೀನಿ ಇಂದ, ಬಾ ಹೋಗೋಣ ಅಂತ ಊರಿನ ಬೆಟ್ಟ ಹತ್ರಕ್ಕೆ ಬಂದ್ರು. ಬೆಟ್ಟ ಎತ್ತಿಡಿ ಅಂತಂದ. ಬಗ್ಗಿ ನಿಂತ್ಕೊಂಡ. ಹೊರ್ತೀನಿ ಅಂದ್ರೆ ಹೊರತು ಎತ್ತಿ ಹೊರ್ತೀನಿಂದನ, ಕಿತ್ತು ಹೊರ್ತೀನಿಂದನ, ಹೊರ್ತೀನಿ ಅಷ್ಟೇನೆ, ಇಡಿ ಅಂತ. ಆ ರೀತಿಯಾಗಿ ಊರಿನ ಜನರದೆಲ್ಲ ಆಹಾರವನ್ನ ನೀನು ನುಂಗಿ ನೋಡದಿಯಲ್ಲ, ಇದು ಮಾಡಿರತಕ್ಕಂಥದ್ದು. ಭಟನು ಫಲ್ಗುಣನಹನು, ನಿಜವಾಗಿ ವೀರಾಗ್ರಣಿ ಅರ್ಜುನ. ತೋರಾಪಟುತನವನು, ತೋರಿಸೋ ನಿನ್ ತಾಕತ್ತನ್ನ. ಎಲೆ ಅಪಜಯ ಸ್ತ್ರೀ ವಿಟ, ಅದ್ಭುತವಾಗಿ ಬರೆದಿದ್ದಾನೆ. ಅಪಜಯ ಸ್ತ್ರೀಯನ್ನ ನೀನು ಇಟ್ಕೊಂಡವನು ಪರ್ಮನೆಂಟ್ ಆಗಿ, ಪೆಟ್ರೋಮ್ಯಾಕ್ಸ್ ನಿನ್ನ ಮನೆಗೆ. ಹಾಗಾಗಿ ಅಪಜಯ ಸ್ತ್ರೀ ವಿಟ ವಿಹ್ವಲನಾದಯನ. ಎಷ್ಟು ವ್ಯಂಗ್ಯವಾದ ಮಾತು ನೋಡಿ. ಇಂಥ ಮಾತುಗಳನ್ನು ಯಾವ ಕವಿ ಬಳಸಿದ್ದಾನೆ ಪೂರ್ವಜದಲ್ಲಿ? ಅಪಕೀರ್ತಿನಾರಿಯ ಸೆರಗ ಹಿಡಿದರು ಪಾಂಡುಪುತ್ರರ ಬೊಡ್ಡಿ 1-2 ಬೇಕಾದಷ್ಟು ಕುಮಾರವ್ಯಾಸನೇ ಕೊಟ್ಟಿದ್ದಾನೆ. ಆಧುನಿಕ ಕಾಲದಲ್ಲಿ ಭೈರಪ್ಪನವರು ಬರೆದಿದ್ದಾರೆ ಗೃಹಭಂಗದಲ್ಲಿ ಇಂಥ ಬೈಗಳನ್ನ. ಹಿಂದೆ ಕುಮಾರವ್ಯಾಸನೇ ಬೈದಿದ್ದು. ಆದರೆ ಬೈಗಳಲ್ಲಿ ಏನು ಸೊಗಸುಂಟು. ಅಪಕೀರ್ತಿ ಅಂತಕ್ಕಂಥ ಅಪಜಯ ಅನ್ನುವ ನಾರಿಯ ವಿಟ ನೀನು, ಅವಳ ಲಂಪಟ. ಹಾಗಾಗಿ ಅಂತ ಗೇಲಿ ಮಾಡಿ ನಗುತ್ತಾನೆ ದ್ರೋಣಸುತ. ಅದು ಮಾತ್ರವಲ್ಲ, ಮತ್ತೆ ಗಾಯಕ್ಕೆ ಉಪ್ಪು ಹಾಕುವಂತೆ ಕ್ಷತೆ ಕ್ಷಾರಮಿವ. ಆಗಲೇರಿಸಿ ನುಡಿದ ನುಡಿತಾ ನೀಗಳೇನಾಯಿತು. ಆಗ ಹೇಳಿದ ನುಡಿ ನಿಮಿಷದಲ್ಲಿ ಗೆದ್ದು ಕೊಡ್ತೀನಿ. ನಿನ್ನ ನಿಮಿಷಕ್ಕೆ ಎಷ್ಟು ಕಲ್ಪಗಳು, ಎಷ್ಟು ಮನ್ವಂತರಗಳು ಹೇಳು. ತಾನೀಗಳರಿಯದೆ ತರಿಚುಗೆಡವರೆ ಗರುವರಾದವರು.
ಮೈಯೆಲ್ಲ ತರ್ಚಿಕೊಂಡು ಗಾಯ ಮಾಡ್ಕೊಂಡಿದ್ದೀಯಲ್ಲಪ್ಪ, ಇದೆಂಥದ್ದು ಇದು? ಈಗಳಾವ್ ಹಾರುವರು, ನಾವು ಬ್ರಾಹ್ಮಣರು, ನಾವು ಯುದ್ಧ ಮಾಡೋದಿಲ್ಲ, ಆಯುಧ ಬಿಟ್ಟಿದ್ದೀವಿ, ನಾವು ಇರ್ತಕ್ಕಂಥದ್ದು ಶ್ರಾದ್ದ ಮಾಡಿಸೋದಿಕ್ಕೆ ಏನೆಲ್ಲ ನಮಗಂದಿದ್ದೆ ನೀನು, ಎಷ್ಟೆಲ್ಲ ಗೇಲಿ ಮಾಡಿದ್ದೆ ಏನು? ಇಂದು ಪಿತೃದಿನವಿದು ಸಂಕ್ರಮಣಿಂದು ಸೂರ್ಯಗ್ರಹಣ ಹರಿದಿನವಿಂದು ಯಜ್ಞಾರಂಭ ದಿನ ವಡ್ಡಂತಿ ಲೇಸೆಂದು ಬಂದು ನಾನಾ ಮುಖದ ದಾನಕ್ಕೆ ತಂದು ವಸ್ತುವ ಬಾಚಿ ಹೊಳ್ಳಿಸಿ ತಿಂದು ಕೊಬ್ಬಿದ ನಿಮಗೆ ಸುಭಟರ ಮಾತದೇಕೆಂದ. ಹೌದಪ್ಪ, ನಾವು ತಿಥಿ ಮಾಡಿಸೋದು, ನಿನ್ನ ತಿಥಿ ಮಾಡಿಸೋಕಿದ್ದೀವಯ್ಯ. ಹಾಗಾಗಿ ಮಾಡು, ನೀನು ಯುದ್ಧ ಮಾಡು. ಕ್ಷತ್ರಿಯನ ಅಲ್ವಾ ನೀನು? ಯೋಗ್ಯತೆಯಿಂದ ಕ್ಷತ್ರಿಯ ಅಂತಂದ್ರಲ್ಲ. ಸೂತೋವಾ ಸೂತಪುತ್ರೋವಾ ಯೋವಾ ಕೋವಾ ಭವ್ಯಂ ದೈವಾಯತ್ತಂ ಕುಲೇ ಜನ್ಮ ಆತ್ಮಾಯತ್ತಂತು ಪೌರುಷಂ ಅಂತ ವೇಣಿ ಸಂಹಾರದ ಕರ್ಣ ಹೇಳ್ತಾನೆ. ಸೂತನೋ ಸೂತಪುತ್ರನೋ ಯೋವಾ ಕೋವಾ ಭವ್ಯಂ, ಯಾರೋ ಏನೋ ಆಗಿರಬಹುದು, ಆದರೆ ದೈವಾಯತ್ತಂ ಕುಲೇ ಜನ್ಮ, ವಿಧಿಯ ಕೈನಲ್ಲಿದೆ ನಮ್ಮ ಜನ್ಮ. ಆದರೆ ಸ್ವಾತ್ಮಾಯತ್ತಂತೂ ಪೌರುಷಂ, ನನ್ನ ಕೈನಲ್ಲಿದೆ ಬಲ ಅಂತ. ಎಲ್ಲಿದೆಯೋ ನಿನ್ನ ಕೈನಲ್ಲಿ ಬಲ? ಪಲಾಯನವೇ ತವ ಸೂತ್ರನಿಧಿ. ಹಾಗಾಗಿ ಏನು ಮಾಡ್ತೀಯ ಅಂತ ಹೇಳಿ ನೀನು ಕ್ಷತ್ರಿಯನಾಗಿ ಅರ್ಜುನನ ತುರುಗಳ ಬೇಗ ಮರಳಿಸಿ ತಂದು ತೋರು. ನೀನೀಗ ಇಡೀ ಅವರು ಕಿತ್ತುಕೊಂಡು ಹೋದ ಹಸುಗಳನ್ನು ಮತ್ತೆ ತಂದರೆ ನೀನು ಕ್ಷತ್ರಿಯ, ಇಲ್ಲದೇ ಇದ್ರೆ ನೀನು ಹುಳ, ಏನಂತೀಯ ಅಂತಂತಾನೆ. ಏನು ಉತ್ತರ ಕೊಡ್ತಾನೆ ಕರ್ಣ? ಕಿವಿ ಕೇಳಿಸಲಿಲ್ಲ, ಕಣ್ಣು ಕಾಣಿಸಲಿಲ್ಲ ಅಂತ ತೆಪ್ಪಗೆ ಇರ್ತಾನೆ. ನನಗಲ್ಲ ಅಂತಂದುಕೊಂಡು ಕೂತ್ಕೊಳ್ತಾನೆ. ಮಾನಗೇಡಿಗಳಲ್ಲಿ ಪರಮಾಗ್ರಣಿಯಾದವನು. ಕರ್ಣನ ಪಕ್ಷಪಾತಿಗಳು ಇದನ್ನೆಲ್ಲ ಗಮನಿಸಿಕೊಳ್ಳಬೇಕು. ಮುಂದೆ ಕುಮಾರವ್ಯಾಸನು ಬುದ್ಧಿಗೆಟ್ಟು ಕರ್ಣನನ್ನು ಹೊಗಳಿದ್ದಾನೆ. ಅಲ್ಲಿ ಅವನು ಬುದ್ಧಿ ಕತ್ತೆ ಮೇಯೋದಿಕ್ಕೆ ಹೋಗಿದೆ. ಅದನ್ನು ಆಮೇಲೆ ಅವನನ್ನು ಬಲಿ ಹಾಕೋದಿಕ್ಕೆ ಕರ್ಣಪರ್ವಕ್ಕೆ ಬರೋಣ. ಈಗ ಮುಂದೆ ಅಶ್ವತ್ಥಾಮ ಮತ್ತೊಂದು ಮೂದಲೆಯನ್ನು ಮಾಡ್ತಾನೆ ನೋಡಿ. ಎಲ್ಲವೋ ಗರುಡಿಯ ಕಟ್ಟಿ ಸಾಮವ ಕಲಿಸಿ ಬಳಿಕ ಕೋಲ ಮಕ್ಕಳ ಬಲದಿ ಬದುಕುವ ಕೃಪಣ ವೃತ್ತಿಯ ನಿಮ್ಮ ಕೂಡಮಗೆ ಕಲಹವೇತಕೆ. ಗರುಡಿಯ ಕಟ್ಟಿ ಸಾಮವ ಕಲಿಸಿ ಬಳಿಕ ಕೋಲ ಮಕ್ಕಳ ಬಲದಿ ಬದುಕುವ ಕೃಪಣ ವೃತ್ತಿಯ ನಿಮ್ಮ ಕೂಡಮಗೆ ಕಲಹವೇತಕೆ. ಕಾಣಬಹುದು ಎಂದು ಅಲಘು ಭುಜಬಲ ಭಾನುಸುತ ಕಡು ಮುಳಿದು, ಅಲಘು ಭುಜಬಲ ಭಾನುಸುತ ಕಡು ಮುಳಿದು ಫಡ ಫಡ ಪಾರ್ಥ ಮೈದೋರು, ಫಡ ಫಡ ಪಾರ್ಥ ಮೈದೋರೆನುತ ಮಾರಾಂತ. ಇತ್ತಲಿತ್ತಲು ಪಾರ್ಥ ನಿಲು ನಿಲು ಮುತ್ತಯ್ಯನ ಹಾರುವರ ನಂಜಿಸಿ ಹೊತ್ತು ಕಳೆದೊಡೆ ಹೋಗುದೆ ಕೈದೋರು ಮೈದೋರು. ಇತ್ತಲಿತ್ತಲು ಪಾರ್ಥ ನಿಲು ನಿಲು ಮುತ್ತಯ್ಯನ ಹಾರುವರ ನಂಜಿಸಿ ಹೊತ್ತು ಕಳೆದೊಡೆ ಹೋಗುದೆ ಕೈದೋರು ಮೈದೋರು. ತೆತ್ತಿಗರ ಕರೆ ನಿನ್ನ ಬೇರನು ಕಿತ್ತು ಕಡಲೊಳು ತೊಳೆವ ರಿಪು ಬಟ ಮೃತ್ಯು ಅರಿಯ ಕರ್ಣ. ತೆತ್ತಿಗರ ಕರೆ ನಿನ್ನ ಬೇರನು ಕಿತ್ತು ಕಡಲೊಳು ತೊಳೆವ ರಿಪು ಬಟ ಮೃತ್ಯುವರಿಯ ಕರ್ಣನ ನಿತ್ಯು. ರಿಪು ಬಟ ಮೃತ್ಯು ಅರಿಯ ಕರ್ಣನು ಎನ್ನುತ್ತ ಇದಿರಾಗಿ ನಡೆ ತಂದ. ಅಶ್ವತ್ಥಾಮನ ಬೈಗಳಿಗೆ ತುಂಬಾ ದುರ್ಬಲವಾದ ಡಿಫೆನ್ಸ್ ಒಂದು. ಪಾಪ ಎಲ್ಲವೋ ಗರಡಿಯ ಕಟ್ಟಿ ಸಾಮವ ಕಲಿಸಿ ಬಳಿಕ ಆ ಕೋಲ ಮಕ್ಕಳ ಬಲದೆ ಬದುಕುವ ಕೃಪಣ ವೃತ್ತಿಯ ನಿಮ್ಮ ಕೂಡ ಯಮಗೆ ಕಲಹವೇಕೆ. ಅಯ್ಯೋ, ನೀವು ಮಕ್ಕಳಿಗೆ ಪಾಠ ಹೇಳಿಕೊಂಡು ಆ ಮಕ್ಕಳು ಕೊಡ್ತಕ್ಕಂಥ ಭಿಕ್ಷೆಯ ಮೇಲೆ ಬದುಕ್ತಾ ಇರ್ತಕ್ಕಂಥವ್ರು, ಗುರು ದಕ್ಷಿಣೆಯ ಮೇಲೆ ಬದುಕ್ತಾ ಇರ್ತಕ್ಕಂಥವ್ರು, ಕೋಲ ಮಕ್ಕಳು ಬಾಣವನ್ನ ಪ್ರಯೋಗ ಮಾಡುವುದು ಕಲಿತಂಥ ವಿದ್ಯಾರ್ಥಿಗಳ ವಿದ್ಯಾ ದಕ್ಷಿಣೆಯಿಂದ ಬದುಕ್ತಕ್ಕಂಥವ್ರು. ನಿಮ್ಮ ಜೊತೆ ನಮ್ಮ ಜಗಳ ಎಂಥದ್ದು ಬಿಟ್ಟೆ. ಅಲಘುಬಲದ ಭುಜಬಲದ ಭಾನುಸುತ ಅಂತ ಹೇಳಿ ಅವನು ಅರ್ಜುನನ ಕಡೆಗೆ ನೀನು ನಿಲ್ಲು ಅಂತ ಹೋಗ್ತಾನೆ. ಅವನು ಎಲ್ಲಿ ನಿಲ್ಲೋದಕ್ಕೆ ಎಲ್ಲರನ್ನು ಚೆಂಡಾಡ್ತಾ ಇದ್ದಾನೆ. ಅವನನ್ನು ಎದುರಿಸ್ತೀನಿ ಅಂತ ಮುಂದೆ ನುಗ್ಗುತ್ತಾನೆ. ಮುತ್ತಯ್ಯನ ಹಾರುವರ ಅಂಜಿಸಿ ಹೊತ್ತುಗಳದೊಡೆ ಹೋಹುದೆ. ಮುದುಕರನ್ನ ಬ್ರಾಹ್ಮಣರನ್ನ ನಿನ್ನ ಗೆದ್ದಿದ್ದು, ನನ್ನನ್ನ ಗೆದ್ದಿದ್ದು ಅಂತ ತಾನು ಮುಂದೆ ಹೋಗ್ತಾನೆ. ಕೈದೋರು ಮೈದೋರು, ನಿನ್ನ ಬಲ ತೋರಿಸು, ನೀನು ತೋರಿಸಿಕೊಂಡು ನಿನ್ನನ್ನು. ತೆತ್ತಿಗರ ಕರೆ ನಿನ್ನ ಬೇರನ್ನು ಕಿತ್ತು
ನಿನ್ನ ವಿಶ್ವಾಸಗಳನ್ನ ಕರೆ, ಅವರೆದುರಿಗೇನೆ ನಿನ್ನ ಬೇರಿನ ಸಹಿತ ಕಿತ್ತು ಕಡಲಲ್ಲಿ ಅದ್ದಿ ತೊಳೆದು ಹಾಕ್ತೀನಿ, ನಿನ್ನ ಅಸ್ತಿತ್ವ ಇಲ್ಲದಂತೆ ಮಾಡ್ತೀನಿ, ನಾನು ರಿಪುಭಟ ಮೃತ್ಯು ಅಂತ ಅಬ್ಬರ ಮಾಡ್ತಾನೆ. ಹಾಗೆ ಅಬ್ಬರ ಮಾಡಿ ದ್ವಂದ್ವ ಯುದ್ಧಕ್ಕೆ ಸನ್ನದ್ಧನಾಗ್ತಾನೆ. ಆ ದ್ವಂದ್ವ ಯುದ್ಧದ ಪದ್ಯಗಳನ್ನು ನೋಡೋಣ. ಚಕಿತ ಚಾಪರು ಗಾಢಬದ್ಧ ಪ್ರಕುಟಿ ಭೀಷಣ ಮುಖರು ರೋಷ ಪ್ರಕಟ ಪಾವಕ ವಿಸ್ಫುಲಿಂಗರು ಹೊಕ್ಕು ತಮ ತಳಿಸಿ. ಚಕಿತ ಚಾಪರು ಗಾಢಬದ್ಧ ಭೃಕುಟಿ ಭೀಷಣ ಮತ್ಮುಖರು ರೋಷ ಪ್ರಕಟ ಪಾವಕ ವಿಸ್ಫುಲಿಂಗರು ಹೊಕ್ಕು ಸಮತಳಿಸಿ. ವಿಕಟ ಶೌರ್ಯೋತ್ಕಟ ಮಹಾನಾಯಕರು ನಿಷ್ಠುರ ಸಿಂಹ ಗರ್ಜನೆ ವಿಕಲಿತಾತಲ ಸನ್ನಿವೇಶರು ಹೊಕ್ಕುತ್ತರು ಬಿದರು. ವಿಕಟ ಶೌರ್ಯೋತ್ಕಟ ಮಹಾನಾಯಕರು ನಿಷ್ಠುರ ಸಿಂಹ ಗರ್ಜನೆ ವಿಕಲಿತಾಚಲ ಸನ್ನಿವೇಶರು ಹೊಕ್ಕುತ್ತರು ಬಿದರು. ಹೊಕ್ಕು ತರುಬಿದರು ತರುಬಿದರು ತರುಬಿದರು. ಕಥನ ಕುತೂಹಲ ಹೀಗಿರಬೇಕು. ಕಥನ ಕುತೂಹಲವೂ ಹೀಗೆ. ಕುಮಾರವ್ಯಾಸನ ಕಥನ ಕದನ ಎರಡೂ ಕುತೂಹಲವೇ. ಅದು ಶ್ರವಣ ಸುಧಾ ಕುತೂಹಲ ಕಾರಣವಾದಂತಹದ್ದು. ಚಕಿತ ಚಾಪರು, ವಿಸ್ಮಯಾಭಾವಾದ ಬಿಲ್ಲನ್ನು ಹೊಂದಿದವರು, ಗಾಢಬದ್ಧ ಭೃಕುಟಿ ಭೀಷಣ ಮುಖರು. ಈ ಪದ್ಯವೇ ಸಮಾಸಗಳಿಂದ ತುಂಬಿರತಕ್ಕಂಥದ್ದು. ಗಾಢವಾಗಿ ಮುಬ್ಬು ಗಂಟಾಕಿಕೊಂಡು ಮುಖ ಭಯಂಕರವಾಗಿ ತೋರುತ್ತಿದೆ. ರೋಷ ಪ್ರಕಟ ಪಾವಕ ವಿಸ್ಫುಲಿಂಗರು, ರೋಷದಿಂದ ಪ್ರಕಟವಾಗಿ ಮುಖದಲ್ಲಿ ಕಿಡಿಗೆದರಿ ಹೊಮ್ಮಿ ಬರ್ತಾ ಇದೆ ಬೆಂಕಿ. ವಿಕಟ ಶೌರ್ಯೋತ್ಕಟ ಮಹಾನಾಯಕರು, ವಿಕಟವಾದ ಶೌರ್ಯದಲ್ಲಿ ಉತ್ಕಟವಾಗಿ ಇಂಟೆನ್ಸ್ ಆಗಿ ತಮ್ಮ ಆಧಿಪತ್ಯವನ್ನು ತೋರಿಸ್ತಕ್ಕಂಥವರು. ನಿಷ್ಠುರ ಸಿಂಹಗರ್ಜನೆ, ತುಂಬ ಕಠೋರವಾಗಿ ಸಿಂಹಗರ್ಜನೆಯನ್ನು ಮಾಡ್ತಕ್ಕಂಥ ವಿಕಳಿತ ಅಚಲ ಸಿಂಹಗರ್ಜನ ವಿಕಳಿತಾಚಲ ಸನ್ನಿವೇಶರು. ತಮ್ಮ ಸಿಂಹಗರ್ಜನೆಯಿಂದ ಬೆಟ್ಟಗಳನ್ನೇ ಅಲ್ಲಾಡಿಸಬಲ್ಲಂಥವರು. ಅವರು ಹೊಕ್ಕು ತೊರೆಬೆದರು ಅಂತ. ಕುಮಾರವ್ಯಾಸ ಸಂಸ್ಕೃತವನ್ನು ಯಥೋಚಿತವಾಗಿ ಎಲ್ಲೆಲ್ಲಿ ಹೇಗೆ ಬಳಸ್ತಾನೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ನಮ್ಮ ಕನ್ನಡ ಭಾಷೆಗಿರುವ ಬಲ ಇಂಥದ್ದು. ಒಂದು ಕಡೆಗೆ ಅಚ್ಚಗನ್ನಡದ ಸೊಗಸು, ಇನ್ನೊಂದು ಕಡೆಗೆ ಓಜಸ್ವಿಯಾದ ಸಂಸ್ಕೃತದ ಮಹಸ್ಸು. ಇವು ಎರಡೂ ಕೂಡ ಉಂಟು. ಇದು ಕನ್ನಡಕ್ಕೆ, ತೆಲುಗಿಗೆ, ಮಲಯಾಳಕ್ಕೆ, ಹಿಂದಿ, ಮರಾಠಿ ಈ ಥರ ಎಲ್ಲ ಭಾಷೆಗಳಿಗೂ ಇದೆ. ಈ ಸೌಭಾಗ್ಯಕ್ಕೆ ತಾನು ಬೇಕು ಅಂತ ಎರವಾದಂಥ ಅವಿವೇಕಿ ತಮಿಳು. ಹಾಗಾಗಿ ಅದಕ್ಕೆ ಅದೇ ದಂಡನೆ. ತಮಿಳು ಸಂಸ್ಕೃತವನ್ನು ಮೂಲೆಗಿಟ್ಟಿದ್ದಕ್ಕೆ ಅದೇ ದಂಡನೆ ಆಯಿತು. ಯಾವೊಬ್ಬ ತಮಿಳನ ಬಾಯಲ್ಲೂ ಸರಿಯಾಗಿ ನಾಲಿಗೆಯಲ್ಲಿ ಏನು ಹೊರಳೋದೇನೇ ಇಲ್ಲ. ಕನ್ನಡಿಗರ, ತೆಲುಗರ ಈ ಥರ ಸಂಸ್ಕೃತವನ್ನು ಹದವರಿತು ಬಳಸಿಕೊಂಡವರ ಮಹಾಕವಿಗಳ ಎಕ್ಕಡದಿಂದ ಎಲ್ಲ ತಮಿಳರ ನಾಲಿಗೆಯನ್ನು ಉಜ್ಜದ ಮೇಲೂ ಅದು ಸರಿಯಾಗುತ್ತೋ ಇಲ್ವೋ ಗೊತ್ತಿಲ್ಲ ಅಂತ ಅನಿಸುತ್ತದೆ. ನನ್ನ ಮನೆ ಮಾತು ತಮಿಳು, ಅದರಿಂದಲೇ ಹೇಳ್ತಾ ಇದ್ದೀನಿ. ಯಾಕೆಂದರೆ ಅವ್ರಿಗೆಷ್ಟು ಕಷ್ಟ. ಮೊನ್ನೆ ದಿವಸ ಚಂದ್ರಶೇಖರ ಕಂಬಾರರು ನನ್ನನ್ನು ಕೇಳ್ತಿದ್ರು, ಎಲ್ಲ ಭಾರತೀಯ ಭಾಷೆಗಳಿಗೆ ಸಮಾನಾಂತರವಾಗಿ ಒಂದು ಶಾಸ್ತ್ರ ಭಾಷೆ ನಿರ್ಮಾಣ ಮಾಡಬೇಕು ಅಂತ. ಅದು ಸಂಸ್ಕೃತವೇ. ಇರಳುಕಂಡಂತ ಬಾವಿ ಅಲ್ಲ, ಇರಳು ಕಂಡಂತ ಅಮೃತ ಸರೋವರ. ಅದು ಹಗಲಲ್ಲಿ ಇವರು ಬೇಡ ಅಂತ ಇದ್ದಾರೆ. ಈಗ ಸಮಯೋಚಿತವಾಗಿ ಬದಲಾಗ್ತಾ ಇರುತ್ತದೆ. ಆ ರೀತಿಯಾಗಿ ದೊಡ್ಡವರದೆಲ್ಲ ಬಗೆಗಳ ಹಾಗೆ ಆಗ್ತಾ ಇರುತ್ತೆ. ಇರಲಿ, ಅಂತೂ ಇಷ್ಟಕ್ಕಾದರೂ ಬಂದಿರಲ್ಲ. ಅಂತೂ ಗಾಂಧಾರಿಗೂ ಕಣ್ಣು ಕಾಣಿಸ್ತು, ಧೃತರಾಷ್ಟ್ರನಿಗೂ ಕಣ್ಣು ತೆರೆಯಿತು. ಶಂಕರ ಭಟ್ರ ಕನ್ನಡದಲ್ಲಿ ಬರೀತೀನಿ ಅಂತ ಕೆಲವು ವರ್ಷಗಳ ಮುಂಚೆಗೆ ಪತ್ರಿಕೆಯಲ್ಲಿ ಸ್ಟೇಟ್ಮೆಂಟ್ ಕೊಟ್ಟರು. ಇಂದೂ ಬರೆದಿಲ್ಲ, ಕಾದುಕೊಂಡು ಕೂತಿದ್ದೀನಿ ನಾನು. ಅಂದರೆ ಸಂಸ್ಕೃತವನ್ನು ಬಿಟ್ಟ ಬಗೆ ಏನಾಗುತ್ತೆ, ಬಿಕ್ಕನಾಸಿ ಬದುಕಾಗುತ್ತೆ. ಅದನ್ನು ಕಂಡುಕೊಂಡಿದ್ರು. ಎಲ್ಲ ಭಾರತ ಭಾಷೆಗಳಲ್ಲಿ ಸಾಮ್ಯ ಬರತಕ್ಕಂಥದ್ದು ಆ ಭಾಷೆಯಿಂದ. ಅದನ್ನು ದೊಡ್ಡವರು ಕಂಡುಕೊಂಡಿದ್ರು. ಅಷ್ಟು ಅಚ್ಚುಕಟ್ಟಾಗಿ ಏನು ಬೇಕೋ ಅದನ್ನು ಬಳಸಿಕೊಂಡಿದ್ದಾರೆ. ಅದು ಕಾಮಧೇನುವಾಗಿ ನಿಂತಿರತಕ್ಕಂಥದ್ದು. ಅಚ್ಚಗನ್ನಡವನ್ನು ಬಳಸ್ತಾನೆ. ಆಂಡಯ್ಯ ಎಷ್ಟು ಕಷ್ಟಪಟ್ಟು ಬಳಸ್ತಾನೆ, ಇವನು ಸಲೀಲವಾಗಿ ಬಳಸ್ತಾನೆ ಅಂತ ನನ್ನೆಯೇ ತೋರ್ಪಡಿಸಿದೆ. ಈಗ ಸಂಸ್ಕೃತವನ್ನು ಬಳಸ್ತಾನೆ. ಇದು ನಮಗಿರ್ತಕ್ಕಂಥ ಸೌಭಾಗ್ಯ. ಹಿಂದೂಸ್ತಾನಿಯೂ ಬೇಕು, ಕರ್ನಾಟಕ ಸಂಗೀತವೇ ಬೇಕು. ಎರಡೂ ಇದ್ದರೆ ನಮ್ಮ ಸಂಗೀತ ಎಷ್ಟು ಚೆನ್ನಾಗಿರುತ್ತೆ. ಶೃಂಗಾರ ರಸಕ್ಕೆ ಕರ್ನಾಟಕ ಸಂಗೀತದಲ್ಲಿ ಎಷ್ಟು ಮಹಾರಾಗಗಳಿವೆ. ವೀರರಸಕ್ಕೆ ಹಿಂದೂಸ್ತಾನಿಯಲ್ಲಿ ಏನೂ ಇಲ್ಲ.
ದಿವಾಳಿ ಎದ್ದೋಗ್ಬಿಟ್ಟಿದೆ. ಒಂದು ಅಠಾಣ ಅದರೊಳಗೆ ನುಡಿಸೋಕ್ಕಾಗಲ್ಲ, ಒಂದು ಕೇದಾರ ಗೌಳ ಆಗ್ತಕ್ಕಂಥದ್ದಲ್ಲ, ಮತ್ತೆ ತಿರ್ಗ ಒಂದು ಬೇಗಡೆ ಆಗತಕ್ಕಂಥದ್ದಲ್ಲ, ಇದೇ ರೀತಿಯಾಗಿ ಕಷ್ಟಗಳು, ಒಂದು ಹಂಸನಾದ ಆಗತಕ್ಕಂಥದ್ದಲ್ಲ, ವಿವಾದಿ ರಾಗಗಳು ಅಲ್ಲಿ ಹೆಸರು ಹೇಳಿ ಆಗದೆ ಇರತಕ್ಕಂಥ ಹೆಕ್ಕುಟ್ಟು ಹೋಗಿದೆ. ಇಲ್ಲಿ ಒಂದು ಬೆಹಾಗ್ ಸಾಧ್ಯ ಇಲ್ಲ, ಒಂದು ಮಾಂಡ್ ಸಾಧ್ಯ ಇಲ್ಲ, ಒಂದು ಮಾರು ಬೆಹಾಗ್ ಸಾಧ್ಯ ಇಲ್ಲ, ಒಂದು ತಿಲಂಗ್ ಸಾಧ್ಯ ಇಲ್ಲ, ಯಾವುದೂ ಸಾಧ್ಯ ಇಲ್ಲ ಕರ್ನಾಟಕ ಸಂಗೀತದಲ್ಲಿ. ಹೀಗಾಗಿ ಪರಿಪೂರ್ಣತೆ ಬರುವುದು ಎರಡರಿಂದಲೂ ತಾನೇ. ಅದನ್ನು ಕಂಡುಕೊಂಡಂತೆ ಮಾಡಬೇಕು. ಸುಬ್ರಹ್ಮಣ್ಯ ಭಾರತೀಯರಂಥವರಿಗೆ ಇದು ಗೊತ್ತಿತ್ತು, ಈಗಿನ ತಮಿಳರು ತಿಳ್ಕೊಳ್ಳಿಲ್ಲ. ಕುಮಾರವ್ಯಾಸ ಅದನ್ನು ತೋರ್ಪಡಿಸ್ತಾನೆ, ಇಷ್ಟು ಹದವನ್ನು ತಂದು ಕೊಡ್ತಾನೆ. ಇದು ಕನ್ನಡದ ಪರಂಪರೆ ಅಂತ ಕುವೆಂಪು ಅವರಿರ್ಬೋದು, ಪೂತಿನ ಇರ್ಬೋದು, DVG ಇರ್ಬೋದು, ಇವರೆಲ್ಲ ಮಾಡಿಕೊಂಡು ಬಂದಿದ್ದಾರೆ. ಹೀಗಾಗಿ ಒಬ್ಬ ಕುಮಾರವ್ಯಾಸನನ್ನು ಓದುವುದು ಅಂದರೆ ನಮ್ಮ ಭಾರತೀಯ ಪರಂಪರೆಯನ್ನು ಅಖಂಡವಾಗಿ ಅಂತರಂಗಕ್ಕೆ ತಂದುಕೊಂಡಂತೆ. ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಅಂತಿರುವುದು. ಮುಂದಿನ ಕಂತಿನಲ್ಲಿ ಅವರ ಯುದ್ಧವನ್ನು ನೋಡೋಣ. ನಮಸ್ಕಾರ.